ರಾತ್ರಿಗೆ ಕಳ್ಸನಿ ಕಳ್ಕೊಂಡೆ ಮನ್ಕಂದ ಕನ್ಸರ್ಕ್ ಹೋಗು ಅವ್ರನ್ನ ರೊಕ್ಕಡ್ದಾಗ ಇವ ಸ್ಪೀಡ್ ಆತ ಆ ದಿವ್ಸ ಕಲ್ತು ಇಂಟರ್ವ್ಯೂ ಬಿಟ್ಟು ಕೂಡಲೇ ಹಂಗೆ ಫೈಟ್ ಪಿಕ್ಚರ್ನ ಕಂಡು ಇಂಟರ್ವ್ಯೂಗೆ ಏನಾದ್ರು ಹರ್ಗಾರೆ ನಡೆಯೋದು ಬೇರೆ ಒಂದು ಗಳಿಗೆ ಹರ್ಗಾದ್ಮೇಲೆ ಈಗ ಅಂತಂದ್ರೆ ಈಗ ನೀವು ಇವತ್ತೊಂದು ಮನೆಗೆ ಹೋಗಿ ಕಂಡ್ರೆ 8 ಜನ ಕೂಕಿರ್ತಾರೆ 9 ಜನ ಕೂಕಿರ್ತಾರೆ ಅವರು ಮಾತಾಡೋದಿಲ್ಲ ಹಾಸ್ಪಿಟ್ಲ್ ಹಂಗೆ ICU ಹೆಂಗೆ ಸೌಂಡ್ ಇಲ್ಲಿಂಟಿರಂತ ಮಾತಾಡ್ರು ಬೆಳೆಸ್ಬೇಕು ಮರೆ ಅಂದ್ರೆ ಮೊಬೈಲ್ ಇಷ್ಟ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು. ಯೂಟ್ಯೂಬಲ್ಲಿ 500 ಸಬ್ಸ್ಕ್ರೈಬರ್ಗಿಂತ ಮೇಲೆ ಆಗಿ ಇನ್ನೂ ಹೋಗ್ತಾ ಇತ್ತು, ಸಬ್ಸ್ಕ್ರೈಬರ್ ಆ್ಯಡ್ ಆಗ್ತಾ ಇದ್ರು. ನಮ್ಮ ಕಂಟೆಂಟ್ ನೋಡಿ ನೀವೆಲ್ಲ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ರಿ, ವ್ಯೂಸು ಜಾಸ್ತಿ ಆಗ್ತಾ ಇತ್ತು. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಇವತ್ತಿನ ಪಾಡ್ಕಾಸ್ಟಿಗೆ ರಘು ಪಾಂಡೇಶ್ವರ್ ಬಂದಿದ್ರು. ಅವರ ಲೈಫ್ ಸ್ಟೋರಿ ಬಗ್ಗೆ, ಪ್ರೆಸೆಂಟ್ ಜನ್ರೇಷನ್ ಬಗ್ಗೆ, ಒಬ್ಬ ಕಲಾವಿದ ಆಗಿ ಅಲ್ಲ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ ಏನು ಮೆಸೇಜ್ ಕೊಡ್ಲಕ್ಕ ಈ ಸಮಾಜಕ್ಕೆ ಏನು ಕೊಡ್ಬೋದು ಅಂತ ಈ ಪಾಡ್ಕಾಸ್ಟ್ ನಲ್ಲಿ ಹೇಳಿರ. ಈ ಪಾಡ್ಕಾಸ್ಟ್ ಹರ್ಷದ್ ಗಾರ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇತ್ತು. ಹೇಳಿದ್ದು ಹೇಳೋದು ವಿತ್ ಹರ್ಷ ಅನ್ನೋ ಟ್ಯಾಗ್ ಲೈನ್ ಮೂಲಕ ಸ್ಪಾಟಿಫೈ, ಅಮೆಝಾನ್ ಮ್ಯೂಸಿಕ್ ಮತ್ತೆ ಆಪಲ್ ಪಾಡ್ಕಾಸ್ಟ್ ಮತ್ತು ಗೂಗಲ್ ಪಾಡ್ಕಾಸ್ಟ್ ನಲ್ಲಿ ನೀವು ಕೇಳಬಹುದು. ಅಲ್ಲೂ ನಮ್ಮನ್ನು ಫಾಲೋ ಮಾಡಿ, ರೇಟಿಂಗ್ಸ್ ಕೊಡೋದನ್ನ ಮರಿಬೇಡಿ. ಏನೆಲ್ಲ ಮಾತಾಡಿದ್ರ ಬನ್ನಿ ನೋಡುವ. ಹೆಂಗಿದ್ರಿ ರೇವಣ್ಣ? ಆರಾಮಿದೆ. ಮತ್ತೆ ಕೆಲಸ ಎಲ್ಲ ಹೆಂಗ್ ನಡೀತೈತೆ? ಕೆಲಸ ಎಲ್ಲ ಅಡ್ಡಿಲ್ಲ, ಒಂಥರ ಒಂದೊಂದ್ಸರಿ ಬ್ಯುಸಿ. ಒಂದೊಂದು ಟೈಮ್ ಮಳೆಗೆಲ್ಲ ವಾತಾವರಣ ಹತ್ತಲ್ಲ, ಹಂಗೆ ಮಳೆ ಬಂದ್ರೆ ಜೋರು ಮಳೆ ಹೋಗ್ಬೋದು, ಬಿಸಿಲು ಬಂದ್ರೆ ಜೋರು ಬಿಡೋದೇನಿ. ಕೆಲಸ ಇದ್ರೆ ಮಸ್ತ್ ಕೆಲಸ, ಒಂದೊಂದು ಕೆಲಸ ನೋಡ್ತು ಮತ್ತೊಂದು ಬಂದಿರುತ್ತೆ, ಹಾಪಗತ್ತಿಲ್ಲ ಬಿಡುಗತ್ತು ಎಂತ ಇದ್ರೆ ಕೆಲಸರಿ ಬಾಯಿಗೆ ಆಗ್ತಂತಲ್ಲ ಆರಿಸೋದು ಇಷ್ಟೇ, ಹಿಂಗೆ ನಡೀತಾ ಇತ್ತು ಅಷ್ಟೇ. ಎಷ್ಟು ಫಿಲ್ಮ್ ಶೂಟಿಂಗ್ ಅಲ್ಲಿ ಇತ್ತು? ಶೂಟಿಂಗ್ ಹಂಗೆ 2 ಇತ್ತು ಒಟ್ಟಿಗೆ. ಇವತ್ತಿನವರೆಗೆ ರಂಗಭೂಮಿ ಮೆಟ್ಟಿಲು ಹತ್ತಿ ಎಲ್ಲ ಕೈತಟ್ಟಿ ಆಶೀರ್ವಾದ ಮಾಡಿದ್ದ ಒಂದು ಫಲಿತಾಂಶದ ಒಂದು ಹೇಳಿದ್ರೆ ಒಂದು 57 ಸಿನಿಮಾ ಆಯಿತು. ರಿಲೀಸಿಗೆ 57 ಆಯಿತು ಆಲ್ರೆಡಿ. ರಿಲೀಸಿಗೆ ಒಂದು 6 ಸಿನಿಮಾ ಬಾಕಿ ಇತ್ತು, 2 ಶೂಟಿಂಗ್ ನಡೀತಾ ಇತ್ತು. ಹಿಂಗೆ ರಂಗಭೂಮಿ ನೀವು ಎಂಟ್ರಿ ಕೊಟ್ಟದ್ದು? ನಿಜವಾಗಿ ಇದು ಗೊತ್ತೇ ಇಲ್ಲ ನನಗೆ. ಈಗ ನಾನು ಎಲ್ಲಿ ಗೊತ್ತೇ ಅಂದ್ರೆ ನಂಗೆ ಗೊತ್ತಿಲ್ಲ. ಇದೇ ಥರ ಹೆಂಗಂದರೆ ಬಾಲ್ಯದಂಗೆ ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಬಾಲ್ಯದಂಗೆ ಇದ್ದದ್ದು ಯಕ್ಷಗಾನ. ನಮ್ಮೂರಂಗೆ ಯಕ್ಷಗಾನ ಎಲ್ಲದರಂಗೆ ಇರ್ತೈತಿ. ಕಾಮಕ್ಕೆ ಸಿಕ್ತಿದ್ದ ಎಂಟರ್ಟೈನ್ಮೆಂಟ್ ಅಂದರೆ ಯಕ್ಷಗಾನ. ಏನು ಯಕ್ಷಗಾನ ಅದು ಓಡೋದು ಕಾಮದು, ಅಲ್ಲಿಂದ ತನ್ನಷ್ಟಕ್ಕೆ ಒಂದು ನಾಮೇಲೆ ಎಲ್ಲರೂ ಕತ್ತಿದ್ವಿ, ಒಂದು ಮನೆಗೆ ಇಟ್ಟು ನಾವು ಕೊಡೋದು, ಡಬ್ಬ ಉಲ್ಟಾ ಮಾಡ್ಕೊಂಡು ಕಂಟಿನ್ಯೂ ಚೀಡಿ ಕಟ್ಟಿ ಇಟ್ಕೊಂಡು ಜನ್ನಿ ಹೊಡ್ಕೊಂಡು ನಾವು ಕೊಡೋದು. ಅಲ್ಲಿಂದ ಶಾಲೆ ಹೆಂಗೂ ಸಮೇತ ಶಾಲೆವಾರ ಮೇಲೆ ಸ್ಕೂಲ್ ಅಂತ ಬರುತ್ತೆ. ಆ ಗಳಿಕೆ ನಮ್ಮ ಹತ್ರ ನಾಟಕ ಮಾಡತ್ತೆ, ಅದು ಮಾಡತ್ತೆ, ಯಾರು ಮಾಡ್ತಾರೆ ಅಂತ ನಾನು ಪಿ ಎತ್ತಿದ್ದೆ ಏನೋ ಒಂದು ಬುದೇ ಕಂಡ. ಅದರಿಂದ ನಾನು ನಾಟಕಕ್ಕೆ ಹೋಯ್ತು. ಮತ್ತು ಹೈಸ್ಕೂಲಿಂದ ನನಗೆ ಸ್ಕೂಲ್ ಡೇ ಸಿಕ್ತು, ಒಂದು ನಾಟಕ ಆಯಿತು. ಆ ನಾಟಕ ಮಾಡಿದಾಗಳಿಗೆ ಎಲ್ಲ ಒಂದು ಕಡೆ 4 ಜನ ಕೈ ತಟ್ಟಿ ಖುಷಿ ಪಟ್ಟು ಬೆಂತಡ್ದಾಗಳಿಗೆ ಗೊತ್ತಾಗ ಲೈಕ್ ಮಾಡಿದೆ ಅಂದೇಳಿ. ಸೊ ಎಲ್ಲ ಹೇಳ್ತಿದ್ರು ಲೈಕ್ ಮಾಡಿದೆ, ಒಳ್ಳೇದಾಯ್ತು ಅಂದೇಳಿ. ಎಲ್ಲ ಆಡಿಯನ್ಸು ಅಥವಾ ಮನೆಯವರು ಜೊತೆಗೆ ಹೇಳಿಕೊಟ್ಟವರು, ನಾಟಕವನ್ನು ಕಲಿಸಿದವರು, ಮಾಸ್ಟರ್ ಟೀಚರ್ಸ್ ಎಲ್ಲರೂ ಬೆಂತಟ್ರು. ಸೊ ಅಲ್ಲಿಂದ ನನಗೆ ಒಂದೊಂದು ಏನೋ ಒಂಥರ ಸೈಡ್ ನಮಗೆ ಹೋಗ್ತಾ ಇರುತ್ತೆ. ಅಲ್ಲಿಂದ ನಮ್ಮ ಬೇರೆ ಒಂದು ಯುವಕ ಮೇಳದಿಂದ ನನ್ನೆಲ್ಲ ಕರೆದು ಒಳ್ಳೆ ಮಾಡ್ತಾಯಿವ ಅಂದ್ಕೊಂಡು ಅದರಲ್ಲಿ ನಾನು ಸ್ವಲ್ಪ ಇದ್ದೆ, ಮೀಸಿಗೀಸಿ ಹುಟ್ಟಿಲ್ಲ, ಸಣ್ಣ ಅನ್ನೋದ. ಅದರಲ್ಲಿ ಲೇಡೀಸ್ ವೇಷ ಮಾಡ್ತಿದ್ದೆ. ಅವರು ನನಗೆ ಕಾಮಿಡಿ ಲೇಡಿ, ಆಮೇಲೆ ಹೀರೋ ತಂಗಿ, ಈ ಥರ ಕ್ಯಾರೆಕ್ಟರ್ಗಳನ್ನ ಮಾಡ್ತಿದ್ದೆ. ಹೋಗ್ತಾ ಆ ನಾಟಕ ಅನ್ನೋದೊಂಥರ ಜಾಸ್ತಿ ನನಗೆ ಗೊತ್ತಿಲ್ಲ. ಅದೇ ಹೇಳಿದೆ, ಈಗ ಬಂದು ಕೂತ್ಕೊಂಡು ಗೊತ್ತಿಲ್ಲ ನನ್ನ ಹೇಳಿ, ನನಗೆ ಗೊತ್ತಿಲ್ಲ ಅವರ್ಸ್ಗಿಂತ ಬಂತು ನನ್ನದು. ಸೊ ಎಲ್ಲ ಒಂದು ಕಡೆ ತುಂಬ ಖುಷಿ. ನಾಟಕ ಮಾಡೋದಂದ್ರೆ ಊಟ ತಿಂಡಿ ಬೇಡ, ಆ ನಾಟಕದ್ದು ಇಂಟ್ರೆಸ್ಟ್ ಜಾಸ್ತಿ. ನನ್ಗೆ ಗೊತ್ತಿಲ್ಲದೆ ಪ್ಲ್ಯಾನಿಂಗ್ ಅಲ್ಲ ಯಾವುದೂ ಕೂಡ. ಇವತ್ತು ಒಂದಿಷ್ಟು ಸಿನಿಮಾ ಮಾಡುವ ಸಮೇತ ಸಿನಿಮಾದಂಗೆ ಮಾಡ್ಕೊಂಡು ನಮ್ದು ಎಲ್ಲೂ ಹೊರಟ ಕೊಡಲಿ, ಅಥವಾ ನಮ್ಮ ಫ್ಯಾಮಿಲಿಂಗ್ ಬ್ಯಾಕ್ಗ್ರೌಂಡ್ ಯಾರು ಸಿನಿಮಾದಾಗ ಮಾಡಿದವರು ಅಥವಾ ನಮ್ಮನ್ನು ರೆಫರ್ ಮಾಡೋರು ಖಂಡಿತ ಯಾರಿಲ್ಲ.
ಅದೇ ಅದು ಏಷ್ಯಾದ ಡೈಲಾಗ್ ಹೇಳ್ದಂಗೆ ಹೀರೋ ಯಾರು ರೆಡಿ ನಮ್ದು ನಾವು ಹಿಂಗೆ ಬೇಕಂದಂಗೆ ನಾವು ಹೀರೋ ಅಲ್ಲ, ಬಟ್ ನಮ್ಮ ಸಾಧನೆ, ನಮ್ಮ ಶ್ರಮ, ಏಕಾಗ್ರತೆ ಇಷ್ಟೇ ನಮ್ಮನ್ನು ಮುಂದೆ ತಗ ಬಂತ ಅಥವಾ ಈ ಮಟ್ಟದಲ್ಲಿ ಬಂತಂದು ಹೇಳಕ್ ಬಿಟ್ರೆ ಬೇರೆ ಅಂತದ್ದು ಅಲ್ಲ. ಯುವಕ ಮಂಡಳಿಗೆ ಇದ್ ಮಾಡಿದ್ರಿ ಅಂದ್ರೆ ಅದು ಹೆಂಗಿತ್ತಂತ ಅಲ್ಲೇ ನಾಟಕದ ಪಾತ್ರಗಳ ಅಲ್ಲಿ ಒಂದಿಷ್ಟು ನಾನು ಸಿನಿಮಾದ್ರಿಂದ ಸೀನಿಯರ್ಸ್ ದೊಡ್ಡವರು ಅವರು ನಾವಂದ್ರೆ ಹೊಸ ನಾಟಕಗಳನ್ನು ಮಾಡ್ತಿತ್ತು. ಅಂದ್ರೆ ಈ ಕಾಂಪಿಟೇಷನ್ ನಾಟಕಗಳೆಲ್ಲ ಮಾಡ್ತಾರೆ, ಲೈಟ್ಸ್ ಇಂಪಾರ್ಟೆಂಟ್ ಅಥವಾ ಅಲ್ಲಿ ಕೆಲವು ಬ್ಲಾಗ್ಗಳನ್ನೆಲ್ಲ ಕೊಡ್ತಾರೆ. ಸಾಮಾಜಿಕ ನಾಟಕಗಳು ಮಾಡ್ತಾರೆ. ಈಗ ಕಾಂತ್ರಿ ಮಾಮೂಲಿ ನಮ್ಮ ನಾಟಕಗಳು ನೀವು ಕಂಡಿದ್ರು ಗೊತ್ತಾಯ್ತು, ಸಾಮಾಜಿಕವಾಗಿ ಪ್ಲೇ ಆಗುವಂಥ ನಾಟಕಗಳು. ಇಂಥ ನಾಟಕಗಳನ್ನೆಲ್ಲ ನಾನು ಭಾಗವಹಿಸ್ತಿದ್ದೆ. ಒಂದು ಮೆಮೊರಿ ಬರಬೇಕಾಯ್ತು ಯಾರಿಗಾರು ಸಮೇತ ಈ ಆ್ಯಕ್ಟಿಂಗ್ ಮಾಡೋರಿಗೆ. ನಾನು ಆ ಟೈಮಲ್ಲಿ ಏನು ಒಂದು ಮೆಮೊರಿ ವಾರಿಗೆ ಅದೇ ಯಾರಿಗೆ ಯಾವ ವೃತ್ತಿನೂ ಮಾಡ್ಕೊಂಡಿರ್ತಾರೋ ಅದು ಅವ್ರಿಗೆ ಜಾಸ್ತಿ ಈಗ ನೀವು ಮಾಡಿ ನಮ್ಮಲ್ಲ ಐನೂರು ಆಟೋಮೆಟಿಕ್. ಅದು ಬಟ್ ರಾಶಿ ಮಾಡೋದು ಬೇರೆ, 100% ಎಫರ್ಟ್ ಹಾಕಿ ಮಾಡೋದು ಬೇರೆ. ಹಂಗೆ ಅಲ್ಲಿಂದ ಯುವಕ ಮಂಡಳಿ ಆದ್ಮೇಲೆ ಅಲ್ಲಿಂದ ಅಲ್ಲಿ ಸುಮಾರು ವರ್ಷ ಇದ್ದಿದೆ. ಅದಾದ್ರೂ ನಾವು ಈ ಯುವಜನ ಮೇಳಕ್ಕೆಲ್ಲ ಹೊತ್ತಿತ್ತು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಯುವಜನ ಮೇಳ ಆಮೇಲೆ ಇದು ನಡೀತು. ನಿಜವಾಗಿ ಪರ್ಟಿಕ್ಯುಲರ್ ಯಾವುದು ಒಂದು ರಿಜಿಸ್ಟರ್ ಆದ ಯುವಕ ಮಂಡಲ ಯುವತಿ ಮಂಡಲ ಇತ್ತು. ಪ್ರತಿ ವರ್ಷಕ್ಕೊಂದ್ಸರಿ ಆ ಯುವಜನ ಮೇಳ ಅಂತ ನಡೆಸಿದ್ರು. ಅಂದ್ರೆ ಒಂದಿಷ್ಟು ಈಗ ಬರ್ತಾ ಅದೇ ಈ ಏನೋ ನಾವು ಅಪ್ಡೇಟ್ ಆಗಿ ಬಂತು, ಕೆಲವೆಲ್ಲ ಹಿಂದಿನ ಇದೆಲ್ಲ ಹೋಯ್ತು. ಮೊಬೈಲ್ ಕೈಗೆ ಬಂದ್ಮೇಲೆ ಏನೆಲ್ಲ ಹೋಯ್ತು ಎಲ್ಲವೂ ಮ್ಯೂಟ ಆದ ಬಂತು. ಆಗ ನಮ್ಗೆ ಇದ್ದದ್ದು ಎಂಟರ್ಟೈನ್ಮೆಂಟ್ ಆದ ಸ್ಟೇಜ್ ಕಮ್ದೆ ಖುಷಿ. ಹಿಂದೆ ಓಡ್ತಿದ್ರು ಜನಗಳು. ಈಗ ಈ ಸ್ಟೇಜ್ ಪ್ರಪಂಚದ ಮೊಬೈಲ್ ಹಂಗೆ ಸಿಕ್ಕತ್ತೆ. ಸೊ ಫ್ಲಾಟ್ ಆಯ್ತು ಮನಸ್ಸು, ಬ್ರಾಡ್ ಆಗ್ತಾ ಇಲ್ಲ ಯೋಚನೆಗಳು, ಅಥವಾ ಇಷ್ಟಕ್ಕೆ ಚೌಕಟ್ಟು ಹಾಕ ಬದುಕುವುದು. ಇದು ಇವತ್ತಿನ ವಸ್ತುಸ್ಥಿತಿ. ಆಮೇಲೆ ನಮಗೆ ಆ ಥರ ನಾಟಕಗಳು ಯೋಜನೆ ಮಾಡ್ದಂಗೆ ತಾಲೂಕು ಮಟ್ಟದಂಗೆ ಮಾಡ್ತಾರೆ. ಆ ತಾಲೂಕು ಮಟ್ಟದ ನೋಡ್ತೀವಿ, ಆ ತಾಲೂಕು ಎಷ್ಟು ಯುವಕ ಮಂಡಲ ಯುವತಿ ಮಂಡಲ ಇತ್ತು, ಅವ್ರ ಬಳಿಗೆ ಕರೆ ಬಂದು ಅವರೊಂದಿಷ್ಟು ಸ್ಪರ್ಧೆ ಇತ್ತು. ಅದು ನಮಗೆ ಪ್ರಾಕ್ಟೀಸ್ ಮಾಡಿ ಒಂದು 3 ದಿವಸ ನಡೀತು. ಯುವಕ ಮಂಡಲದ ಮಧ್ಯೆ ಯುವತಿ ಮಂಡಲ ಯುವತಿ ಮಂಡಲದ ಮಧ್ಯೆ ಇರುವುದು. ಅಲ್ಲಿ ಯಾರು ಗೆದ್ದವರು ಜಿಲ್ಲಾ ಮಟ್ಟಕ್ಕೆ ಹೋದ್ರು, ಆಮೇಲೆ ವಿಭಾಗೀಯ ಮಟ್ಟಕ್ಕೆ ಹೋದ್ರು, ಆಮೇಲೆ ರಾಜ್ಯ ಮಟ್ಟಕ್ಕೆ ಹೋದ್ರು. ಅಲ್ಲಿಗೆಲ್ಲ ಒಯ್ದಿತ್ತು ನಾವು. ಹೌದು, ಅದು ಹಾಸ್ಯಾಸ್ಪದವಾಗಿರುತ್ತೆ ಅಥವಾ ಸಾಮಾಜಿಕ ನಾಟಕ ಎಲ್ಲ ದೊಲ್ಲಂದ್ರೆ ಭಾಷಣ ಇರುತ್ತೆ, ಭಜನೆ ಇರುತ್ತೆ, ಗ್ರೂಪ್ ಭಜನೆ, ಆಮೇಲೆ ಕೋಲಾಟ ಇರುತ್ತೆ, ಸುಗ್ಗಿ ಹಾಡು, ಗೀಗಿ ಹಾಡು, ಡೊಳ್ಳು ಕುಣಿತ, ನಾಟಕ, ಭಾವಗೀತೆ, ಜಾನಪದ ಗೀತೆ, ಬೇರೆ ಬೇರೆ ಪ್ರಕಾರಗಳು ಗುಂಪಿನಲ್ಲಿ ಭಾಗವಹಿಸ್ಲಿಕ್ಕೆ ಮತ್ತೆ ಇಂಡಿವಿಜುವಲ್ ಆಗಿ ಭಾಗವಹಿಸ್ಲಿಕ್ಕೆ. ಸೊ ಯಾರಿಗೆ ತುಂಬ ಟ್ಯಾಲೆಂಟ್ ಇತ್ತು, ಕರೆಕ್ಟ್ ಯಾರ ನಿಬಂಧನೆಗಳನ್ನ ಪಾಲಿಸ್ಕೊಂಡು ಮಾಡಿರೋ ಅವರಿಗೆ ಪ್ರೈಸ್ ಕೊಟ್ಟು, ಟೋಟಲ್ ಟೀಮಲ್ಲಿ ಜಾಸ್ತಿ ಮಾರ್ಕ್ಸ್ ಯಾರು ಬಂದಿರೋ, ಜಾಸ್ತಿ ಇದರಲ್ಲಿ ಯಾರು ವಿನ್ ಆಗಿರೋ ಅವರನ್ನು ಇನ್ನೊಂದು ಮಟ್ಟಕ್ಕೆ ಸೆಲೆಕ್ಟ್ ಆಗ್ತಿದ್ದೀರೋ. ನಾವು ಇದರಿಂದ ರಾಜ್ಯ ಮಟ್ಟದವ್ರಿಗೆ ಹೋಯ್ದಿತ್ತು. ಸವಿನಯ ಯುವಕ ಮಂಡಲ ಶಾಸ್ತ್ರ ಅಂತ ಆಗಲಿಕ್ಕೆ ತುಂಬ ಆ್ಯಕ್ಟಿವ್ ಆಗಿತ್ತು. ಸೊ ಅದ್ರಂಗೆ ಇದ್ದಿದ್ದೆ ನಾನು. ನಾವು ಅದರಿಂದ ನಾನು ಜಾಸ್ತಿ ಆ್ಯಕ್ಟಿಂಗ್ ಫೀಲ್ಡ್ ಜಾಸ್ತಿ ಮಾಡೋದ್ರಿಂದ ಉಳಿದ್ರಂಗೆಲ್ಲ ಭಾಗವಹಿಸ್ತಿದ್ದೆ. ನಾಟಕದಂಗೆ ರಾಜ್ಯ ಮಟ್ಟದ ಯುವಜನ ಮೇಳದಂಗೂ ನನಗೆ ಬೆಸ್ಟ್ ಆ್ಯಕ್ಟ್ರು ಪ್ರೈಸ್ ಬಂದಿತ್ತು. ಹಾಗಾಗಿ ಆಗ ನಾವು ದೊಡ್ಡದಾಗಿದೆ. ಒಂದು ಮೃಗಗೀಳು ಒಂದು ನಾಟಕದಂಗೆ ಶೇಷಿ ಎನ್ನುವಂಥ ಒಂದು ವೇಷೆಯ ಪಾತ್ರ ಮಾಡಿದ್ದೆ. ಅದು ಎಷ್ಟು ವರ್ಷದಿಂದ ಇದೆ? ಸುಮಾರು ವರ್ಷ ಆಯಿತು, ಒಂದು ಹೆಚ್ಚು ಕಮ್ಮಿ ಒಂದು 25-30 ವರ್ಷದಿಂದ. ಅದು ಅಂಥ ನಾಟಕಗಳು. ಸೊ ನನ್ನ ನಾಟಕಕ್ಕೂ ಪ್ರೈಸ್ ಬಂದಿದ್ದಿತ್ತು, ನನ್ನ ಪಾತ್ರಕ್ಕೂ ಬಂದಿದ್ದಿತ್ತು. ಅದೊಂದು ದೊಡ್ಡ ಅದು ನಮ್ಮ ಸಾಧನೆ. ಹಾಗೆ ಬರ್ತಾ ನಾನು ಬೇರೆ ಟೀಮ್ ಮಾಡಿದೆ ನಾನು ಬೇರೆ ಟೀಮ್ ಮಾಡಿ ಸಾಧನಾ ಕಲಾ ತಂಡ ಅಂದೇಳಿ ಮಾಡಿರ ಮೇಲೆ ನಮ್ಮ ರಂಗಲ್ಲಿ ಅಲ್ಲಿ ಹಾಸ್ಯ ನಾಟಕಗಳು ಜಾಸ್ತಿ ಮಾಡ್ತಿತ್ತು. ಏನಂದ್ರೆ ಎಂದ ಪ್ರಕಾರದ ನಾಟಕಗಳೇ, ಬೇರೆ ನಾಟಕ ಮಾಡೋದೇನೋ ಕುಂದಾಪುರದ್ದೇ ನಾಟಕ. ಸೊ ಅದು ಮಾಡ್ತಾ ಯಾರೋ ಫ್ರೆಂಡ್ಸ್ ಎಲ್ಲ ಹೇಳಿ ಬೆಂಗಳೂರಲ್ಲಿ ನಾಟಕ ಶೋ ಇಡಿ ನೀವು ಕುಂದಾಪುರ ಕನ್ನಡದ ಅಂತ ಹೇಳಿ. ಸೊ ನಾವು ಬೆಂಗಳೂರಿಗೆ ನಾಟಕ ಶೋ ಇಡ್ತಾರೆ, ರವೀಂದ್ರ ಕಲಾಕ್ಷೇತ್ರ, ಐಡಿಯಾ ಹಾಲು, ಅಲ್ಲಿಂದೆಲ್ಲ ಫಸ್ಟ್ ಟೈಮ್ ಮಾಡಿದಾಗಲಿಕ್ಕೆ ನಾವು ಯಾರೇನು ತೋರಿಸ್ಕೊಳಕಲ್ಲ. ಹೌದು, ಟಿಕೆಟ್ಸ್ ಮಾಡ್ಕ ಅಲ್ಲಿ ಸ್ವಲ್ಪ ಖರ್ಚಾಗ್ತದೆ, ನಮ್ಮ ಪ್ರಮೋಷನ್ಸ್ ಮಾಡ್ಕತ್ತು. ಆಗಳಿಗೆ ನಾವು ಎಂತ ಮಾಡ್ತು, ಹೌದು ಬೆಂಗಳೂರಿನ ಒಂದು ಕ್ಯಾಂಟೀನ್, ಸಣ್ಣ ಬೇಕ್ರಿ, ಹೋಟೆಲಿಗೆಲ್ಲ ಹೌದು ಯಾವ್ದು ಪಟ ಆಗಿರೋ ಕಾಮದಲ್ಲಿ ಅಲ್ಲ ಮಾಲಕಟ್ಟೆ ದೇವರು ಅಥವಾ ಬೇರೆ ಯಾವ್ದು ಬ್ರಹ್ಮಲಿಂಗೇಶ್ವರ, ಮತ್ತೆ ಅದಕ್ಕೆ ಗಣಪತಿ, ಆನೆಗುಡ್ಡಿ, ಕುಂಬಾಶಿ ಗಣಪತಿ, ನಂದಾರ್ತಿ ದುರ್ಗಾ ಪರಮೇಶ್ವರಿ ಫೋಟೋ, ಅಥವಾ ಧರ್ಮಸ್ಥಳದ ಫೋಟೋ, ಹಿಂಗದೆಲ್ಲ ಕಂಡ್ರು ಕೂಡ ಗೊತ್ತಪ್ಪ ನಾವೇ ಮಾತಾಡ್ಕೊಂಡೆಲ್ಲ ಮಾತಾಡ್ಸೋದು ಹೇಳಿ ಅಡಿ ನಮಸ್ಕಾರ ನಾವು ಊರಿನವರು. ಹೌದಾ ಎಂತ ಈ ವಿಷಯ ನಮ್ಮ ದಿವಸ ನಾಟಕ ಇತ್ತು, ಹಿಂಗೆ ಹೇಳಿಗೋರು. ಹೌದಾ ಅಡಿವರೆಗೆ ಬುಕ್ ಕೊಡು ಒಂದೆರಡು. ಅದಕ್ಕೆ ಮೊಬೈಲ್ ಇಲ್ಲ, ಬರೀ ಲ್ಯಾಂಡ್ ಫೋನು ಅದು ಅವ್ರಿಗೆ ನಂಬರ್ ತಗೊಂಡು ಪಪ್ಪು ಹಿಂಗೆಲ್ಲ ಮಾಡಿ ಎಲ್ಲ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಕೊತ್ತೋ ಅಷ್ಟು ಇದು ಮಾಡ್ಕೊಂಡು ಶೋ ದಿವಸ ನಮಗೆ ಖುಷಿ ಕಣ್ಣಂಗೆ ಅಷ್ಟು ಖುಷಿ ಫುಲ್ ಆಗಿ ಈ ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ ಫುಲ್ ಆಗಿ
ಅಲ್ಲಿ ಕೌಂಟರ್ ಟಿಕೆಟ್ ಕೊಡ್ತೀವಿ ನೋಡ್ಕೊಂಡು ಕೊಡ ಫುಲ್ ಟಿಕೆಟ್ ಖಾಲಿ ಆಯಿತು, ಜನ ಮತ್ತು ಬರ್ತಾ ಇದ್ರು ಅಂತ ಹೇಳಿ ಕಡೆಗೆ ನಮ್ದು ಸೀನ್ ಹಾಕಿ ಅವರಿಗೆ ಸಣ್ಣ ಸಣ್ಣ ನಿರ್ಧಾರ ಕೊಡ್ತಾರೆ. ಸ್ಟ್ಯಾಂಡಿಂಗ್ ಲೆಫ್ಟ್ ಮತ್ತು ರೈಟ್ ಸೈಡ್ ಹಂಗೆಲ್ಲ ಸ್ಟ್ಯಾಂಡಿಂಗ್ ಇದ್ದಂಗೆ ಎಲ್ಲ ನಾಟಕ ಕಂಡು ತುಂಬ ಖುಷಿ, ಅಷ್ಟು ಸಿಕ್ಕಾಪಟ್ಟೆ ಕಲೆಕ್ಷನ್ ಆಯ್ತಿತ್ತು ನಮಗೆ, ತುಂಬ ಹ್ಯಾಪಿ. ಅದ್ರ ಮೇಲೆ ನಾವು ಸುಮಾರು ಶೋ ಮಾಡ್ತಲ್ಲಿಲ್ಲ. ಆ ನಾಟಕ ಕಾಮಕ್ಕೆ ನಮ್ಮದು ಕಲಾಕ್ಷೇತ್ರದ ನಾಟಕ ಪತ್ತಿಗೆ ಈಶ್ವರ ದೈತೋಟ ಅಂತ ಹೇಳಿ ನಿಲ್ಸ್ ರೀಡಿಂಗ್ ಎಲ್ಲ ಮಾಡ್ತಿದ್ರು ಅವ್ರು, ಯಾವುದೋ DD1 ಯಾವುದ್ರಲ್ಲಿ. ಈಗಲೂ ಆಲ್ರೆಡಿ ಬೇರೆ ಯಾವುದೋ ವರ್ಕ್ ಮಾಡ್ತಾ ಇದ್ರು. ಅವರೆಲ್ಲ ಬಂದದ್ದು ನಮಗೆ ಗೊತ್ತಿಲ್ಲ. ಅವ್ರು ಬಂದು ನನ್ನ ನಾಟಕ ಕಂಡು ಅವ್ರಿಗೆ ಖುಷಿ ಆಯ್ತು. ಜೊತೆಗೆ ನಮಗೆ ಆ ಟೈಮ್ ಹಂಗೆ ಹೆಲ್ಪ್ ಮಾಡಿದ್ದು ನಮ್ಮ ಇವರು ಜಯಪ್ರಕಾಶ್ ಹೆಗ್ಡೆ ಅವರು, ಓಕೆ. ಇವರು ಮಾಜಿ ಮಂತ್ರಿಗಳು ಜಯಪ್ರಕಾಶ್ ಹೆಗ್ಡೆ. ನಾವು ಅವ್ರು ತುಂಬ ಅವರು ಇಲ್ಲೆಲ್ಲ ಅವ್ರು ಲೋಕಲಂಗೆಲ್ಲ ಮೀಟ್ ಆಗ್ತದೆ. ನಾವು ಬರ್ತಂದಾಗ ನಮ್ಗೆ ಅವ್ರು ತುಂಬ ಹೆಲ್ಪ್ ಮಾಡು, ಸ್ಟೇ ಆಗಲಿ ಅದಕ್ಕೆಲ್ಲ. ಅವ್ರು ಅವ್ರನ್ನ ಕೇಂಡು ಅವ್ರದ್ದು ಅವ್ರು ಯಾರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಆಗ ಮೊಬೈಲೆಲ್ಲ ಯಾರು ಕೊಡು. ನಮ್ದೆಲ್ಲ ಪಿ ನಮ್ಮ ಫ್ರೆಂಡ್ ಒಬ್ರು ಇದ್ದೀರಾ, ಅವ್ರದ್ದು ಮೊಬೈಲ್ ಇದು ಸಾರಿ STD ಬೂತ್ ಸುಧೀರ್ ಅಣ್ಣ ಅಂತ ಹೇಳಿ ಅವ್ರದ್ದು ಲ್ಯಾಂಡ್ ನಂಬರ್ ಅವ್ರಿಗೆ ಕೊಟ್ಟು ಅಂತೆಲ್ಲ ಮಾಡಿ ಅವ್ರು ಕರ್ಸ್ಕೊಂಡ್ರು. ಸೊ ಅಲ್ಲಿ ವಿನೋದ್ ಅವರು ಒಂದೇಳಿ ಒಂದು ಡಾಕ್ಯುಮೆಂಟ್ರಿ ಅದನ್ನ ನಾನು ಶೂಟಿಂಗ್ ನಾನು ಕರ್ಕೊಂಡ್ರು ಅವರು. ಫಸ್ಟ್ ಅದೇ ನಿಮ್ದು ಈ ತರ ಕ್ಯಾಮ್ರಾದ ಎದುರು. ಹೌದೌದು. ಅದಾದ್ಮೇಲೆ ಕಡೆಗೆ ಇದು ಕಾಸರವಳ್ಳಿ ಅವರದ್ದು ಗುಲಾಬಿ ಟಾಕೀಸ್ ಅಂದೇಳಿ ಸಿನಿಮಾ, ಯಾರು ನಮ್ಮ ಉಮಾಶ್ರೀ ಮೇಡಮ್ ಎಲ್ಲ ಲೀಡ್ ಆಗಿ ಮಾಡೋಂಥದ್ದು. ಕಡೆಗೆ ಕುಟಿ ಚೆನ್ನಯ್ಯ ತುಡು, ಆಮೇಲೆ ಕಂಚಿಲ್ಲ ಬಲೆ, ಹಾಗೆ ಫಸ್ಟ್ ಗುಲಾಬಿ ಟಾಕೀಸ್ ಫಿಲ್ಮ್ ಹೌದೌದು ಗುಲಾಬಿ ಟಾಕೀಸ್ ದೊಡ್ಡ ಸಿನಿಮಾ ಅಂದ್ರೆ ಗುಲಾಬಿ ಟಾಕೀಸ್. ಇವಾಗ ನಾಟಕದ ನಿಮ್ ಸಾಧನ ನಾಟಕ ಮಾಡಿದ್ರೆ ಈಗ ಈಗಲೂ ಈ ಕುಂದಾಪುರ ಕನ್ನಡ ನಾಟಕ ಅಂದ್ರೆ ಅಲ್ಲಿನ ಕಲಾವಿದ್ರಿಗೆ ಅದು ನಂಬ್ಕೊಂಡು ಬದುಕಿಲಾಕ ಹೆಂಗಂತ ಅಲ್ಲ, ಅದು ನಂಬ್ಕೊಂಡು ಬದುಕೋಕೆ ಆಗ್ತಿಲ್ಲ. ಯಾಕಂದ್ರೆ ನಾಟಕ ನಂಬ್ಕೊಂಡು ಬದುಕೋದಾದ್ರೂ ಸಮೇತ ನಾಟಕ ಇರ್ತದೆ ಸಂಜೆ ಮೇಲೆ, ರಾತ್ರಿ ಮೇಲೆ. ನಮ್ಮ ವೃತ್ತಿಯನ್ನು ಏನಾದರೂ ಮಾಡ್ಕೊಂಡೇ ಇದ್ರೆ, ಯಾಕಂದ್ರೆ ಯಾವುದೊಂದು ಇವತ್ತಿನ ವಾಸ್ತವದಂಗೆ ಒಂದನ್ನೇ ನಾವು ಕಂಡಿದ್ದು ಬದುಕೋದು ಭಾಳ ಕಷ್ಟ. ಏನೋ ಒಂದು ಇದಲ್ದಿರೋದು ಅಂದ್ರೆ ಹೇಳಿ ಒಂದು ಇಲ್ಲ, ಬೈ ಚಾನ್ಸ್ ಇಲ್ಲ ಅಂದ್ರೆ ಹೇಳಿ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಕ್ಕಿಂತ ಇದಲ್ದಿದ್ರೆ ಅದರಲ್ಲೊಂದು ಆಪ್ಷನ್ ಇಟ್ಕೊಂಡ್ರೆ ಒಳ್ಳೇದು. ಸೊ ಬದುಕೋಕೆ ಆತಿಲ್ಲ ಹೇಳೋದಿಲ್ಲ, ಅಷ್ಟು ಶೋಸ್ ಸಿಕ್ಕರೆ ಯಾವುದನ್ನು ಬೇಕು. ಈಗ ನಿಮಗೂ ಕೆಲಸವೇ ಆಗಲಿ ಬಿಡುವುದು, ಪುರುಷೋತ್ತಮದಷ್ಟು ಕೆಲಸ ಇದ್ರೆ ಬೇರೆ ಹೋಗ್ತಾರೆ ಕಟ್ಕೊಂಬ. ಅದೇ ಇದ್ರಂಗೆ ನಾವು ಯಾವುದನ್ನು ಮಾಡುತ್ತೋ, ದೊಡ್ಡ ಮಟ್ಟ ಸಣ್ಣ ಮಟ್ಟ, ಜಾಸ್ತಿ ಇನ್ಕಮ್ ಬತ್ತು ಕಮ್ಮಿ ಇನ್ಕಮ್ ಬತ್ತು, ಬಟ್ ನಾವು ಆಕ್ಟಿವ್ ಆಗಿರುತ್ತೆ, ಕೆಲಸ ಮಾಡ್ತಾ ಇರುತ್ತೆ ಅಂದೇಳಿ. ಸೊ ಬದುಕು ಕಟ್ಕೊಂಬಾಗ್ತದೆ. ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಿಟ್ಟಿದೆ. ಈಗ ಮತ್ತೊಂದು ಏನಾಗ್ತದೆ ಅಂದರೆ ಕಾಂಪಿಟೇಷನ್, ಪ್ರತಿಯೊಂದು ಕಾಂಪಿಟೇಷನ್ ಇದ್ದಾಗ ಮಾತ್ರ. ಇದಿದ್ರೆ ಊರಿಗೊಬ್ಬನೇ ನಾಳೆ ರಾಜ ಅಥವಾ ಅದೆಂಥದ್ದು ಕಣ್ಣಿಗೆ ಹಾಗಿದ್ದಾಗಲಿಕ್ಕೆ ನಾವು ಏನು ಮಾಡಿದ್ರು ಲೇಡಿಗೆ ತಮ್ಮನ್ನು ಬಾಧಿತ್ತು. ಬಟ್ ಕಾಂಪಿಟೇಷನ್ ಇತ್ತು. ಈಗ ಕಾಂಪಿಟೇಷನ್ ಜೊತೆಗೆ ಯಾವುದಾದ್ರು ಸಮೇತ ನೀವು ಫುಡ್ ತಗೊಳ್ಳಿ, ಬೇರೆ ಯಾವುದೇ ತಗೊಳ್ಳಿ, ಕಾಂಪಿಟೇಷನ್ ಜೊತೆಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಬೇಕು. ಸೊ ಕ್ವಾಲಿಟಿ ಬೇಕು. ಕ್ವಾಲಿಟಿ ಅದು ಸ್ವಲ್ಪ ಕೆಲವರಿಗೆ ಅಂತ ಅಂದರೆ ಇದು ಬೇಕು, ಗೋಡಂಬಿ ಬೇಕು, ಯಾವ್ದಾಡಿ ರೇಟಾಗಿ ಕೊಡ್ತಾರೆ ಏಕೆಂದ್ರೆ ಹಂಗಿದಿರುತ್ತೆ. ಸೊ ನಾವು ಸೆಟ್ ಆದಷ್ಟು ನಮಗೆ ಓಕೆ ಅನ್ಸೋದು ಮಾಡೋಕ್ಕಾಗ್ತಿಲ್ಲ. ಹಾಗೆ ಕಾಂಪಿಟೇಷನ್ ತುಂಬ ಇದೆ ಅಂದರೆ ಹಂಚೆ ಆಗ್ತದೆ ಅವರಿಗೆ ಇವರಿಗೆ. ಈಗ ಹಂಗೆಲ್ಲ ಯಾವ್ದ್ರಲ್ಲಿ ಈಗಿನ ಪ್ರಪಂಚ ಅಂತಂದರೆ ಯಾರೋ ಎಂತ ಮಾಡ್ರ ನನಗೆ ಬಾರ್ನೇದೊಳಗೆ ಅದನ್ನೇ ಮಾಡು, ನಾ ಸೋತ್ರು ಒಟ್ಟಿಲ್ಲ. ಹಾಗಾಗಿ ಅವರಿಗೂ ಅಲ್ಲ ಇವರಿಗೂ ಅಲ್ಲ, ಯಾವ ಉದ್ಯೋಗರು ಅಷ್ಟೇ. ಅದೊಂದು ಜಾಸ್ತಿ ಕಡೆ ಅವ್ರಿಗೆ ಪೇದ್ ಮಾಡ್ತಾರೆ, ಇವ್ರಿಗೆ ಪೇದ್ ಮಾಡ್ತಾರೆ, ಅವರ ಇಬ್ಬರೇ ಇಲ್ಲ. ಹಾಗಾಗ್ತದೆ. ಇವಾಗ ಅದೇ ನಾಟಕದ ಶೋಗಳು ಜಾಸ್ತಿ ಸಿಗ್ತಾ ಇಲ್ಲ ಕುಂದಾಪುರ ಕನ್ನಡಕ್ಕೆ ಅಥವಾ ಹೆಂಗೆ ಅಂತ? ಅಲ್ಲ ಶೋ ಸಿಕ್ಕತ್ತು. ಬಟ್ ನನ್ನದು ಎಂತ ಆಯ್ತಂದ್ರೆ, ನಾನು ಜಾಸ್ತಿ ಸಿನಿಮಾ ಇದಿರುತ್ತೆ ಹೋದ್ರಿಂದ ಎಷ್ಟೋ ಶೋಗಳನ್ನು ನಾನು ಅಲ್ಲಿದ್ದರೆ ಆಲ್ರೆಡಿ ಡೇಟ್ಸ್ ಕೊಟ್ಟಿರುತ್ತೆ. ಸೊ ನಾನು ಇಬ್ಬರಿಲ್ಲ ಮರ ಹಿಂಗೆ ಅಂತ ಎಷ್ಟೋ ಶೋ ಬಿಡತ್ತೆ ನಾವು. ಅಂದ್ರೆ ಎಂತ ಮಾಡೋಕ್ಕಿಲ್ಲ, ಯಾಕಂದರೆ ಒಂದು ಕಮಿಟ್ಮೆಂಟ್ ಮುಖ್ಯ ಅಲ್ಲ. ನಾವು ಅಲ್ಲಿ ಏನು ಶೂಟಿಂಗ್ ಅದ್ರ ಕೂಡ ಅಲ್ಲಿ ಮಿಸ್ ಮಾಡಿ ಬಪ್ಪೆ ಆಗ್ತಿಲ್ಲ. ಯಾಕಂದ್ರೆ ದೊಡ್ಡ ಮಾಡ್ದಂಗೆ ಅಬ್ದುಲ್ ಕೋಟಿಗಟ್ಲೆ ಹಾಕಿ ಸಿನಿಮಾ ಮಾಡ್ತಾರೆ, ಅಥವಾ ನಮಗಿಂತ ಸೀನಿಯರ್ ಆರ್ಟಿಸ್ಟ್ ಅಂದಿರ್ತಾರೆ, ಅವ್ರ ಡೇಟಿಗೆ ನಾವು ಕೈ ಕೊಡೋಕ್ಕಾಗ್ತಿಲ್ಲ. ಹಂಗೆ ನಾವು ಮಾಡೋ ಪ್ರವೃತ್ತಿ ಆ ಥರ ಮಾಡೋರನ್ನು ಗೊತ್ತಾದರೆ ನಮ್ಗೆ ನಾವು ಆ್ಯಡ್ ಮಾಡ್ತೇವೆ. ಯಾವ ಕೆಲಸದವರು ಅಷ್ಟೇ. ಈಗ ನೀವು ಎಷ್ಟು ಸರಿ ಕರೆದು ಕಡೆಗೆ ನಮ್ಮ ಬೇಜಾರು ಆಗ್ತದೆ. ಈಗ ಜನ ಅದೇ ಇಲ್ಲ, ಹಂಗೆ ಬೇಜಾರು ನಮ್ಮದು ಅಲ್ಲಿ ಆ್ಯಕ್ಚುಲಿ ಹಂಗಲ್ಲ. ನಮಗೆ ಎನ್ಸುತ್ತೆ ಉದ್ದೇಶ ಅಲ್ಲ, ಹಾಬಿಗೆ ಆಗಂತಲ್ಲ. ಅಂದರೆ ಅಯ್ಯೋ ಒಂದು ಹೈಕಿಲ್ಲ ಇವತ್ತು ಎಷ್ಟೊತ್ತಿಗೆ ಹೋಗ್ತದೆ ನಡಿ. ಅವತ್ತು ಕಾಪದಪ್ಪು ಒಂದು ಫ್ರೆಂಡ್ ಮೈಂಡ್ ಬೇಕಾಗ್ತದೆ. ಎಲ್ಲೋ ಅಂತಾರೆ ಏನಂತ ಹೇಳ್ತಾರೆ, ಕಸಿನ ಕಾಲಿಗೆ ಕರಿನ ಕಟ್ಟಾಕಿ ಬಂದೊಂದು ಕತೆ. ಹಂಗೆ ಎಲ್ಲ ಫ್ರೀ ಮಾಡ್ಕೊಂಡು ಬರ್ತೀವಿ. ಫ್ರೀ ಮಾಡ್ಕೊಂಡೆಲ್ಲ ಮೊದಲೇ ಬುಕ್ ಆಗಿರುತ್ತೆ. ಹೌದು. ಕುಂದಾಪುರ ಕನ್ನಡದಲ್ಲಿ ಎಷ್ಟು ಫಿಲ್ಮ್ ಮಾಡಿರಿ? ಕುಂದಾಪುರ ಕನ್ನಡದಾಗೆ ಇದು ಆ್ಯಕ್ಚುಲಿ ಗುಲಾಬಿ ಟಾಕೀಸ್ ನನ್ನ ಪೋರ್ಷನ್ ಎಲ್ಲ ಕುಂದಾಪುರ ಕನ್ನಡದಂಗೆ ತಿಳಿಸಿಲ್ವೇ ಕುಂದಾಪುರ ಕನ್ನಡ. ಬಟ್ ಕೆಲವೊಂದು ಪಾತ್ರಗಳು ಸ್ವಲ್ಪ ಚೇಂಜ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ
ಆಮೇಲೆ ಇರು ರವಿ ಬಸವರಾಜ್ ಅವರದ್ದು ಬರ್ಗರ್ ಮಂಡ್ಲ, ಬಿಲಿಂಡರ್, ಕುಂದಾಪುರ ಅಂದೇಳಿ ಲಾಸ್ಟ್ ಇಯರ್ ಏನೋ ರಿಲೀಸ್ ಆಯಿತು. ಅದಿಷ್ಟು ಕುಂದಾಪುರ ಕನ್ನಡ ಸಿನಿಮಾ ಬಿಟ್ಟರೆ ಬೇರೆ ಎಲ್ಲ ಬೇರೆ ಒಂದು ಶುದ್ಧ ಕನ್ನಡ ಅಂತ ಏನು ಹೇಳೋದು ಆ ಥರ. ಶುದ್ಧ ಕನ್ನಡ ಮತ್ತೆ ಕುಂದಾಪುರ ಕನ್ನಡ ಶೂಟಿಂಗ್ ಹೋದಾಗ ಎಂತ ಡಿಫ್ರೆನ್ಸ್ ಅನ್ಸುತ್ತಾ ಯಾವ ಥರ? ಇಲ್ಲ, ನಾನಂದರೆ ಸ್ಟಾರ್ಟಿಂಗ್ ಒಂಥರ ಆದಿದ್ದಿತ್ತು, ಬಟ್ ಈಗ ತುಂಬ ಭಯ ಬಂದದ್ರಿಂದ ನಮ್ಗೆ ಎಂತ ಆಯ್ತು ಈಸಿ. ಅವ್ರು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೋ ಅದನ್ನು ನಾವು ಇಮಿಡಿಯೇಟ್ ಬರ್ತದೆ. ಮತ್ತು ಸಿನಿಮಾಗೆ ಪ್ರಾಬ್ಲಮ್ ಆಗ್ತಿಲ್ಲ ಅಂತಂದರೆ ನಾವಲ್ಲಿ ಏನು ಬೈ ಚಾನ್ಸ್ ಏನೇ ಆಚೀಚೆಗೆ ಆದಿದ್ರು ವರ್ಡ್ಸ್ ಡಬ್ಬಿಂಗ್ ಇರುತ್ತಲ್ಲ, ಡಬ್ಬಿಂಗ್ ಮಾಡೋತ್ತಿಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು. ಹಾಗಾಗಿ ಏನಷ್ಟೊಂದು ಭಯಂಕರವಾದ ಕಷ್ಟ ಆಗ್ತಿಲ್ಲ. ಶೂಟಿಂಗ್ ಎಲ್ಲ ಬೇಕಾದ್ರೆ ಎಕ್ಸ್ಪ್ರೆಷನ್, ನಿಮ್ಮ ಭಾವನೆಗಳನ್ನ ನೀವು ಹೆಂಗೆ ವ್ಯಕ್ತಪಡಿಸ್ತೀರಿ, ಯಾವ ಫ್ಲೋ ಮಾತಾಡ್ತೀರಿ, ಎಷ್ಟು ಇನ್ವಾಲ್ವ್ಮೆಂಟ್ ಕೊಡ್ತೀರಿ, ಪಾತ್ರದವ್ರು ಎಷ್ಟು ಪ್ರವೇಶ ಮಾಡ್ತೀರಿ. ಒಂದು ಸಿನಿಮಾನೇ ನಾಟಕ ಇಲ್ಲಿ ಯಾವ್ದಾದ್ರು ಒಬ್ಬ ಆ್ಯಕ್ಟ್ ಮಾಡೋನಿಗೆ ಬೇಕಾಗ ಮೇಯ್ನ್ ಅದು ಆ ಕ್ಯಾರೆಕ್ಟರ್, ಆ ಸಿಚುವೇಶನಿಗೆ ಹ್ಯಾಂಗ್ ತನ್ನನ್ನು ತಾನು ತೊಡಸ್ಕೊಳ್ತಾ ಇದ್ದ ಅನ್ನೋದೇ ಇಂಪಾರ್ಟೆಂಟ್ ಅಂತ ಅವನು ಹೈಲೈಟ್ ಆಗ್ತಾವ. ಇದು ಈ ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡೋರು, ಸಿನಿಮಾ ಆ್ಯಕ್ಟಿಂಗ್ ಅಂದರೆ ಏನು ಡಿಫ್ರೆನ್ಸ್? ಸಿನಿಮಾ ಆ್ಯಕ್ಟಿಂಗ್ ಈಸಿ, ತುಂಬ ಈಸಿ ಸಿನಿಮಾ ಆ್ಯಕ್ಟಿಂಗ್. ಯಾಕಂದರೆ ಒಂದು ಮಿಸ್ಟೇಕ್ ಅವ್ರು ಒನ್ ಮೋರ್ ಇರುತ್ತೆ, ಆ್ಯಕ್ಷನ್ ಕಟ್ ಇರುತ್ತೆ. ಎಷ್ಟೊತ್ತಿಗೆ ಅವರು ಆ ಟೈಮ್ ತಗೊಂಡು ಈಗೆಲ್ಲಂತೂ ಈ ಕ್ಯಾಮ್ರಾ ಡಿಜಿಟಲ್ ಬಂದ್ರ ಮೇಲೆ ಎಷ್ಟು ಬೇಕಾದ್ರೂ ಟೇಕ್ ತಗೊಂಡ್ರು. ಅಂದರೆ ನಾವು ನಿಜವಾಗಿ ನಾವು ಹೆಚ್ಚು ಟೇಕ್ ತಗೊಂಡಿಲ್ಲ. ಎಂಥ ಆರ್ಟಿಸ್ಟ್ ಅಲ್ಲದವನು ಕೂಡ ತಂದು ನಿಲ್ಲಿಸ್ಕೊಂಡು ಮಾಡಿ ಪುನಃ ಮಾಡು ಒನ್ ಮೋರ್. ಯಾಕಂದರೆ ಕಾರಣ ರೈನ್ ವರ್ಷನ್ ಆಗಿದ್ದಾಳೆ ಮುಂಚೆ, ತುಂಬ ಪರ್ಫೆಕ್ಟ್ ಆರ್ಟಿಸ್ಟೇ ಬೇಕಿದ್ದಿತ್ತು ಅವ್ರಿಗೆ. ಪಕ್ಕ ಮೆಮೊರಿ ಪವರ್ ಇಪ್ಪವರು, ಆಮೇಲೆ ಪಕ್ಕ ಎಕ್ಸ್ಪ್ರೆಷನ್ಸ್ ಕೊಟ್ಟು ಮಾತಾಡೋರೇ ಅವರಿಗೆ ಜಾಸ್ತಿ ಬೆಲೆ ಇದ್ದಿತ್ತು. ಈಗ ಯಾರನ್ನ ಬೇಕಾದ್ರೂ ನಿಲ್ಸ್ಕೊಂಡು ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಈಗ ಆಗ್ಬೋದು ನಾವು ಸಿನಿಮಾದವ್ರ ಹತ್ರ ಕಲ್ಸರಿ ಮಾತಾಡೋತ್ತಿಗೆ ಹಂಗಿತ್ತು. ಯಾವತ್ತು ಡಿಜಿಟಲ್ ಅಂತ ಬಂತೋ ಒಂದು ರೀತಿಯಂಗೆ ಬೇರೆ ಥರ ಚೇಂಜ್ ಆಯ್ತು ಅಂದೇಳಿ ಮಾಡ್ಸ್ಲಾಕೌದು. ಒಬ್ರ ಹತ್ರ ಅವನಿಗೆ ಬಾರ್ದಿದ್ರು ಕೂಡ ಹಿಂಗೆ ಮಾಡು, ಹಂಗೆ ಮಾಡು, ಹುಲಿ ವೇಷ ಹಾಕೊಂಡು ಹಂಗೆಲ್ಲ ಬರೆದು ನಂಗೆ ಯಾವ್ದಕ್ಕೆ ಹೂ ಅಂದೇಳಿ ಹೇಳಕ್ಕೆ ಅವನಿಗೆ ಒಂದ್ಸರಿ ಹೇಳೋ ಕಾಯಿಲೆ 10 ಸರಿ ಮಾಡ್ಲಕ್ಕೆ. ಬಟ್ ಟೈಮ್ ವೇಸ್ಟ್ ಆಗ್ತಿರುತ್ತೆ, ಯಾರು ತಗೊಂಡಿಲ್ಲ, ಟೈಮ್ ವೇಸ್ಟ್ ಆಗ್ತಾ ಇತ್ತು. ಮುಂಚೆಲ್ಲ ಹಂಗಲ್ಲ. ನಾವು ನೀವೇನ್ರಿರ್ತೀರಿ ಆ ಪುಟಾಳ ಕಣ್ಣಗಲ್ ಅವರೆಲ್ಲ ಆ್ಯಕ್ಟರ್ಗಳಿಗೆ ಒನ್ ಟೇಕಲ್ಲಿ ಬರಲ್ಲ ಕಪಾಳಕ್ಕೆ ಒಂದು ಕೊಡ್ತಿದ್ರು ನಮ್ರು. ಆ ಭಯ ಈಗ ಇಲ್ಲ. ಡೈರೆಕ್ಟ್ ಎದುರಿಗೆ ಸಿಟ್ಟಿರ್ತಿತ್ತು, ಕಾಲ ಮೇಲೆ ಕಾಲ ಕಳೆದು ಹಾಗೆ ಇರುತ್ತೆ. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹಿರಿಯರು ಕಿರಿಯರು ಅನ್ನೋ ಅದೆಲ್ಲ ಇಲ್ಲ. ಯಾಕಂದರೆ ಅದು ಕಾರಣ ಗೊತ್ತಿಲ್ಲ, ಅಪ್ಡೇಟ್ ಆದ ಪ್ರಪಂಚ. ಸೊ ಅದೆಲ್ಲ ಆ ಬೆಲೆಗೆ ಆಯಿತು, ಆ ಭಯ ಇತ್ತು. ಡೈರೆಕ್ಟ್ರು ಅಂದಾಗ ಅವರು ಒಂದು ರೆಸ್ಪೆಕ್ಟೇ ಬೇರೆ ಥರ ಇತ್ತು. ಆ ಪುಟಾಡ ಕಣಗಲ್ಲ ಕೆನ್ನಿ ಮೇಲೆ ಹೊಡಿತಿದ್ರು, ಆ್ಯಕ್ಟಿಂಗ್ ಸಮ ಮಾಡಲಿಲ್ಲ ಅಂತ ಹೇಳ್ರಿ. ಕಾರಣ ಅವ್ರು ಸಿಟ್ಟು ಜಾಸ್ತಿ ಅನ್ನಲ್ಲ, ಅದು ಒಂದು ಸಾರಿ ಆ್ಯಕ್ಷನ್ ಅನ್ಕು ಏನು ಬೇರೆ ಸಣ್ಣ ಸಿಗುತ್ತಲ್ಲ ಇದು ವೇಸ್ಟ್ ಆಗಿ ಹೋಯ್ತು. ಬರ್ನ್ ಆಗ್ತಾನೆ ವೇಸ್ಟ್ ಆಗ್ತು. ಅದು ಎಷ್ಟೊತ್ತು ದುಡ್ಡು ಆಗ್ಬಿಡುತ್ತೆ. ಒಂದ್ಸರಿ ರೋಲ್ ಆದ್ರೆ 1800-2000 ಚಿಲ್ಲರೆ ಹೇಳ್ತಾರೆ. ಒಂದು ಟೇಕಲ್ಲಿ ಅಷ್ಟು ಹಾತಿತ್ತು. ಒಬ್ಬ 10 ಟೇಕ್ ತೆಗೆದು ನಾವು ಅವ್ರಿಗೆ ಪೇಮೆಂಟ್ ಕೊಡೋದು ನೇಲ್ ಸುಟ್ಟಾಕೋದ ಆ ಸಿಟ್ಟಿಗೆ ಹೊಡಿತಿದ್ದೀರ. ಸೊ ಆ ಮೆಮೊರಿ ಪವರ್ ಇದ್ದವರಿಗೆ ಮನೆ ಹೇಳ್ತಿದ್ದೀರ. ಅವಕಾಶಗಳು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮಾತ್ರ ಇದ್ದೀರ ಆಗಲಿ. ಅಂದರೆ ನಿಮ್ಗೊಂದು ಕ್ಯಾರೆಕ್ಟರ್ ಕೊಟ್ಟಿರ್ಕೊಂಡು ನಾನು ನಿಮ್ಗೆ ಹೇಳೋಕ್ಕಿಲ್ಲ ಹಿಂಗೆ ಮಾಡ್ಕೊ ಹಾಗೆ ಮಾಡ್ಕಿಲ್ಲ, ನಿಮ್ಗೊಂದು ಕಂಡ್ಕೊಳ್ಳೆ ಗೊತ್ತಾಯ್ತು ಹಿಂಗೆ ಮಾಡ್ಕೊ ಏನೋ ಮಾಡ್ಕೊಂಡೇಳಿ. ಇನ್ನು ಏನಾದ್ರು ಚೇಂಜಸ್ ಬೇಕಾದ್ರೆ ಮಾತ್ರ ಅವರ ಸಜೆಷನ್ ಡೈರೆಕ್ಟರ್ ಇದ್ರು. ಬಟ್ ನಿಮ್ಗೆ ಮ್ಯಾಕ್ಸಿಮಮ್ ಗೊತ್ತಿರುತ್ತೆ, ಅವರಿಗೆ ಜಾಸ್ತಿ ಅವಕಾಶ ಇದ್ದಿತ್ತಾಗ. ಈಗ ಮ್ಯಾಕ್ಸಿಮಮ್ ಗೊತ್ತಿರ್ತೀವಿ ಏನಿಲ್ಲ, ನೀವು ಇಲ್ಲಾಂದ್ರೆ ಈಗ ಹಂಗೆ ಫ್ಲಾಪ್ ಮಾಡೋದು ಆಗ್ತಾ ಇರುತ್ತೆ. ಸೊ ಕೆಲವು ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಪ್ರತಿಯೊಂದು ಸ್ವಲ್ಪ ವ್ಯತ್ಯಾಸಗಳಾಗೋದಕ್ಕೆ ಅದು ಕೂಡ ಕಾರಣ ಅಂತೆ ನಾನು. ಯಾಕಂದರೆ ಮತ್ತು ಡಿಜಿಟಲ್ ಕ್ಯಾಮ್ರಾ ಆದ್ದರಿಂದ ಒಂದಿಷ್ಟು ಶಾರ್ಟ್ಸ್ಗಳು ತೆಗಿತ್ತು, ಸಿಕ್ಕಾಪಟ್ಟೆ ಶಾರ್ಟ್ಸ್. ಬಟ್ ಅಲ್ಲಿ ಹಾಕೋಕ್ಕಾಗೋದು 2-3, ಒಂದು ಕ್ರೇಜ್ ವೈಡ್ ಅಥವಾ 2 ಶಾರ್ಟ್ಸ್ ಸಜೆಷನ್. ಈ ಶಾರ್ಟ್ಸ್ಗಳನ್ನ ಮಾತ್ರ ಯೂಸ್ ಮಾಡೋಕ್ಕಾಗ್ಬಿಟ್ರೆ ಒಂದು ಸಣ್ಣ ಡೈಲಾಗ್ ಅದು ಸಿಕ್ಕಾಪಟ್ಟೆ ಶಾರ್ಟ್ಸ್ ತೆಗಿದ್ರು ಬೇಕಾಗುತ್ತೆ. ಬಟ್ ಏನಾಗ್ತಂದರೆ ನಾವು ಅದೇ ಒಂದು ಭಾವನಾತ್ಮಕ ಡೈಲಾಗ್ ನೀವು ನನಗೆ ಹೇಳ್ತೀರಿ ಅಂದರೆ ಸ್ಕ್ರೀನಂಗೆ ಒಂದೇ ಶಾರ್ಟ್ ಹಂಗೆ ಹೇಳೋದು ಆಡಿಯನ್ಸಿಗೆ ಕನೆಕ್ಟ್ ಆಗೋ ರೀತಿ ಬೇರೆ. ಒಂದೇ ಶಾರ್ಟ್ ಅದು. ಯಾಕಂದ್ರೆ ನಿಮ್ಮ ಟ್ಯಾಲೆಂಟಲ್ಲೂ ನಮ್ಮ ಆಡಿಯನ್ಸಿಗೆ ಕಾಮಕಾಗ್ತದೆ, ಜೊತೆಗೆ ನಿಮ್ಮ ಪಾತ್ರದೊಳಗೆ ಆಡಿಯನ್ಸ್ ಗೊತ್ತಿಲ್ಲದೆ ಕನೆಕ್ಟ್ ಆಗ್ತಾ ಹಾರ್ಟಿಗೆ ಟಚ್ ಆಗ್ತಾ ಆಗಲಿಕ್ಕೆ ಎಂತ ಆಗ್ತದೆ, ಎಂತ ಆ್ಯಕ್ಟ್ ಮಾಡ್ತಾರೆ ಅವ್ರು, ಸಖತ್ ಆ್ಯಕ್ಟಿಂಗ್, ಒಳ್ಳೆ ಡೈಲಾಗ್. ಈಗ ಅದನ್ನಷ್ಟು ಕಾಮಕ್ಕಾಗಲಿಲ್ಲ, ಬ್ರೇಕ್ ಮಾಡ್ತಾರೆ ಮಧ್ಯೆ. ಒಂದ್ಸರಿ ಈ ಶಾರ್ಟ್ ಹಾಕ್ತಾರೆ, ಆ ಶಾರ್ಟ್ ಹಾಕ್ತಾರೆ, ಆಚೆ ಶಾರ್ಟ್ ತೆಗೆದಿತ್ತಲ್ಲ ನಾವು ಒಂದಡಿ. ಈ ಭಾವನೆಯನ್ನು ಅರ್ಥೈಸ್ಕೊಂಡ್ರೆ ನಿಜವಾಗಿ ಎಷ್ಟು ಬೇಕಾಗ್ತಿಲ್ಲ. ನಾನು ಈಗ ನಿಮ್ಮ ಹತ್ರ ಕತೆ ಹೇಳೋತ್ತಿಗೆ ಒಂದ್ಸರಿ ಕುರ್ಚಿ ಬೆಚ್ಚಿ ಹಿಂಗೆ ಹೇಳಿ, ಕುರ್ಚಿ ಹಾಕೊಂಡು ಹೋಗಿ ಹೇಳ್ರೆ ನೀವು ಹಿಂಗೆ ಮದ್ದಿಗೆ ಅದು ಕನಸ್ತಾಪೋದಕ್ಕೆ ಎಲ್ಲೋ ಒಂದು ಕಡೆ ಅಡೆತಡೆ ಆಗ್ತಾಳೆ. ನಾವು ಸುಮಾರು ಸಿನಿಮಾ ಮಾಡೋರ ಜೊತೆಗೆಲ್ಲ ಮಾತಾಡ್ತಾ ಇರುತ್ತೆ.
ಹೌದು ನಮ್ಮ ರೀತಿಯ. ಬಟ್ ಏನಂದರೆ ಆ ಥರ ಬಂದಿತ್ತು. ಈಗ ಓಕೆ ಗುಂಪಿನಲ್ಲಿ ನಾವೆಲ್ಲ ಮಾಡ್ತೀವಿ, ನಾವು ಮಾಡುವ ತೆಗೀನಿ ಶಾರ್ಟ್ಸ್ಗಳನ್ನು. ಕಡೆಗೆ ಅಂತಂದರೆ ಇತ್ತೀಚೆಗೆ ಕೆಲವು ಸಿನಿಮಾ ಮಾಡೋತ್ತಿಗೆ ಸಿನಿಮಾ 2.5 ಗಂಟೆ ಆಯ್ತದೆ, ತೆಗೆದು ಫುಟೇಜಸ್ 4.5 ಗಂಟೆ ಇರುತ್ತೆ. ಓಕೆ 2 ಸಿನಿಮಾ ಮಾಡುವಷ್ಟು ಫುಟೇಜಸ್ ಇರುತ್ತೆ. ಸೊ ಡೇಸ್ ವೇಸ್ಟ್ ಆಯ್ತಾ, ಟೈಮ್ ವೇಸ್ಟಾ, ದುಡ್ಡು ವೇಸ್ಟಾ? ಅದು ಯಾಕೆ ಮಾಡಿ ಮತ್ತೊಂದು ಸಿನಿಮಾ ಮಾಡುವಷ್ಟು ಫುಟೇಜಸ್ ಇರುತ್ತೆ. ಹಿಂದಿನವರು ಈಗಿನವರಿಗೆ ಮಾನಿಟರ್ ಇರುತ್ತೆ, ಕಾಮಕ್ಕೆ ಏನು ಫ್ರೇಮ್ ಇಟ್ಟಿತ್ತು ನಾವು ಒಂದಲ್ಲಿ ಮಾನಿಟರ್ ಇಟ್ಟು, ಹಿಂದಿನವರಿಗೆ ಇದೇ ಮಾನಿಟ್ರ್ ಕ್ಯಾಮರಾ ಹಿಂಗೆ ಕಂಡ್ರೆ ಅದೇ ಅಲ್ಲೇ ಫಿಕ್ಸ್. ಪ್ಲೇಬ್ಯಾಕ್ ಮಾಡೋದಿಲ್ಲ, ಈಗ ಪ್ಲೇಬ್ಯಾಕ್ ಮಾಡಿ ಸಮಯ ಇಲ್ಲ ಅದು ಇದೆಲ್ಲ. ಸೊ ಆಗಳಿಗೆ ಮೆದುವಾಗಿ ಎಲ್ಲದೂ ಇದಿತ್ತು ಡೈರೆಕ್ಟರ್ಗಳದ್ದು. ಸೊ ಈಗ ತುಂಬ ಈಸಿ ಹೋಗ್ತದೆ, ಅದನ್ನ ಬೇರೆ ರೀತಿಯಾಗೆಲ್ಲ ಬಳಕೆ ಮಾಡ್ಕೊಂತ ಇರ್ತಾರೆ, ನಾವು ಕಾಣ್ತಾ ಇರುತ್ತೆ. ಅದ್ರ ತಪ್ಪು ಅಂಬಕ್ಕೆ ಆಗ್ತಿಲ್ಲ, ಕ್ಯಾಮರಾ ಬೇಕೇ ಆಗ್ತದೆ. ಭರವಸೆ ಇಪ್ಪದಿಲ್ಲ, ಅಯ್ಯೋ ಇನ್ನೊಂದು ತಕ್ಕಂಬ, ಸೇಫ್ಟಿಗೆ ಒಂದು ತಕ್ಕಂಬ, ಮತ್ತೊಂದು ತಕ್ಕಂಬ ಒಂದು ಬೇಕಾಗ್ತದೆ. ಈ ಥರದ್ದು ಇದೆಲ್ಲ ವಿಷಯಗಳು ಸಿನಿಮಾಗೆ ಬಂದ ಮೇಲೆ ಕೆಲವು ಸಿನಿಮಾ ಮಾತ್ರ, ಕೆಲವು ಸಿನಿಮಾ ಆಗಲ್ಲ, ಎಷ್ಟು ಬೇಕು ಅಷ್ಟೇ ತೆಗೀತು. ಕೆಲವು ಸಿನಿಮಾದವರು ಪರ್ಟಿಕ್ಯುಲರ್ ಪ್ಲ್ಯಾನೇ ಮಾಡ್ತಾರೆ, ಎಲ್ಲಿ ವಿದೌಟ್ ಪ್ಲ್ಯಾನ್ ಇರುತ್ತೋ ಅಲ್ಲೊಂದಿಷ್ಟು ಬೇಕೇ ಅಂತ. ಈಗ 15 ಜನ ಚಾಕುಡು ಬತ್ತೆ ಅಂತ ಹೇಳ್ರಿ, ನೀವು 15 ಜನಕ್ಕೆ ಎಷ್ಟು ಅವಲಕ್ಕಿ ಕಲ್ಸ್ಕೊಳ್ಳಿ ಗೊತ್ತಿದ್ರೆ ಅರ್ಧ kg ಅವಲಕ್ಕಿ ತರಿಸಿದ್ರಿ. ಅವಲಕ್ಕಿ kg ಕಪಿಯೋ ಅಥವಾ ಈ ಕನ್ಫ್ಯೂಷನ್ಸ್ ಇರುತ್ತೆ, 2 kg ಅವಲಕ್ಕಿ ತರಿಸ್ರಿ, ಅವಲಕ್ಕಿ ಉಳಿತು. ಈ ಥರ ಅಂದ್ರೆ ಈಗ ನಿಮ್ದು ಡೈರೆಕ್ಟರ್ಗಳಿಗೆ ಅಷ್ಟು ಜಾಗ್ರತೆ ಇಲ್ಲ ಅಥವಾ ಅಲ್ಲ, ಪ್ಲ್ಯಾನಿಂಗ್ ಅವೆಲ್ಲ ಜಾಗ್ರತೆ ಅಂತಲ್ಲ. ಕೆಲವರು ಅಂದರೆ ತುಂಬ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಾರೆ ಅಷ್ಟೇ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಸಿನಿಮಾ ಮಾಡೋದಿಗೆ ನಾವು ಕಂಡು ಕಾಮ ಹೊಂದಿದೆ ಅಂತಂದರೆ, ಬಟ್ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರಿಗೆ ಹೊಸ ಕ್ಯಾಮರಾಮನ್ ಅವ್ರು ನಡೀತು. ಒಬ್ಬ ಕ್ಯಾಮರಾಮನ್ ಎಕ್ಸ್ಪೀರಿಯನ್ಸ್ ಇದ್ದರೆ ಹೊಸ ಡೈರೆಕ್ಟರ್ ಅವ್ರು ನಡೀತು. ಒಬ್ರಿಗಾದ್ರೂ ಐಡಿಯಾ ಇರುತ್ತೆ. ಕೆಲವು ಕಡೆಗೆ ಅಂತ ಅಂತಂದರೆ ಕ್ಯಾಮರಾಮನ್ನು ಹೊಸಬ್ರಾಗಿರ್ತರು, ಡೈರೆಕ್ಟ್ರು ಹೊಸಬ್ರಾಗಿರ್ತರು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಡಿಲೇ ಆಗ್ತು, ಟೈಮ್ ಜಾಸ್ತಿ ಹೋಗ್ತು, ಟೂ ಮಚ್ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ, ಇಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಟೈಮ್ ಅಂದ್ರೆ ದುಡ್ಡು, ಪ್ರೊಡ್ಯೂಸರ್ ಎಷ್ಟು ದುಡ್ಡು ಆಗಿರ್ತದೆ ಹೋಗ್ತಾ ಇರುತ್ತೆ. ಹೌದು. ಇದು ಈಗ ಇಬ್ರು ತಿಳಿದಾರಾದ್ರೆ ಕೆಲವ್ರದ್ದು ಐಡಿಯಾಗಳು ಬೇರೆ ಇರುತ್ತೆ. ಈಗ ಡೈರೆಕ್ಟರ್ ಬೇರೆ, ಇಬ್ಬರು ತಿಳಿದವರಾದ್ರೆ ಅಲ್ಲಿ ಬೇರೆ ಥರ ಇರುತ್ತೆ. ಮತ್ತೆಂತಂದರೆ ಸಿನಿಮಾ ಅಂತ ಬಂದಾಗಲಿಕ್ಕೆ ಈಗ ನಾನು ಒಬ್ಬ ಕ್ಯಾಮರಾಮನೇ ವರ್ಕ್ ಮಾಡ್ತಾರೆ, ನೀವು ಡೈರೆಕ್ಟರೇ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಭಾವನೆ ಅಂತ ನಾವು ಫಸ್ಟಿಗೆ ಗೊತ್ತಿರುತ್ತೆ. ನೀವು ಒಂದು ಶಾರ್ಟ್ ಹಿಂಗೆ ಹೇಳಿದ್ರೆ ನಾನು 10 ಶಾರ್ಟ್ ತೆಗೆದು ತೋರಿಸು ಟೈಪ್ ಅಂತ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಬಾಂಡಿಂಗೇ ಬೇರೆ. ಬರೇ ಸಿನಿಮಾ ಶೂಟಿಂಗ್ ಅಂತ ಬಂದಾಗ ಹಂಗೆ ಎಷ್ಟು ಕೊಡ್ತಾರೆ, ಎಷ್ಟು ದುಡ್ಡಿನ ಕೆಲಸ ಮಾಡ್ತೀವಿ, ಮೈಂಡ್ ಸೆಟ್ಟಿನ ಯೋಚನೆಗಳ ವ್ಯಕ್ತಿಗಳು ಬೇರೆ. ಬಟ್ ಇದು ನಾನು ಮಾಡುವಂಥದ್ದು. ಸೊ ಗೆಲ್ಲುವಂಥ ಪ್ರಯತ್ನಕ್ಕೋಸ್ಕರ ಮಾಡ್ತಾ ಇತ್ತು ಪ್ರತಿಯೊಬ್ಬರು, ಇಡೀ ಟೀಮ್ ಹಂಗಿದ್ದವರು. ನಮ್ಮ ಗೆಲುವಿಗೆ ನಾವು ಮಾಡದಿರುವಂಥ ಒಂದು ಪ್ರಯತ್ನ ಅನ್ನೋ ಮೈಂಡ್ ಸೆಟ್ ಇದ್ದರೆ ಅಲ್ಲೆಲ್ಲ ಸಕ್ಸಸ್ ಆಫ್ ಚಾನ್ಸ್ ಜಾಸ್ತಿ ಇರುತ್ತೆ. ಕಾಂತಾರದ್ದು ಹೇಗಿತ್ತು ಅಂದರೆ ನಿಮ್ಮ ಆಯ್ಕೆ, ಆಡಿಷನ್ ಅಥವಾ? ನಮಗೆ ಆಡಿಷನ್ ಅಂತಿರಲಿಲ್ಲ. ರಿಷಬ್ ಶೆಟ್ಟರ್ ಆಲ್ರೆಡಿ ಮುಂಚಿನ ಫ್ರೆಂಡ್ ಆದ್ದರಿಂದ, ಅವರ ಹೆಚ್ಚಿನ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದದ್ರಿಂದ ಇದೊಂದು ನಮಗೆ ಹೇಳಿದ್ದೀರ. ಸೊ ಮಾಡಿ ಅಂದರೆ ಕಾಂತಾರ ಬಂದೇನೆ ನೀವು ಫೇಮಸ್ ಅಂದರೆ ಸ್ವಲ್ಪ ಜನರಿಗೆ ಗೊತ್ತಾದ, ಇದು ಮೊದಲಿಂದ ಯಾವ್ದಾದ್ರು ಫಿಲ್ಮಲ್ಲಿ ಗುರ್ತೆ ಹಿಡಿತಿದ್ರ ಅಂದರೆ ಕುಂದಾಪುರ ಬಿಟ್ಟು ಹೊರಗಡೆ ಹೋದಾಗ? ಇಲ್ಲ, ಹಿಡಿತಿದ್ರೆ ಕಾಂತಾರ ಮತ್ತೊಂದು ಮೈನ್ಗಳು ಜಾಸ್ತಿ ಆದಂಗೆ ಆಯಿತು. ಅದಕ್ಕಿಂತ ಮುಂಚೆ ಹಿಡಿತಿದ್ರು, ಯಾಕಂದರೆ ಸುಮಾರು ಸಿನಿಮಾಗಳು ಮಾಡೋದ್ರಿಂದ, ಮಾಡಿದ ಸಿನಿಮಾಗಳಲ್ಲಿ ಗೆದ್ದ ಸಿನಿಮಾಗಳು ಸುಮಾರು ಇತ್ತು. ಅದೇ ಅದಕ್ಕಿಂತ ಟಾಪ್ ವಿಖ್ಯಾತಿಯನ್ನು ಪಡೆದಂಥ ಸಿನಿಮಾದಂಗೆ ನಾವಿರೋದು ಮತ್ತೊಂದು ಜಾಸ್ತಿ ಇದಾಯಿತು, ಪ್ಲಸ್ ಆಯಿತು. ಕಾಂತಾರದ್ದು ಶೂಟಿಂಗ್ ಅನುಭವ ಹೆಂಗೆ? ಅಯ್ಯೋ, ಕಾಂತಾರದ್ದು ಅದು ಮರೋಕೆ ಆಗ್ತಿಲ್ಲ. ಅದು ಮರೋಕೆ ಆಗ್ತಿಲ್ಲ ಅಂದರೆ ಅದು ಆ ಥರದ್ದೇ. ಯಾಕಂದರೆ ನಾವೆಲ್ಲ ಎಷ್ಟು 59 ದಿವಸ, ನಮಗೆ ಕೊಟ್ಟದ್ದು 25 ದಿವಸ ಡೇಟ್. ಬಟ್ 59 ದಿವಸ ನನ್ನ ಪೋರ್ಷನ್ನೇ ಇದು. ಕೆಲವು ಸಹ ಶೂಟಿಂಗ್ ಇರ್ತಿಲ್ಲ, ಇದು ಮ್ಯಾಕ್ಸಿಮಮ್ ಡೇಟ್ಸ್ ಎಲ್ಲ ನೈಟ್ ಹಂಗೆ ನೈಟ್ ಶೂಟಿಂಗ್ ಅಂದ ತಕ್ಷಣ ನಿದ್ರೆ ಬಿಡ್ಕೆ, ಜೊತೆಗೆ ಒಂದಿಷ್ಟು ಜನ ಜೂನಿಯರ್ಸ್ ಆರ್ಟಿಸ್ಟು. ಆಮೇಲೆ ಆ ಸೆಟ್ಟು, ನೀವು ಸೆಟ್ಟಿಗೆ ಕೆರಡಿಗೆ ಬಂದಿದ್ರೆ ಗೊತ್ತಾಗ್ತು. ಆ ಒಂದು ಇವರನ್ನೇ ಸೃಷ್ಟಿ ಮಾಡಿದ್ದೀರಿ, ಒಂದು ಒಡ್ ರೋಡು, ಒಂದಿಷ್ಟು ಮನೆಗಳು, ಹುಲ್ಲು ಮನೆಗಳು, ಕೆಲವು ಹೈಟಿಪ್ ಮನೆಗೆ ಮೆಟ್ಟಿಲುಗಳು, ಒಂದು ಬಿಸಿನೀರಿನ ಹಂಡೆ, ಆಮೇಲೆ ಬಸ್ಲೆ ನಟ್ಟಿರು, ಹೂವಿನ ಗಿಡ ನಟ್ಟಿರು, ಮುಂಚೆ ನಟ್ಟದ್ರಿಂದ ಅದ್ರಂಗೆಲ್ಲ ಹೂ ಬಿಟ್ಟಿತ್ತು. ಅಲ್ಲಿ ಅಕ್ಕಿ ಮಿಲ್ ಮಾಡಿರು, ಇದು ಬೆಲ್ಲದ ಗಾಣ ಮಾಡಿರು. ಆಮೇಲೆ ಪೋಸ್ಟ್ ಆಫೀಸ್ ಇತ್ತು, ಅಂಗಡಿ ಇತ್ತು, ಹೋಟ್ಲ್ ಇತ್ತು. ಪಕ್ಕ ಯಾರ್ಯಾರು ಕಣ್ಣು ಕಟ್ಟಿದ ಬಂದಾಗಿಬಿಟ್ರೆ ಯಾವುದೇ ಊರೊಂದು ಫೀಲ್ ಆಗ್ತು. ಮತ್ತಷ್ಟು ಜನ, ದೊಡ್ಡ ಟೀಮು, ಅದು ದೊಡ್ಡ ಮಟ್ಟದ ಸಿನಿಮಾ. ಅದು ನಮ್ಮ ಒಂದಿಷ್ಟು ಜನ ಹೊಸ ಫ್ರೆಂಡ್ಸ್ ಇದ್ರು, ಆಲ್ರೆಡಿ ಹೊಸ ಫ್ರೆಂಡ್ಸ್ ಆರು. ಜೊತೆಗೆ ಮ್ಯಾಕ್ಸಿಮಮ್ ಕಾಡು, ಜೊತೆಗೆ ಹೇಳಿ ಕಾಡು, ಮ್ಯಾಕ್ಸಿಮಮ್ ನೈಟ್ ಶೂಟಿಂಗ್ ಹಂಗೆ ಸ್ಮೋಕ್ ಹಾಕ್ತರು, ಡಸ್ಟನ್ನು ಏರ್ ಬಿಟ್ಟು ಕೆಲವು ಫೈಟ್ಸ್ ಏನೋ ಬೇರೆ ಟೈಮಿಗೂ
ಬೇಕಾಗಿರೋದ್ರಿಂದ ಅಂಥದ್ದನ್ನೆಲ್ಲ ಮಾಡ್ತಾರೆ. ಡಸ್ಟ್ ಹೊತ್ತು ಹಗಿ ಹೊತ್ತು ಅದನ್ನೆಲ್ಲ ತಡ್ಕೊಂಡು ಅಷ್ಟೊತ್ತಿಗೂ ಅದನ್ನ ದಮ್ ಕಟ್ಕೊಂಡು ಆ್ಯಕ್ಟಿಂಗ್ ಮಾಡೋದು ಅವೆಲ್ಲ ಒಂದು ಮೆಮೊರಿ. ಮತ್ತು ಸಿನಿಮಾ ಗೆದ್ದದ್ದು ಆದ ರೇಂಜ್ ಇರ್ತಾನೆ ಅದು ದೇವ್ರನ್ನ ತೋರಿಸಿ ಕೊಡ್ತದೆ ಈ ಸಿನಿಮಾ. ಅಂದರೆ ಎಷ್ಟೋ ವರ್ಷದಿಂದ ಸಿನಿಮಾ ಕಾಣಿದ್ರು ಸಿನಿಮಾ ಕಾಣ್ರು. ಆಮೇಲೆ ನಾವೆಲ್ಲ ದೇವ್ರನ್ನ ನಂಬ್ಕೊಂಡು ಬಂದಾರೆ, ಸಣ್ಣದಿಂದ ಕಣ್ಕೊಂಡು ಬಂದದ್ದು ಅದೆಲ್ಲ ಮಾಯ ಆಗ್ತಾಯಿತ್ತು, ಮೊಬೈಲ್ ಒಳಗೆ ಹೋಯ್ತು ಪೂರ. ಅದು ಮೊಬೈಲಿಂದ ಹೊರಗೆ ಹೋಗ್ಬಿಟ್ಟಿರೋದು ಕಾಂತಾರ ಸಿನಿಮಾದಿಂದ. ಬಹುಶಃ ಕಾಂತಾರ ಅವರು ದೊಡ್ಡ ಮೈಲ್ಗಲ್ಲು. ಅದ್ರ ಮೇಲೆ ಎಲ್ಲೋ ಒಂದಿಷ್ಟು ಸಿನಿಮಾಗಳನ್ನು ಮಾಡುವವರು ಹೊಸ ಒಂದು ಯೋಚನೆಗಳತ್ತ ಮುಖ ಮಾಡು ಅಂತ ಹೇಳಕ್ಕೆ ಕೆಲವು ಸಿನಿಮಾಗಳು ಹೊಸ ಆಯಾಮದೊಂದಿಗೆ ವಾಪು ಶುರುವಾಯಿತು ಅಂದ್ರಕ್ಕೆ. ಅಂದರೆ ಮಾಮೂಲಿ ಇಪ್ಪದು ಮಾಮೂಲಿ, ಬಟ್ ಎಲ್ಲೋ ಒಂದು ಕಡೆ ಹೊಸತನ. ಅಂದರೆ ಇಡೀ ದಿವಸ ಬೆಳಗಿಂದ ಸಾಯಂಕಾಲದವ್ರಿಗೆ ಮಳೆ ಸುರಿತಾ ಇರುತ್ತೆ, ಸಿಡ್ಲು ಮಿಂಚು ಬರ್ತಾ ಇರುತ್ತೆ. ಬಟ್ ಒಂದು ಢಮಾರೊಂದು ಸಿಡ್ಲಿ ಸೌಂಡ್ ಪ್ರತಿ ದಿವಸ 2 ದಿವಸ 3 ದಿವಸ ಮಾತಾಡ್ತು. ಮಧ್ಯಾಹ್ನ 3 ಕಾಲಿಗೆ ಒಂದು ಸಿಡ್ಲು ಬಂತಲ್ಲ ಮೊರೆ ಅಂದೇಳಿ. ಸೊ ಆ ಸಿಡ್ಲಿನ ರೂಪದಂಗೆ ಕಾಂತಾರ ಒಂದು ದೊಡ್ಡ ಶಬ್ದ ಮಾಡ್ತಾ ಸೌಂಡ್ ಮಾಡ್ತಾ ಅಂತ ಹೇಳಿ. ಇದು ಅಂದ್ರೆ ಏನೋ ಮರೆಯಕ್ಕಾದ ಘಟನೆ ಅಂತ ಇತ್ತ ಕಾಂತಾರದ ಸೆಟ್ ಅಲ್ಲ ಅದು ಮರೆಯಕ್ಕಾಗ್ತಿದ್ದು ಘಟನೆ ಮರೆಯಕ್ಕಾಗ್ತಿದ್ದಿಲ್ಲ. ಅಂದರೆ ಪ್ರತಿ ಸಿನಿಮಾ ಒಂದೊಂದು ಥರ ಆಯ್ತು. ಬಟ್ ಆ ಶೂಟಿಂಗ್ ಮುಗಿದ್ಮೇಲೆ ಅದೇ ಮಾಡೋದಾದಿಲ್ಲ. ಮತ್ತು ಕಾಂತಾರ ಸಿನಿಮಾಗೆ ಎಲ್ಲರೂ ಹೇಳ್ತಿದ್ದದ್ದು ಅದೇ ಲಾಸ್ಟ್ ಒಂದು 20 ನಿಮಿಷ 12 ನಿಜವಾಗಿಯೂ ನಾವು ಒಟ್ಟಿಗೆ ಇದ್ದರೂ ಸಮೇತ ಆ ಶೂಟಿಂಗ್ ಸ್ಪಾಟಾಗಿ ಹೋಗಲಿದ್ದರೂ ಸಮೇತ ನಮ್ಗೊಷ್ಟೊತ್ತಿಗೆ ಅದೇ ಅನ್ಸೋದು, ಇದು ಎಂಥ ಇದು ಆ್ಯಕ್ಟ್ ಮಾಡ್ತಾರೆ ಎಂತ ಮಾಡ್ತಾರೆ ಗೊತ್ತಾಗಿಲ್ಲ. ನಾವು ಹೆಚ್ಚಿನ ಜನರಿಗೆ ಒಂದೇ ಹೇಳೋದು, ಆಪ್ತ ಮಿತ್ರ ಸಿನಿಮಾಗಳಿಗೆ ಸೌಂದರ್ಯ ರಾರಾ ಸಿನಿಮಾಕ್ಕೆ ಒಂದು ಆ್ಯಕ್ಟ್ ಮಾಡ್ರಿ ಅಂದರೆ ಅದು ಅವರೇ ಮಾಡೋಕೆ ಸಾಧ್ಯ ಅನ್ನೋ ಒಟ್ಟಿಗೆ ಹೋಯ್ತು. ಅದು ಬೇರೆ ತುಂಬ ಜನ ಮಾಡ್ರು, ಆ ಸಿನಿಮಾ ಡಬ್ಬ ಆಯ್ತು. ಬಟ್ ಆ ಕ್ಯಾರೆಕ್ಟರ್ ಮಾಡಿದ ಅವ್ರು ಮಾಡಿದಾಗ ಸೌಂದರ್ಯನೇ ನೆನಪಾಗ್ತಿತ್ತು, ಬಿಟ್ಟರೆ ಬೇರೆ ಯಾರ್ದು ನೆನಪಾಗ್ತಿರ್ಲಿಲ್ಲ. ಸೊ ಇಲ್ಲಿ ಅದನ್ನು ಚೆಂದಿ ಮಾಡಿ ಹಾಕಿದ್ದು ರಿಷಬ್ ಶೆಟ್ಟರು. ಒಬ್ಬರು ನಾವು ಒಂದು ಕಲಾವಿದರಾಗಿ ರಂಗಭೂಮಿಯಿಂದ ಬಂದವರಾಗಿ ಅದು ಸೆಲ್ಯೂಟ್ ಹೊಡಿಕೆ ಅವರ ಪರ್ಫಾರ್ಮೆನ್ಸ್ ಅದನ್ನು ಮರೋಕ್ಕಾಗ್ತಿಲ್ಲ. ಬಟ್ ಅದು ಸರಿ ಅವರು ಕಾಲ್ಪಿಟ್ ಮಾಡ್ಕೊಂತಿರೋದು ಇದು ಆಲ್ರೆಡಿ ಸಿಕ್ಕಾಪಟ್ಟೆ ಯೂಟ್ಯೂಬ್ ಹಂಗೆಲ್ಲ ಕೇಳಿದ್ಮೇಲೆ ಮ್ಯಾಟ್ರ್ ಕಾಲ್ಪಿಟ್ ಮಾಡ್ಕೊಂಡ್ರು. ಅವ್ರು ಒಂಥರ ಅವ್ರನ್ನ ನಾವು ಕಾಣೋದು ಕೆಲಸದಲ್ಲಿ ಅವ್ರಿರೋದು ಕೆಲಸದಲ್ಲಿ ರಾಕ್ಷಸ ಅವರು ಅಂದೇಳಿ. ಅಂದರೆ ಆ ಥರವೇ ಮಾಡ್ತಿದ್ರು. ಆ ಎಫರ್ಟಿನ ಪ್ರತಿಫಲ ಟೋಟಲ್ ಟೀಮ್ ವರ್ಕು ಇತ್ತು. ಬಟ್ ಅವರು ಮೇಯ್ನ್ ಏನು ನಾವಿಕ ಅವರೇ ಅವರ ಚಲಾಯಿಸುವ ಹಡಗಿ ಗಂಬುತ್ತರ ಅದರೆಲ್ಲದ ಒಟ್ಟು ಫಲಿತಾಂಶವೇ ಈಗ ಇರುವ ಒಂದು ಅವರಿಗೆ ಸಿಕ್ಕ ಬೆಂಬಲ ಆಗಿರ್ಬೋದು, ಜನಮನ್ನಣೆ, ಪ್ರತಿಯೊಂದು ಪ್ರಸಿದ್ಧಿ. ಅಂದ್ರೆ ಅವರು ಡಿಸಿಪ್ಲಿನ್ ಇರ್ಲಕ್ಕ ಅಂದ್ರೆ ಯಂಗ್ ಜನರೇಷನ್ ಹೆಂಗೆ ಯಂಗ್ ಡೈರೆಕ್ಟರ್ಗಳಿಗೆ ಯಂಗ್ ಡೈರೆಕ್ಟರ್ಗಳು ತುಂಬ ಇತ್ತು ಕಲಿಯೋದು, ನಿಜವಾಗಿ ಕಮ್ಮಿ. ಯಾಕಂದ್ರೆ ನಾನು ಬೇರೆ ಸಿನಿಮಾಕ್ಕೆ ಹೋದಾಗ ಒಂದೇ ಹೇಳೋದು, ಎಲ್ಲೋ ಡಿಲೇ ಆದ ಕೂಡಲೇ ಬೆಳಿಗ್ಗೆ ನಮ್ಗೆ ಹೇಳ್ತಾರೆ ಮಾಮೂಲಿ ಬೇಕೆ. ಯಾಕಂದ್ರೆ ಸಿನಿಮಾ ಅಂದಾಗ ಪ್ರೊಡ್ಯೂಸರೇ ಅದು, ಪ್ರೊಡ್ಯೂಸರ್ನ ಉಳಿಸುವಂಥದ್ದು. ಅವ್ರು ಯಾರೋ ನಂಬಿ ದುಡ್ಡು ಹಾಕಿರ್ತಾರೆ, ಅವ್ರನ್ನ ಉಳಿಸ್ಕ ನಾವು ಅನ್ನೋದಕ್ಕೆ ಇವ್ರ ಕೆಲಸಗಳು ಹೆಂಗಿರುತ್ತೆ ಅಂದರೆ ಫಸ್ಟ್ ಇವರೇ ಹೋಗಿರ್ತಾರೆ ಸೆಟ್ಟಿಗೆ ಬೆಳಿಗ್ಗೆ. ಅದು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ, ಅಲ್ಲಿ ಇರ್ತಾರೆ. ಅಲ್ಲಿ ಆಲ್ರೆಡಿ ಹಿಂಗೆ ಕಂಡ್ರೆ ಅವ್ನು ಇರ್ತಿರ್ತಾರೆ. ಎಲ್ಲರೂ ಹೇಳ್ತಾರೆ ರಿಷಬ್ ಸರ್ ಹೋಯ್ತು ಅಂತೇಳಿ ಅವ್ರು ಇರ್ತಾರೆ. ಅದನ್ನು ಫಾಲೋ ಮಾಡ್ಕೊ ಒಂದು ಬೇಗ ಎಷ್ಟು ಬೇಕೋ ಅಷ್ಟು ಬೇಗ. ಆಗ ಎಂತ ಎಷ್ಟು ಕೆಲಸ ಮಾಡ್ಲಿಕ್ಕೆ ಅಷ್ಟು ಮಾಡ್ಲಿಕ್ಕೆ ಕೆಲವು ಟೂ ಮಚ್ ಲೇಟ್ ಅಗಳಿಗೆ ಎಂತ ಒಂದು ಮೂಡ್ ಅಂತ ಇರುತ್ತೆ. ಈಗ ಉದಾಹರಣೆಗೆ ನಾನೀಗ ನಿಮಗೆ ಒಂದು ಟೈಮ್ ಕೊಟ್ಟೆ, ಇದನ್ನು ಮೀರಿ ನಾನು ಲೇಟ್ ಮಾಡಿದಾಗ ಅಪ್ಸೆಟ್ಟೇ ಮೂಡ್. ನನ್ನ ಬಪ್ಪತ್ತಿಗೂ ಮನ್ಸಂಗೆ ಅಂತಾರೆ ಲೇಟ್ ಆಯ್ತು ಅಂತ ಆಯ್ತು, ನಿಮ್ಗೆ ಈ ಜನಕ್ಕೆ ಆದ ಕೆಲಸ ಆಗಾಯ್ತು. ಸೊ ಇಂಥದ್ದು ಆಪ್ಕಾಗ ಯಾವ ಕೆಲಸದಂಗೂ ಸಮೇತ ಸಮಯಕ್ಕೆ ತುಂಬ ಬೆಲೆ ಕೊಡ್ತಾರೆ ಒಂದು. ಮತ್ತು ಹಾರ್ಡ್ ವರ್ಕರ್. ಬೆಳಿಗ್ಗೆ 5:30-6 ಗಂಟೆಗೆಲ್ಲ ತೆಗ್ದೇ ಬಿಡ್ತಾರೆ ಶೂಟ್, ಫಸ್ಟ್ ಟೇಕ್ ಆಗಿಬಿಡುತ್ತೆ, ಫಸ್ಟ್ ಶಾರ್ಟ್ ಆಗ್ತದೆ. ಇಂಥದ್ದೆಲ್ಲ ನಡೀತು. ಕೆಲವೊಬ್ಬರಿಗೆ ಅಂಥದ್ದು 9:30-10 ಗಂಟೆ ಅವರು ನಾವು ಹೋಗಿರುತ್ತೆ. ನಮ್ಗಂದ್ರೆ ನಾವು ರಂಗಭೂಮಿ ಹಿನ್ನೆಲೆಯಿಂದ ಹೋದೋರಾದ್ರಿಂದ ಸಮಯಕ್ಕೆ ಜಾಸ್ತಿ ಇದು ಕೊಡುತ್ತೆ. ಸೊ ನಾವೆಲ್ಲ ಹೋಗಿರುತ್ತೆ. ನಮಗಿಂತ ಸೀನಿಯರ್ಸು ಬಂದಿರುತ್ತೆ. ನಾನು ಮೇಲೆ ಎತ್ಕೊಂಡಲ್ಲ ಎಲ್ಲ ಬಂದಿರುತ್ತೆ. ಬಟ್ ಅಲ್ಲಿ ಕೆಲಸ ಆಗ್ತಾ ಇಲ್ಲ, ಏನೋ ಒಂದು ಕನ್ಫ್ಯೂಷನ್ಸು, ಅಲ್ಲಿ ಒಂದು ಡಿಸ್ಕಷನ್ ಮಾಡ್ತಾರೆ. ಸೊ ಇಂಥದ್ದೆಲ್ಲ ನಡೆದಾಗ ನಾವು ಎಣಿಸೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಒಂದು ದಿವ್ಸಕ್ಕೆ 1-2 ಗಂಟೆ ಸೇವ್ ಮಾಡೋಣ ನಾವು. ಒಟ್ಟು ಗಂಟೆ ಲೆಕ್ಕ ಹಾಕಿದ್ರೆ ಒಂದು 5-6 ದಿವಸದ ಶೂಟಿಂಗ್ ಬೇಗ ಆದಂಗೆ ಆಯ್ತು. ಸೊ ಅಲ್ಲೂ ಒಂದು ರೀತಿಯ ಮೊತ್ತದ ಒಂದು ರೀತಿಯ ಇದು ನಾವು ಪ್ರೊಡ್ಯೂಸರಿಗೆ ಉಳಿಸಿಕೊಂಡಂಗೆ ಆಗ್ತದೆ. ಸೊ ಇದೆಲ್ಲ ಇವ್ರದ್ದು ಹಾರ್ಡ್ ವರ್ಕ್ ಹಂಗೆ ಗೊತ್ತಾಗ್ತದೆ. ನಾವು ಯಾವ ಸಿನಿಮಾಕ್ಕೆ ಹೋದ್ರೂ ಸರ್ ಅವ್ರದ್ದು ವರ್ಕ್ ಕೆಲವು ಸರಿ ಹೇಳಿದ್ರು ಅಥವಾ ಅವ್ರು ಮಾಡೋ ಸಿನಿಮಾ ಎಲ್ಲ ಯಾಕೆ ಗೆಲ್ತಾರೆ, ಅವ್ರು ಮಾಡೋ ಸಿನಿಮಾ ಗೆಲ್ಲುತ್ತಲ್ಲ ಫುಲ್, ಇವ್ರು ಮಾಡೋ ಸಿನಿಮಾ ಗೆಲ್ಲುತ್ತೆ. ಅವ್ರು ಒಂದೇ ಈಗ ನಿಮ್ಮನೆ ಹುಡುಗರು ಶಾಲೆ ಮಕ್ಕಳು ನಿಮ್ಮನೆ ಮಕ್ಕಳು ಪ್ರತಿ ಎಕ್ಸಾಮಿಗೂ ಪಾಸ್ ಆಗ್ತಾ ಇದ್ರು, ನಮ್ಮನೆ ಮಕ್ಕಳು ಫೇಲ್ ಆಗ್ತಾ ಇದ್ದು ಅಂದರೆ ಎಲ್ಲೋ ನಿಮ್ಮನೆ ಮಕ್ಕಳು ಜಾಸ್ತಿ ಎಫರ್ಟ್ ಆಗ್ತಾಯಿದ್ರು. ಏನೋ ನಿಮ್ಮ ಮಾರ್ಗದರ್ಶನ ಇರ್ಬೋದು, ಏನೋ ಅವರು ತುಂಬ ಓದ್ತಾರೆ, ತುಂಬ ಸ್ಟಡಿ ಮಾಡ್ತಾರೆ. ನಮ್ಮನೆ ಮಕ್ಕಳು ಹೆಚ್ಚು ಓದೋದಿಲ್ಲ ಅನ್ನೋದೇ ಅರ್ಥ. ಬಿಟ್ಟರೆ ಓದ್ತರು
ಬಟ್ ರೀತಿ ನೀತಿ ಇಲ್ಲ, ಏನೋ ಒಂದು ಹಾಕಣ್ಕತ್ತು, ಸ್ಕೆಚ್ ಹಾಕಣ್ಕತ್ತು. ಬದುಕಿಗೆ, ಕೆಲಸಕ್ಕೆ, ಪ್ರತಿಯೊಂದಕ್ಕೂ ಒಂದು ಚೌಕಟ್ಟು ಹಾಕೊಂಡಾಗ ಮಾತ್ರ, ಅದು ಹಾಕೊಂಡಾಗಲೇ ಮಾತ್ರ. ಒಟ್ಟರಾಶಿ ಆದರೆ ಎಲ್ಲೂ ಏನೂ ಆತ ಇರುತ್ತೆ ಅಷ್ಟೇ, ಮತ್ತೆಂತ ಇಲ್ಲ. 57 ಸಿನಿಮಾ ಮಾಡಿದೆ ಅಂದ್ರೆ ಅಂದ್ರೆ ಹೇಗೆ ಅಂದ್ರೆ ಒಬ್ಬೊಬ್ರು ಡೈರೆಕ್ಟರ್ ಒಂದೊಂದು ಇದ್ರಲ್ಲಿ ಒಂದೊಂದು ಮೈಂಡ್ ಸೆಟ್ ಇರುತ್ತೆ. ಹೌದು. ಅಂದ್ರೆ ನಿಮ್ಗೆ ಹೆಂಗೆ ಒಂದೊಂದು ಶೂಟಿಂಗ್ ಒಂದೊಂದು ಡೈಲಾಗ್ ಒಂದೇ ಇದ್ರಲ್ಲಿ ಇದಾಗ್ತಿತ್ತೆ, ಅದನ್ನ ಹೆಂಗಿತ್ತಂತ? ಅಲ್ಲ, ಅದೇ ನಮಗೆ ಕೆಲವರದ್ದು 4 ಸಿನಿಮಾ ಮಾಡಿದೆ ನಾವು, 4 ನಾವು ಅದೇ ಡೈರೆಕ್ಟ್. ಅಂದರೆ ನಮಗೊಂದು ಕ್ಲೋಸ್ ಫ್ರೆಂಡ್ಶಿಪ್ ಇರುತ್ತೆ, ಅಥವಾ ನಮ್ಮ ಕೆಲಸ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ್ಯಕ್ಟ್ ಅಂತ ಬಂದಾಗಳಿಗೆ ಬರೀ ನಮ್ಮ ಆ್ಯಕ್ಟಿಂಗ್ ಮಾತ್ರ ಇಂಪಾರ್ಟೆಂಟ್ ಆಗ್ತಿಲ್ಲ. ಒಬ್ಬ ವ್ಯಕ್ತಿಯ ಗುಣನಡತೆ, ಒಬ್ಬ ವ್ಯಕ್ತಿ ಟೈಮಿಂಗಿಗೆ ಬತ್ನ ಹೆಂಗೆ ಬತ್ತ, ಸೆಟ್ಟಂಗೆ ಜನರೊಟ್ಟಿಗೆ ಹೆಂಗೆ ಬೆರೀತಾ, 2 ದಿವಸ ಶೂಟಿಂಗ್ ಆದ್ಮೇಲೆ ಮತ್ತೆ ನೆಪ್ಪರೆ ಶುರು ಮಾಡ್ತಾನ, ಇವೆಲ್ಲ ಕೌಂಟ್ ಆಗ್ತದೆ ನಿಜವಾಗಿ. ಈಗ ಎಲ್ಲ ಇದ್ರವು ಬರೇ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳುವುದಲ್ಲ, ನಾನು ಪ್ರತಿಯೊಂದು ಕೆಲಸದಾಗೂ ಸ್ಟಾರ್ಟಿಂಗ್ ಒಂಥರ ಇದ್ದು ಒಂದು 2 ದಿವಸ ಅಥವಾ ಹೊತ್ತ ಅವರ ಒಂದು ಮೈಂಡ್ ಸೆಟ್ ಚೇಂಜ್ ಆದರೆ ಆಟೋಮೆಟಿಕ್ ಚೇಂಜ್ ಮಾಡ್ಕೊಂತಾರೆ. ಕೆಲವರು ಚೇಂಜ್ ಆತರು, ಕೆಲವರಿಗೆ ಗೊತ್ತಿಲ್ಲ ಚೇಂಜ್ ಆಗ್ತಾರೆ. ಬಟ್ ನಾವು ಅದನ್ನು ತುಂಬ ಕೇರ್ಫುಲ್ ಆಗಿರ್ತೀವಿ, ಯಾಕಂದರೆ ಅದೇ ನಮ್ಮ ಭವಿಷ್ಯ, ಅದೇ ನಮ್ಮ ಫ್ಯೂಚರು. ಈಗ ಪ್ರತಿಯೊಬ್ಬರು ಬೆಳಿಗ್ಗೆ ರೆಡಿ ಆಗ್ತಾರೆ, ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ನನ್ನ ಕೂದಲಿಲ್ಲ ಬಿಡಿ ಮಂಡಿ ಬಾಜ್ಕಂತಾರೆ, ಪೌಡರ್ ಹಚ್ಕೊಂತಾರೆ, ಡ್ರೆಸ್ ಮಾಡ್ಕೊಂತಾರೆ, ಕನ್ನಡಿ ಕಾಣ್ತೀವಿ, ಹೆಂಗೆ ಕಾಣಿಸ್ತಾ ಇದೆ, ಹೆಂಗೆ ಕಾಣ್ತಾ ಇದ್ದಿ, ಜಸ್ಟ್ ಸ್ಮೈಲ್ ಮಾಡಿ ಕಾಣ್ತೀವಿ. ನೀವು ಆಚೆ ತಿರುಗ್ತೀವಿ. ಕಾರಣ ಎಂತಂದರೆ ಹೊರ ಪ್ರಪಂಚಕ್ಕೆ ನಾವು ಚೆಂದ ಕಾಣ್ಕೊಂಡು ಉದ್ದೇಶ ತಪ್ಪಲ್ಲ. ಹಾಗೆ ನಾವು ಚೆಂದ ಕಾಣ್ತೀವಿ, ಅದು ತಪ್ಪಲ್ಲ. ಆದರೆ ಒಂದು ಯೋಚನೆ ಮಾಡೋದಿಲ್ಲ, ನಾವು ವ್ಯಕ್ತಿಗತವಾಗಿ ಒಳಗಿಂದ ಹೆಂಗಿತ್ತು ನಾವು ಒಂದು ಹೊರ ಪ್ರಪಂಚಕ್ಕೆ ಓಕೆ ಯಾವ ವೇಷ ಬೇಕು ನಾವು ಕಾಣ್ಬೇಕು, ಎಷ್ಟು ಒಳಗಿಂದ ಹೆಂಗೆ ನಾವು ಒಂದೇಳಿ ಅಂದರೆ ಇವತ್ತು ಬೆಳಗಾಯ್ತು, ಸಂಜೆ ಆಯಿತು, ರಾತ್ರಿ, ಬೆಳಿಗ್ಗಿಂದ ಸಂಜೆವರೆಗೆ ನಾವು ಯಾರಿಗೆ ಮೀಟ್ ಆಯ್ತು, ನಮ್ಮ ವ್ಯವಹಾರ ಏನು, ಯಾರ ಜೊತೆ ಯಾರು ಜಗಳ ಆಡದಿದ್ರೆ ಸಣ್ಣ ವಿಷಯಕ್ಕೆ ನಾವೇ ಜಾಸ್ತಿ ಸಿಟ್ಟು ಮಾಡ್ಕೊಂತ, ಈ ಸಿಟ್ಟನ್ನು ಕೆಟ್ಟು ಹೊರಡೋರಿಗೆ ಮಾತಾಡ್ತಾ ನಾವು ಈ ಮಾತಾಡೋ ಸರಿಯಾ, ನಾನು ಬ್ರಾವ್ ಮಾತಾಡ್ಲೇನು ಬೆಳಿಗ್ಗೆ ಸಾರಿ ಕೇಳ್ತೀವಿ, ಸರಿ ನಂಗೆ ಗೊತ್ತಿದ್ದು ಯಾರಿಗೊಂದು ಸಣ್ಣ ಮೋಸ ಆಯ್ತಾ ನನ್ನಿಂದ, ಏನೋ ಒಂದು ಆಯ್ತಾ, ಏನೋ ಇಲ್ಲ, ನಾನು ಹ್ಯಾಪಿಯಾ, ಎಸ್ ಹ್ಯಾಪಿ. ಈ ಹೃದಯದ ಕನ್ನಡಿ ಶಬ್ದ ಯಾರೂ ಕಾಮದೇ ಇಲ್ಲ, ತಮ್ಮನ್ನು ತಾವು. ಬಹುಶಃ ಅದನ್ನು ನಾವು ಕಾಮುಕಾದಾಗಳಿಗೆ ನಾವು ಮಾಡಿದ ಏನೋ ಮಿಸ್ಟೇಕ್ಸ್ ಇದ್ದು ಸುಧಾರಿಸ್ಕೊಂತ ಒಂದು ಒಳ್ಳೆಯ ಬದುಕನ್ನು ಸಾಗಿಸೋದಕ್ಕೆ ಅದು ಕಾರಣ ಆಗ್ತು ಅನ್ನೋದು ನನ್ನ ಅನಿಸಿಕೆ. ಬರೀ ಬಾಹ್ಯ ಸೌಂದರ್ಯ ಕನ್ನಡಿ ಕಂಡು ಅದಕ್ಕಿಂತ ಒಳಗಿನ ಸೌಂದರ್ಯ, ನಾನು ಎಷ್ಟು ನನ್ನ ಬೆಳೆಸ್ಕೊಂಡಿದ್ದಿ, ಏನು ತಪ್ಪು ಮಾಡಿದೆ, ಏನು ಉಪ್ಪು ಮಾಡಿದೆ, ಒಳ್ಳೆ ಕೆಲಸ ಮಾಡ್ತಾಯಿದ್ನೆ, ಕೆಟ್ಟ ಕೆಲಸ ಮಾಡ್ತಿದ್ರೆ ಅದನ್ನ ಹೆಂಗೆ ತಿಳ್ಕೊಳ್ಳೋದು ನಾವು. ಸೊ ಇದನ್ನು ತಿಳ್ಕೊಂಬುದು ಆ ಒಳಗಿನ ಕನ್ನಡಿ ಓಪನ್ ಮಾಡ್ಕೊಂಡ್ರೆ ಒಳ್ಳೇದನ್ನು ನನ್ನ ಒಂದು ಅಭಿಪ್ರಾಯ. ಈ ಒಂದ್ರಂಗೂ ಬದುಕಿಲ್ಲ. ನಾನು ಹೇಳೋದು ಬದುಕುಕಾರ ಎಂತ ಬೇಕಲ್ಲಿ ಕ್ವಶನ್. ಒಬ್ಬೊಬ್ರ ನಿರೀಕ್ಷೆ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ಬದುಕುತ್ತಾರೆ ನಂಗೆ ಡೈಲಿ ಮಧ್ಯಾಹ್ನ ಬಿರಿಯಾನಿ ಬೇಕಂದ್ಕೊಂಡು, ಮಧ್ಯಾಹ್ನ ರಾತ್ರಿ ಮೇಲೆ ಊಟಕ್ಕೆ ಮತ್ತೇನೋ ಬೇಕಂದ್ಕೊಂಡು. ಕೆಲವರು ಎಂತ ಇಲ್ಲ, ಬೆಳಿಗ್ಗೆ ಒಂದು ಕಾಫಿ ಕುಡ್ಕೊಂಡು ಮಧ್ಯಾಹ್ನ ಸಿಂಪಲ್ ಚಟ್ನಿ ಅದರೊಳಗೆ ಗಂಜಿ ಆದ್ರೆ ತಿಂತಂದ್ರೆ ಸಾಮಾನ್ಯ ಬದುಕು ಇರುತ್ತೆ, ದೊಡ್ಡ ಮಟ್ಟದ ಬದುಕು ಇರುತ್ತೆ. ಅವನವನ ಕಲ್ಪನೆಗೆ ಬಿಟ್ಟದ್ದು ಬದುಕಂದ್ರೆ. ಎಲ್ಲಕ್ಕಿಂತ ದೊಡ್ಡ ಬದುಕು ನಾವು ನಮ್ಮ ಗುಣನಡತೆಯೊಂದಿಗೆ ಹೆಂಗೆ ಬದುಕು ಎಂಬುದು ದೊಡ್ಡ ಬದುಕು. ನಾವು ಈ ಥರ ವಿಜೃಂಭಿಸ್ಕೊಂಡಿರ್ಕು, ಅದು ಮಾಡ್ಕೊ ಇದು ಮಾಡ್ಕೊಂಡ್ರೆ ಅದೆಂತ ಹೇಳ್ತಾರಲ್ಲ, ಪಕ್ಕದ ಮನೆಯನ್ನು ಕಂಡು ನಾವು ಬದುಕ್ರೆ ಸಾಲ ಮಾಡ್ಕತ್ತ ಬ್ಯಾಂಕ್ ಹಂಗೆ, ನಾವೇ ಬದುಕೋದಾದ್ರೆ ಸಾಲವೇ ಮಾಡೋದು ಬೇಡ ಅಂದೇಳಿ. ಸೊ ಬದುಕು ಇವತ್ತಿನ ಇದ್ರಂಗೆ ಬದುಕು ಇದು ಮಾಡೋಕೆ ಏನು ಕಷ್ಟ ಬೇಕಾತಿಲ್ಲ ಅನ್ಸುತ್ತೆ ನನಗೆ. ಬಟ್ ದೊಡ್ಡ ಮಟ್ಟದ ಟಾರ್ಗೆಟ್ ಹಾಕೊಂಡು ಬದುಕೋರಿ ಕಷ್ಟವೇ ಆಗ್ತದೆ, ಅದು ಸಾಮಾನ್ಯ, ಅದು ಆಪದೆ. ಈ ಥರ ನಾವು ಸಿಂಪಲ್ ಹಂಗೆ ಇಪ್ಪವ್ರು ಮೊದಲಿಂದನು ಸಿಂಪಲ್ ಹಂಗೆ. ನಾನು ಹೆಚ್ಚಿನವ್ರಿಗೆ ಅಂತ ಹೇಳೋದಂದ್ರೆ ಹಿಂಗೆ ಫ್ರೆಂಡ್ಲಿ ಮಾತಾಡ್ತಿ ಹೇಳೋದು, ಯಾವತ್ತೂ ನಮ್ಮ ಜೀವನವನ್ನು ಆಳ ಸಮುದ್ರದ ನೀರಿರ್ತಲ್ಲ ಹಿಂಗೆ ಒಂದೇ ಲೆವೆಲ್. ಹಂಗಿದ್ರೆ ನೀವು ಬರ್ತದ ದಿವಸ ಗೊತ್ತಾಗ್ತಿಲ್ಲ, ಇಳಿದ ಸಿನಿಮಾ ಗೊತ್ತಾಗ್ತಿಲ್ಲ, ನೀವು ಊಟ ಮಾಡಿದ್ರು ಗೊತ್ತಾಗ್ತಿಲ್ಲ, ನೆಗೆಡ್ತಾ ಇರ್ತೀರಿ. ಬೆಳಿಗ್ಗೆ ಚಾ ಕುಡಿದ್ರು ಗೊತ್ತಿಲ್ಲ, ನೆಗೆಡ್ತಾ ಇರ್ತೀರಿ. ಒಂಚೂರು ಜ್ವರ ಆರು ನೆಗೆಡ್ತಾ ಇದ್ರಿ. ನಾಳೆಗೆ ಒಂದು 10 ಲಕ್ಷ ಬಪ್ಪದಿತ್ತು ಅಷ್ಟೇ ಐತ್ರಿ. 10 ಲಕ್ಷ ಬಪ್ಪ ಕುಂಚೆ ಠಾರಿ ಮತ್ತೆ ಕೆಳಗೊಳ್ತೈತಿ ಬಿಡಿ, ಬೀಳಲ್ಲ. ಸೊ ಅದು ಕೆಲವ್ರದ್ದು ಕನ್ಫ್ಯೂಷನ್ ಅಂದ್ರೆ ಏನೋ ಒಂದು ಸ್ವಲ್ಪ ಇದ್ದರ ಕೂಡ ಬೇರೆ ಥರ ನಟನೆ. ಇದು ಎಂತ ಅಂತಂದ್ರೆ ಹೊರಗಿನ ನಮ್ಮನ್ನು ಗಮನಿಸ್ತಾ ಇರ್ತೀವಿ. ಎಂತ ಹೇಳ್ತಾರೆ ಅಂದ್ರೆ ಜೋರು ಹಾರ್ತಿದ್ದ ಈಗ ಏನಿಲ್ಲ ಅಂತ ಇದು ಅದಕ್ಕೆ ಅನ್ಕೊಂಡು ಅಲ್ಲ. ಈ ಸಾಮಾನ್ಯವಾಗಿರೋದ್ರಲ್ಲಿ ಸಾಮಾನ್ಯ ಯಾವತ್ತು ನೆಲ್ದಂಗೆ ಕೂಕಮ್ಗೆ ಆಸೆ ಮಾಡ್ಕೊಂಬ, ನೆಲ್ದಂಗೆ ಕೂಕಮ್ಗೆ. ಯಾಕಂದ್ರೆ ಯಾರು ದುಡುವುದಿಲ್ಲ, ಯಾರು ದುಡ್ರು ಮನ್ಕೊಂಡ್ಲಕ್ ನಾವು ಮೇಲ್ ಕೂಕೊಂಡಲ್ಲಿ ಕುರ್ಚಿ ಅದ್ರ ಕೆಳಗೆ ಬೀಳತ್ತು, ಸೋಪ್ ತಪ್ಕೊಂಡು ಹೊಂದಾಡ್ತಾ ಇರತ್ತೆ.
ಆದಷ್ಟು ಕೆಳಗೆ ಇಪ್ಪ ಅಂದೇಳಿ. ನಾವು ಎಲ್ಲಿ ಹೋದ್ರೂ ಸಂಬಂಧ ನಮ್ಮ ಮಾತು ಕತೆ, ನಮ್ಮ ಜನಗಳು, ನಮ್ಮ ಒಡನಾಟ, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮವ್ರನ್ನ ಕಡೆ ಯಾರಿದ್ರು ಅವರಿದ್ರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾನು ನಿಮ್ಮೊಳಗೊಬ್ಬ ಅನ್ನೋದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಬದುಕಿದಾಗ ಎಲ್ಲರೂ ನಮ್ಮನ್ನು ಪ್ರೀತಿಸಿದ್ರು, ಎಲ್ಲರೂ ನಮ್ಮನ್ನು ಮಾತಾಡಿದ್ರು, ಎಲ್ಲರೂ ನಮ್ಮನ್ನು ಯಾವುದೋ ಒಬ್ಬ ವ್ಯಕ್ತಿ ದೊಡ್ಡ ಮಾಡ್ದಂಗಿದ್ದ, ದೊಡ್ಡ ಶ್ರೀಮಂತ, ಕೋಟ್ಯಾಧಿಪತಿ, ಅಗರ್ಭ ಶ್ರೀಮಂತ, ಏನು 10 ಬೇಳೆ ಉಂಗುರ ಹಾಕೊಂಡಿದ್ದ, ಮತ್ತು 3 ಬೇಳಂಗ ಇದು ವಜ್ರದ ಉಂಗುರ ಅಂಬ್ರು, 2 ಬ್ಲಾಸ್ಲೆಟ್ ಹಾಕಂತಂಬ್ರು, ರೋಪು ಚೈನ್ 8 ಇತ್ತಂಬ್ರು, 15 ಕಾರ್ ಇತ್ತಂಬ್ರು, 8-9 ಬಂಗ್ಲೆ ಅಂಬ್ರು. ಅವ ಸತ್ತಾಗಳಿಕೆ ಅದನ್ನು ಹೇಳೋದಿಲ್ಲ ಯಾರು. ಇಷ್ಟು ಲಾರಿ ಇತ್ತು ಮರೆ, ಇಷ್ಟು ಕಾರು ಇತ್ತು ಮರೆ, ಸತ್ತಾಗಂತ ಹೆಣ ಇಷ್ಟದಿ ಬತ್ತಕ್ಕೆ ಅಂತ ಅಷ್ಟೇ. ಸತ್ತಾನಂಬ್ರು ಅಂದೇಳಿ ಅದನ್ನು ಯಾರು ಹೇಳೋದಿಲ್ಲ, ಅವನಿಗೆ ಅದಿತ್ತು ಇದಿತ್ತು ಅಂದೇಳಿ. ಅದೇ ಥರ ಸಾಮಾನ್ಯ ವ್ಯಕ್ತಿ ಸಿಂಪಲ್ ಆಗಿದ್ದಾಗ ಒಂದು ಹೇಳ್ತಾರೆ, ಎಲ್ಲಿ ಸಿಕ್ಕರು ಮಾತಾಡ್ತಿದ್ದಿದ್ದು ಮರ್ರೆ, ಇವತ್ತು ಗೋಯಿಂಗ್ ಕನ್ಸ್ಕೊಂಡ್ರವ್ರೆ ಇಷ್ಟೇ. ಅಂದರೆ ನಾವು ನಮ್ಮ ಬದುಕನ್ನು ಹ್ಯಾಂಗೆ ತಗೊಂಡು ತಂಬದ್ರ ಮೇಲೆ ನಮ್ಮ ಲೈಫ್ ಬಿಟ್ಟರೆ, ಒಬ್ಬ ಕರಿಯ ಇರಲಿ, ಬಿಳಿಯ ಇರಲಿ, ಕುಳ್ಳ ಇರಲಿ, ಡೊಳ್ಳ ಇರಲಿ, ಈ ಥರ ಬೋಳ್ಮಂಡಿ ಇರಲಿ, ಮಸ್ತ್ ಕೂದಲಿರಲಿ, ಸ್ಟೈಲ್ ಇರಲಿ, ಅವನಿಗೆ ಅದು ಏನೂ ಮಾಡೋದಿಲ್ಲ. ಬಟ್ ಅವನ ಕೆಲಸ ಮಾತ್ರ ಏನು ಕೆಲಸ ಮಾಡ್ತಾ ಇದ್ದ, ಅವನ ಕೆಲಸದಿಂದ ಅವನಿಗೆ ಹೆಸರು ಬರ್ತು ಬಿಟ್ರೆ, ಬಟ್ ಅವ ಕಾಮ್ಗೆ ಹಂಗಿದ್ದ ಮರ, ಕಾಮ್ಗೆ ಗೊತ್ತಲ್ಲ, ಅದು ನಮ್ಮ ಕಲ್ಪನೆ ಅಷ್ಟೇ. ಇವತ್ತಿನ ಪ್ರಪಂಚದಂಗೆ ಅದೇ. ಬಟ್ ಇವತ್ತು ಎಂತಾಯ್ತು ಅಂದರೆ, ನಾನು ಸುಮಾರು ಜನ ಮಾತಾಡ್ತಕ್ಕೆ ಅಂದು ಇವತ್ತಿನ ಜನ್ರೇಷನ್ಗೆ ಇಪ್ಪವರು ಯಾಕೆ ಹಿಂಗೆ ಸುಮ್ಮನೆ ನಾವು ನಮ್ಮ ಒಂದು ಸೀನಿಯರ್ ಲೆವೆಲ್ ಕೂತ್ಕೊಂಡು ನಾವೆಲ್ಲ ಮಾತಾಡ್ತೀವಿ. ನಾನು ಒಟ್ಟಿಗೆ ಕೆಲವು ಹೇಳ್ತೆ, ಇವತ್ತು ಎಂತಂದರೆ ಪ್ರತಿಯೊಬ್ಬರಿಗೂ ಸಿಕ್ಕುದು ಸರ್ಚ್ ಮಾಡೋ ಗೂಗಲ್. ಮುಂಚೆ ಗೂಗಲ್ಲೇ ಮನೆಗೆ ಅಜ್ಜಿ. ಇವತ್ತು ಜಾಯಿಂಟ್ ಫ್ಯಾಮಿಲಿ ಕಮ್ಮಿ, ಜಾಯಿಂಟ್ ಫ್ಯಾಮಿಲಿಗೆ ಯಾರೂ ಇಲ್ಲ. ಮದುವೆ ಆಯ್ತಾ, ನಾನು ನನ್ನ ಹೆಂಡತಿ ಮಕ್ಕಳು ಒಂದು ಕಡೆ ಸೆಟ್ಲ್. ಜಾಯಿಂಟ್ ಫ್ಯಾಮಿಲಿಗೆ ಯಾರೂ ಇಲ್ಲ. ಮೊದಲು ಜಾಯಿಂಟ್ ಫ್ಯಾಮಿಲಿಗೆ ಇದ್ರು, ಅದೇ ದೊಡ್ಡ ಯೂನಿವರ್ಸಿಟಿ ಆಯ್ದಿತ್ತು. ಒಂದು ಮಗಳು ಎಲ್ಲೋ ಆಚೀಚಿಗೆ ಹೋದಾಳು, ಆಡೋಕೆ ಹೋದ್ರು, ಬಾಟ್ಲ ಲೇಟ್ ಆಯಿತು, ಫ್ರೆಂಡ್ಶಿಪ್ ಹಂಗೆಲ್ಲ ಹೋದ ಅಂದರೆ ಅಮ್ಮ ಮತ್ತು ಅಪ್ಪ ಕೆಲ್ಸಕ್ಕೆ ಹೋದವ್ರು ಇದ್ರೂ ಸಮೇತ ದೊಡ್ಡಣ್ಣ ಬೈತಾ ಹೆದರಿಕಿದ್ದಿತ್ತು, ಮಾವ ಬೈತ್ರಕ್ಕಂತು, ಚಿಕ್ಕಪ್ಪ ಮನೆಗಿದ್ರು ಕೂಗ್ತರೀಗ, ಅಜ್ಜ ಬೈತರು, ಅಜ್ಜಿಕೆ ಅಂತಾಳು. ಸೊ ಒಂದಿಷ್ಟು ಭಯ ಇದ್ದಿತ್ತು. ಆ ಭಯ ಅಂದ್ರೆ ಭಯ ಅಲ್ಲ, ಅದು ಪ್ರೀತಿಯ ಭಯ, ನಮ್ಮನ್ನು ರಕ್ಷಣೆ ಮಾಡುವಂಥ ಕವಚ ಅದು. ಬಟ್ ಅದು ಭಯ ಅಂದೇಳಿ ಕನ್ವರ್ಟ್ ಮಾಡ್ಕೊಂಡಿತ್ತು ನಮ್ಮ ಸ್ವಾರ್ಥಕ್ಕೋಸ್ಕರ ಅಂತ. ಈಗಿನ ಜನ್ರೇಷನ್ ಬೈತರು, ಯಾಕೆ ಬೈತರು? ಯಾರು ಬೈಸ್ಕೊಂಡಿರೋ, ಯಾರು ಬುದ್ಧಿ ಮಾತು ಕೇಳಿರೋ ಇವತ್ತು ಸಮಾಜದಾಗ ಒಳ್ಳೆ ಹೆಸರು ಮಾಡ್ಕೊಂಡಿರೋ. ಇದು ಸಿಂಪಲ್, ಮತ್ತೆಂತೂ ಅಲ್ಲ. ಇದನ್ನು ಅರ್ಥ ಮಾಡ್ಕೊಂಬದ್ರಲ್ಲೆಲ್ಲ ಎಡವಟ್ಟು ನಮ್ಮದು. ಅಥವಾ ನಾನು ಕೆಲವರಿಗೆ ಒಳ್ಳೆಯವ್ರ ಸಂಘ ಮಾಡಿ, ಒಳ್ಳೆಯವ್ರು ಅಂದರೆ ಯಾರು? ಬಿಳಿಪರ್ ಒಳ್ಳೆಯವರ, ದುಡ್ಡು ಮಸ್ತಿಪರ್ ಅಲ್ಲ. ಒಳ್ಳೆಯ ಅಂದರೆ ಅವ್ರ ಮೇಲೆ ಕಪ್ಪು ಚುಕ್ಕೆ ತುಂಬ ಕಮ್ಮಿ. ಬದುಕನ್ನು ಎಷ್ಟೋ ಜನಕ್ಕೆ 20 ವಯಸ್ಸಿಗೆ ನಾನೇನೋ ಮೈಂಡ್ ಇರುತ್ತೆ. 20 ವಯಸ್ಸಿನೊಬ್ಬ ನಾನು ಮನೆ ಕಟ್ಕು, ನಮ್ಮ ಮನೆಗೆ ಒಂದು ಬಾವಿ ಮಾಡಿಸ್ಕು, ನಮ್ಮ ತಂಗಿ ಇದ್ದಾಳೆ ಮದುವೆ ಮಾಡಿಸ್ಕು, ಅಥವಾ ನಾನು ತುಂಬ ದುಡಿಕು, ಇನ್ನು ನಮ್ಮ ಏರಿಯಾದಾಗ ಬೇರೆ ಮನೆಗಳ ಥರ ನಮ್ಮ ಮನೆಗೆ ಸ್ಟ್ಯಾಂಡ್ ಆಯ್ಕೆ ನಾವು ಅನ್ನೋ ಮೈಂಡ್ ಸೆಟ್ ಅವನಿಗೆ 20 ವಯಸ್ಸಿಗಿರುತ್ತೆ. ಮಾಡ್ತಾವ 20ಕ್ಕಿಂತ 25ಕ್ಕೆ ಅವರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಎಂಥದೋ ಕೂಲಿ ಕೆಲಸ ಮತ್ತೆಂಥದೋ ಮಾಡ್ಕೊಂಡು ಲೋನ್ ಮಾಡಿ ಒಂದು ಮನೆ ಕೊಟ್ಟು ಆ ಮಟ್ಟಿನಂಗೆ ಬೆಳೀತಾ ಇರ್ತಾ. ಬಟ್ ಕೆಲವರಿಗೆ 70 ಬಂದೇ ಇರ್ತದಲ್ಲ, ಹಂಗೆ ಇರ್ತಾರೆ. ಯಾಕಂದ್ರೆ ಅವ್ರ ಯೋಚನೆ ಪ್ರಯತ್ನ ಪಡಲೇ ಇಲ್ಲ. ಅವರು ಪ್ರಯತ್ನ ಪಡ್ದೆ ನಮ್ಮ ಕೈಯಲ್ಲೇ ಇಲ್ಲ ಅಂತ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ. ಯಾಕಂದ್ರೆ ಪ್ರಯತ್ನ ಪಡೆದೇ ಸಾಧನೆ ಇಲ್ಲ, ನಮ್ಗೆ ಆತಿಲ್ಲ ಅನ್ನೋದು ದೊಡ್ಡ ಮೂರ್ಖತನ, ತಪ್ಪದು. ಪ್ರಯತ್ನ ಪಟ್ಟು ಆಯಿಲ್ಲ ಅಂದರೆ ಓಕೆ, ಮತ್ತೊಂದು ಪ್ರಯತ್ನ ಪಡ್ಲಾಕ. ಆ ಪ್ರಯತ್ನ ಪಟ್ಟು ಆಯ್ದಿದ್ದಾಗಳಿಗೆ ಆ ಪ್ರಯತ್ನ ಪಟ್ಟು ಕೊಡುವತ್ತಿಗೆ ಆದಂಥ ಅನುಭವ ನಮ್ಗೆ ಸಿಕ್ಕತ್ತು. ಇನ್ನೊಬ್ರಿಗೆ ಹೇಳೋಕಾಯ್ತು, ನಾ ಹಿಂಗೆ ಮಾಡಿದೆ ಮರ ಹಂಗಲ್ಲ, ಬಹುಶಃ ಇನ್ನೊಂದು ಚೇಂಜ್ ಮಾಡಿ ಕಾಮ ಅಂದೇಳಿ. ಕೆಲವರು ಎಂತ ಇಲ್ಲ. ಅದಂತೂ ಹೇಳ್ದಂಗೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು. ಮತ್ತು ನಾವು ಹುಟ್ಟಿದ ಮೇಲೆ ಏನೋ ಒಂದು ಅಲ್ಪ ಸ್ವಲ್ಪ ಜನರು ನಮ್ಮ ಹೆಸರು ಹೇಳೋ ಥರ ಸಣ್ಣ ಪುಟ್ಟ ಒಳ್ಳೆ ಕೆಲಸ ಮಾಡಿ ಬದುಕರೊಂದು ಸಾರ್ಥಕತೆ ಅಂದೇಳಿ ಆ ಜನ್ಮಕ್ಕೆ, ಮನುಷ್ಯ ಜನ್ಮಕ್ಕೆ ಬರೇ ಬ್ಯಾಡ್. ಇತ್ತೀಚೆಗೆ ಒಂದು ಪ್ರಕರಣ ನಡೀತು. ಒಂದು ನಮ್ಮ ಗಾಡಿಗೆ ಯಾರೊಬ್ಬ ಹುಡುಗ ಬ್ಯಾಕಿಂದ ಬಂದು ಸುಮ್ಮನೆ ಟಚ್ ಆಯಿತು. ನಾನು ಅಂದ್ರೆ ಈ ವಿಷಯಕ್ಕೋಸ್ಕರ ಹೇಳ್ತಾ ಇದ್ದೆ. ನಾವು ಸ್ವಲ್ಪ ಹೇಳಿದೆ, ಹಿಂಗೆ ಹೇಳಿದೆ, ಅವ ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೆ, ಎಲ್ಲ ಆಯಿತು. ಕಡೆಗೆ ನನಗೆ ಎಂತ ಮಾಡೋಕ್ಕಿಲ್ಲ, ಲೇಟ್ ನೈಟ್ 10 ಊರೇ. ನಾನೆಂತ ಮಾಡಿದೆ, ಅವ್ರದ್ದು ಮೊಬೈಲ್ ತಗೊಂಡೆ. ಇಲ್ಲಿ ಊರಲ್ಲೇ? ಹಾಂ, ಮೊಬೈಲ್ ಇಟ್ಕೊಂಡು ಬೆಳಿಗ್ಗೆ ಬತ್ತೇ ಇಲ್ಲ. ನನಗೆ ಸುಮಾರು ಖರ್ಚಿತ್ತು, ಒಂದು 5-6 ಸಾವಿರ ರೂಪಾಯಿ ಡ್ಯಾಮೇಜ್, ಸರಿ ಡ್ಯಾಮೇಜ್ ಆಯ್ತು ಅಂತೇಳಿ. ಆಯ್ತು ಅಂದ ತಕ್ಷಣ ನಂಗೆ ಫೋನ್ ಬಪ್ಪ ಶುರು ಆಯಿತು, ಅನ್ನೋನ್ ನಂಬರಿಂದಲ್ಲ. ಹಲೋ, ಏನು ನೀವು ಹಿಂಗೆ ಮಾಡೋದು? ಹಾಂ ಹೌದು, ಹಿಂಗೆ ಮಾಡೋದು ಮಾರ್ರೆ, ನಿಮ್ಮ ಮೇಲೆ ನಮ್ಗೆ ಒಳ್ಳೆ
ಅಭಿಮಾನ ಇದ್ದಿತ್ತು ಅಂತೇಳಿ. ಓಕೆ ಆಯ್ತು, ಅವ ಎಂತ ಮಾಡ್ದಾಗ ಗೊತ್ತಾಯ್ತು, ಅವ ಎಂತ ಅಲ್ಲ ಸ್ಟ್ಯಾಂಡ್ ತಗೋತಿ ಗಾಡಿ ಒಲಿತಂಬ್ರು ನೀರವ್ರು ಚೂರ್ತ ಆಗ್ತವೆ ಅಷ್ಟು ಅಲ್ಲ. ಅವ ನಿತ್ತು ಗಾಡಿ ಹೊಡೆದು, ಹೌದಾ ನಿತ್ತು ಗಾಡಿ ಹೊಡೆದು ತುಂಬ ಡ್ರಿಂಕ್ಸ್ ಮಾಡಿದೆ, ಅಲ್ಲಿ ಟಿ ವಿ ಫುಟೇಜಸ್ ಬೇಕಾದ್ರೆ ಕಾಣಿ, ಹಂಗಲ್ಲ ನಾನು ಬತ್ತೆ ಸರಿ ಮಾಡ್ಕೊಂತ. ಅಷ್ಟೊತ್ತಿಗೆ ನಾನು ಒಂದು ಹೇಳಿದೆ, ಅವರು ನಮ್ಗೆ ರಿಲೇಷನ್ ಅವರು ನಮ್ಮ ಪೈಕಿ ಹುಡುಗ ನಂಗೆ ಮಾಯಿ ಮಗ ಒಳ್ಳೆ ಹುಡುಗ ನಾನು ಹೇಳಿದೆ, ಓಕೆ ನಾವು ನಮ್ಮ ಜಾತಿ ನಮ್ಮ ಪೈಕಿ ನಮ್ಮ ಅಣ್ಣನ ಮಗ ಮಾಯಿ ಮಗ ತಂಗಿ ಮಗ, ಸೊ ಓಕೆ ಸಪೋರ್ಟ್ ಮಾಡ್ಕೆ. ಯಾವುದಕ್ಕೆ ಅವ್ರು ಸಮಾಜಮುಖಿ ಒಳ್ಳೆ ಕೆಲಸ ಮಾಡಿದಾಗ ಸಾಧನೆ ಮಾಡಿದಾಗ ಅವರನ್ನು ಸಪೋರ್ಟ್ ಮಾಡಿ, ನಾನು ಕೂತ್ಕೊಂಡು ಬದಿಯಂಗೆ ಜಯಂತಿ. ಬಟ್ ಅವರು ಈ ಥರ ಎಲ್ಲ ಮಾಡ್ದಾಗಳಿಗೆ ಸಪೋರ್ಟ್ ಮಾಡೋಕೆ ಹೋದಾಗಳಿಗೆ ಏನಂತಂದ್ರೆ ನಾ ಏನು ಮಾಡೋರು ನಡೀತು ಅನ್ನೋ ಭಾವನೆ ಬಂದುಬಿಡುತ್ತೆ ಅವರಿಗೆ. ಇವತ್ತು ಸಣ್ಣ ಪುಟ್ಟ ಕಾರಿಗೆ ಹೊಡೆದು ನಾಳೆ ಲಾರಿಗೆ ಹೊಡಿದ್ರು ಅಂದು ಕಡೆಗೆ ರಾಜಿ ಆಯ್ತು. ಅವ್ರಿಗೆ ಫುಲ್ ಕಂಪ್ಲೀಟ್ ವಿಷಯ ಅರ್ಥ ಆಯ್ತು ಕಡೆ ಸಾರಿ ಅಂದೇಳಿ ನಾನು ನನ್ನನ್ನು ಹೈಲೈಟ್ ಮಾಡ್ಕೊಂಡು ಹೇಳುತ್ತಲ್ಲ. ಯಾಕಂದ್ರೆ ಈ ಥರ ನಾವೊಬ್ರಿಗೆ ಸಪೋರ್ಟ್ ಮಾಡ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತೀವಿ ಫಸ್ಟ್ ಸರಿ ಕಂಡ್ಕೊಂಡು ಯಾಕೆ ಸಪೋರ್ಟ್ ಮಾಡ್ತಾಯಿತ್ತು. ಓಕೆ ಕೆಲವ್ರದ್ದು ಇದಿರುತ್ತೆ ಸಪೋರ್ಟ್ ಅಂದರೆ ಪರ ಮಾತಾಡೋದು, ನಮ್ಮವ್ರು ಅನ್ಸ್ಕೊಂಡು ಯಾವುದೇ ಒಂದು ಸಮಸ್ಯೆಗೆ ನಾವು ಎಂಟ್ರಿ ಮಾತಾಡೋದು, ನಮ್ಮವ್ರು ಅನ್ನೋದಕ್ಕಿಂತಲೂ ಎರಡು ಕಡೆ ಕೇಳ್ಕೊಂಡು, ಕೆಲವರು ಎರಡು ಕಡೆ ಕೇಳಿಲ್ಲ. ನೀವು ಹೇಳ್ರೆ ಇವ್ರು ಹೇಳದಲ್ಲ ಹೇಳಿ ತಪ್ಪು ಸರಿ ಎರಡು ಕಡೆ ಕೇಳ್ಕೊಂಡು ಅಷ್ಟೇ. ಎರಡು ಕಡೆ ಕೇಳ್ಕೊಂಡು ಯಾರು ತಪ್ಪಿತ್ತು ಅವ್ರಿಗೆ ಹೇಳಲೇಬೇಕು, ನಮ್ಮವರಲ್ಲಿ ನಮ್ಮ ಮನೆ ಹುಡುಗನೇ ಇಲ್ಲಿ. ಯಾಕಂದ್ರೆ ನಾಳೆ ಇವತ್ತು ಮತ್ತೊಂದು ತಪ್ಪು ದಾರಿಗೆ ಹೋಗ್ತಾವ, ಅವಕಾಶ ಮಾಡಿ ಕೊಡೋದು ನಾವೇ. ಯಾಕಂದ್ರೆ ನಾನೆಂತ ಮಾಡ್ರೆ ನಮ್ಮ ಭತ್ರ ಪ್ರಯೋಜನ ನಮ್ಗೆ ಗ್ಯಾಂಗ್ ಜೋರು ನಡಿ ಅದು ಆಗ್ಬೇಕಾಗ ಅದಾದಾಗ ಕೆಲವೊಂದು ಕಡೆ ಪರೋಕ್ಷವಾಗಿ ನಾವೇ ಹಾದಿ ತಪ್ಪಕ್ಕೆ ಸಪೋರ್ಟ್ ಮಾಡ್ದಂಗೆ ನಾವೇ ಅದು. ಮತ್ತು ಕೆಲವು ಸರಿ ಈಗ ನಮಗೆ ಜೀವನದಂಗೆ ನಿಮ್ಮ ಸರೌಂಡಿಂಗ್ ಆಗಲಿ ನಮ್ಮ ಲೋಕಲ್ ಹಂಗೆ ಯಾರೋ ಒಬ್ಬ ಹುಡುಗರ ಮಕ್ಕಳು ಈಗ ನಾರ್ಮಲಿ ನಮಗೂ ಸ್ಟಾರ್ಟಿಂಗ್ ಗೊತ್ತಿರಲ್ಲ. ಈಗ ಕಾರ್ ಇಪ್ಪವರಿಗೆ ಬೈಕಿನವರು ತೊಂದರೆ ಮಾಡ್ತಾನೆ ಗೊತ್ತಿರುತ್ತೆ. ಅದೇ ಬೈಕ್ ಬಿಡುವವ ಕಾರ್ ಹಿಡ್ಕೊಳ್ಳೋನಿಗೆ ಗೊತ್ತು ಬೈಕಿನವ್ರು ತೊಂದರೆ ಮಾಡ್ತಾಳೆ. ಸೈಡ್ ಬೇಕಂದ್ರೆ ಚೂರು ಹಾರ್ನ್ ಹಾಕರು ಎಲ್ಲೋ ಇವನು ನಮ್ಮನ್ನ ಇಲ್ಲಿ ಒಪ್ಕೊಟ್ರವ್ರು. ನಾವಂದ್ರೆ ಜಾಸ್ತಿ ಈಚೆಗಿದ್ದ ಚೂರು ಆಚೆಗೆ ಹೊಯ್ಲಿ ಅಂದ್ಕೊಂಡು ಒಂದು ಹಾರ್ನ್ ಹಾಕಿರ್ತಕ್ಕಂಥ ಅಂತರು. ಅದೇ ಅವ್ರು ಕಾರಕ್ಕೆ ಹೋಗೋಣ ಅವ್ರಿಗೆ ಗೊತ್ತಾಯ್ತು ಅಷ್ಟೇ. ಯಾವುದನ್ನು ನಾವು ಮಾಡಿದಾಗ ನಮ್ಗೆ ಸ್ವಂತ ಅನುಭವ ಹಾಕೋದು ಬಿಟ್ರೆ ಮತ್ತು ನಾನು ಸರಿ ಪ್ರಪಂಚವೇ ಸರಿ ಇಲ್ಲ ಒಂಬತ್ತರ ಮೈಂಡ್ ಸೆಟ್ ಜಾಸ್ತಿ. ಕೆಲವರೀಗ ನಾವು ನಿಮ್ಮ ಏರಿದಂಗೆ ಯಾರು ಒಂದೆರಡು ಹುಡುಗರು ಇರ್ತಾರೆ, ಮಾಮೂಲಿ ಒಂದೊಂದು ಇರುತ್ತೆ ಕ್ರೇಜ್ ಏಜ್ ಇರುತ್ತೆ ಓಕೆ. ಬಟ್ ಕೈಕಾಲು ತುಂಡು ಮಾಡ್ಕೊಂಬಂದ್ರೆ ಕ್ರೇಜ್ ಇರ್ಬೇಕಾಗ ಸ್ಪೀಡ್ ಆದ್ರು ನಾವು ದಿವ್ಸಕ್ಕಂತ ಎಂಟ್ಲಿ ಆತ. ನಾವು ಆ ಸ್ಪೀಡ್ ಕಂಡ್ರೆ ಬಹುಶಃ ಮನೆಗೆ ಯಾರಿಗೂ ಹಾವು ಕಚ್ಚಿತ್ತು, ಡಾಕ್ಟರ್ ಕರು ಗೊತ್ತ ಒಂದ್ಯಾರೋ ರಕ್ತ ಕೊಡೋಕೆ ಹೊತ್ತ ಇದ್ದ, ಏನೋ ಎಮರ್ಜೆನ್ಸಿ ಅಂತ ತಗೊಂಡೆ ಡಬಲ್ ಆಮ್ಲೆಟ್ ಹಾಕಿಲ್ಲ, ಆಮ್ಲೆಟ್ ಅಷ್ಟೇ ಇಷ್ಟೇ. ಅಲ್ಲಿವರೆಗೆ ಸೌಂಡ್ಕೆ ಇಲ್ಲ ಅಂದೇಳಿ ನಮ್ದು. ಇದು ಯಾಕಂತ ಗೊತ್ತಿಲ್ಲ. ಹೆಚ್ಚಿನವರಿಗೆ ಸಿನಿಮಾ ಬಿಡುತ್ತೆ. ಈಗ ಥಿಯೇಟ್ರಂಗೆ ಸಿನಿಮಾ ಬಿಟ್ಟಲ್ಲಿ ಈ ತರ ಕ್ರೌಡ್ ಹತ್ರ ಜನ ಇರ್ತಾರೆ ಗೊತ್ತಿರುತ್ತೆ. ಈಗ ಹಾಪ್ ಕಾತಿಲ್ಲ ನೋಡಿ ಒಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅದು ಎಂತಕ್ಕಂತ ಗೊತ್ತಿಲ್ಲ 100% ಕೊಡ್ತಿತ್ತು, ಯಾರು ದಾರಿ ಬಿಡೋದಿಲ್ಲ ಅಂದೇಳಿ. ಆ ಕ್ಷಣಕ್ಕೆ ಅವರೆಲ್ಲ ಹೀರೋವ ಅಂಶ ಬಂದಿಪ್ಪದು. ಇಂಟ್ರೋಲ್ ಬಿಟ್ಟರು ಕೂಡಲೇ ಹಂಗೆ ಫೈಟ್ ಪಿಕ್ಚರ್ ಎಲ್ಲ ಕಂಡು ಇಂಟ್ರೋಲಿಗೆ ಏನಾದ್ರು ಹೊರಗೋರೆ ನೆಡೋದೇ ಬೇರೆ ಒಂದು ಗಳಿಗೆ ಹೊರಗೋರ ಮೇಲೆ ಯಾರೋ 500 ಬೇಗಳಿ ಕೊಡ್ತೆ ಕೆಂಡಿಸಿಟ್ಟು ಚೇಂಜ್ ಆಗಿಬಿಡುತ್ತೆ ಈ ಥರ. ಇದಕ್ಕೆ ಎಂತಂದು ಹೇಳು ಅಂದರೆ ಮತ್ತು ಪ್ರತಿಯೊಂದು ಆಯಾಯ ಏಜಿಗೆ ಹೊರ ಮೇಲೆ ಅವ್ರು ಮಾಡ್ತಾ ಇದ್ದದ್ದು ಎಲ್ಲ ಹಾಪುದು ಒಂದೊಂದು ಏಜಿಗೆ ಹೊರ ಮೇಲೆ ಒಂದು ಅನುಭವ. ಬದುಕು ನಮಗೆ ಕಲಿಸಿ ಕೊಡುವಷ್ಟು ದೊಡ್ಡ ಅನುಭವ ಯಾರೂ ಕಲಿಸೋದು. ಎಷ್ಟೇ ಕಲೀನಿ, ಯಾವುದೇ ಓದಿ ಸರ್ಟಿಫಿಕೇಟ್ ತಗೊಳ್ಳಿ, ಎಷ್ಟೇ ಸಂಬಳ ತಗೊಂತೇರಿ, ಬಟ್ ಬದುಕೇ ಬೇರೆ. ಅದು ನಮಗೆ ಕಲಿಸಿಕೊಡೋ ರೀತಿ ನೀತಿ ಪಾಠವೇ ಬೇರೆ. ನಾನು ಆಗಲ್ಲಿ ಹೇಳಿಕೊಟ್ಟ ವಿಷಯ ಅಂತಾಳೆ ಆ ಹುಡುಗರು ಆ ಥರ ವಾತ ಒಬ್ಬ ಅಂತ ಇಟ್ಕೊಳ್ಳಿ ಹೊಯ್ ಟರ್ನ್ ಮಾಡೋಕ್ಕಾಗದ ಜಾಗದ ಡೀಪ್ ಟರ್ನ್ ಮಾಡ್ದ, ಹೊಡಿ ಕಲ್ಲಿತ್ತ ಹೊಡಿ ಬಿದ್ದ. ನಮ್ಗೆ ಆಲ್ರೆಡಿ ಗೊತ್ತಿತ್ತು ಹೆಗಳೆ ಬೀಳ್ತಿತ್ತು ಹೊಡಿವಾಗ ಅಂಬುದು ಓಕೆ. ಹೆಗಳೆ ಬೀಳ್ತಿತ್ತು, ಕೈಕಲೆಲ್ಲ ಒಚ್ಚಿ ಹೋಯ್ತಂದ್ರೆ ಮಂಡಿ ಪೆಟ್ಟಾಯ್ತಂದ್ರೆ ಅಂತ ಸ್ಪೀಡ್ ಹಬ್ದಂದೇಳಿ 1 ಪಾಯಿಂಟ್ ಓಕೆ. ನಾನು ಹೆಗಡ್ಕಂತ ಹೇಳಿ ಸೇಮ್ ಇನ್ನೊಂದು ಯಾರೋ ಒಬ್ರು ಸಮ ಕೂಡುವರಿದ್ರು ಅಂತ ಹೇಳ್ತಾರೆ ಹುಡ್ಕೊಂಡು ಅಮ್ಮಾರ ಅವ್ರನ್ನೂ ಕಂಡಿರತ್ತೆ. ನಾವು ಎಂತ ಕುಡಿತ ಮಾರ ದುಡ್ಡು ಪೂರ ಕುಡುಕಿ ಆಯ್ತು ಇವನಿಗೆ ಹಂಗೆ ಹಿಂಗೆ ಅನ್ಕೊಂಡೆಲ್ಲ ಹೇಳ್ತಾ ಇಪ್ಪರ್ ನಾವು ಒಂದು ದಿವಸ ಅವನಿಗೆ ಸೀರಿಯಸ್ ಅನ್ಕೋತಾಯ್ತು ಎಂತ ಹುಷಾರು ಸಮ ಕುಡಿದು ಕಿಡ್ನಿ ಹಿಡುಪ ಇಲ್ಲ ಕಂಡ್ಯ ಇದು ಓಕೆ. ನಾನು ಇದು ಎಂತ ಕೇಳ್ತೀನಿ ಅಂದರೆ ದೇವರು ಎದುರು ಬಂದು ಪಾಠ ಮಾಡೋಕ್ಕಾಗ್ತಿಲ್ಲ ನಮಗೆ. ಈ ದೃಶ್ಯಗಳನ್ನು ನಮ್ಗೆ ತೋರಿಸ್ತಾ ದೇವ್ರಂದ್ರೆ ನಮ್ಮ ಸಮಾಜದಂಗೆ ನಮ್ಮ ಕಣ್ಣಿದ್ರೆ ನಮ್ಮ ಊರಂಗೆ. ಆ ಹುಡುಗ ಬಿದ್ದ ಆಗ ನಾವು ಒಂದೇ ಹಿಡಿಸ್ಕ ಅವನಿಗೆ ಬಿದ್ದಂಗೆ ಕೈ ತಟ್ಕ ನಾವು ನೆಗೆಯೋದು ಆಪ್ಷನ್ ಕಿಂತೂ ದೊಡ್ಡದಂತಂದ್ರೆ
ನಮ್ಮನೆಗೆ ಒಬ್ಬ ಹುಡುಗ ಇದ್ದ, ಅಥವಾ ನಾನು ಇದ್ದೆ, ಆ ಥರ ನಂಗೆ ಇಷ್ಟು ಕ್ಯೂಟ್ ಅಂದ್ರೆ ಬೀಳುತ್ತೆ. ನಾನು ಜಾಗೃತಿ ಮಾಡ್ಕೊಂಡು ಜೊತೆ ನಮ್ಮ ಮನೆ ಮಕ್ಕಳಿಗೆ ಒಂಚೂರು ಹೇಳಕ್ಕಾತು, ಅದನ್ನ ಕಂಡು ಅನ್ನೋ ಜ್ಞಾನ ನಾವು ಬೆಳೆಸ್ಕೊಂಡಾಳಿ ಮಾತ್ರ ನಾವು ಬುದ್ಧಿವಂತರ ಆಗ್ಕಾತು. ಆ ಕುಡ್ದಾರ 2 ಕಿಡ್ನಿ ಫೈಲ್ ಆಯ್ತು ಅಂತ ಹೇಳಿ ಒಳ್ಳೆ ಆಯ್ತು ಇಂಥ ಕುಡ್ಕೊಂಡು ಚೇಂಜ್ ತಮ್ಮದ್ಕಿಂತ ನಾನು ಒಂಚೂರು ಕಮ್ಮಿ ಮಾಡ್ಕತ್ತು, ಚೂರು ನೀರು ಜಾಸ್ತಿ ಹಾಕೊಂಡು ಅಂದ ಹೇಳ್ದಾಗಳಿ ಯೋಚನೆ ಮಾಡ್ದಾಳಿ ಮಾತ್ರ ನಾವು ಬುದ್ಧಿವಂತರ ಆಗ್ಕಾತು. ಇಲ್ದಿದ್ರೆ ಎಂಥದ್ದು ಇಲ್ಲ. ಅದು ನಮ್ಮ ಕಣ್ಣಿನ ದೇವರನ್ನ ಅದು ಕೊಟ್ಟಿದ್ದ ಅಂದ್ರೆ ದೇವರು ಒಂದಿಷ್ಟು ನಾವದೇ ಯಾರು ಬೇಡ ನಮ್ಗೆ, ನಾವು ಸಮಾಜ ನಮ್ಮ ಎದುರು ಜಿಪ್ಪು ಜನಗಳು ಗುಣನಡತೆ ಇಟ್ಕೊಂಡು ಯಾರು ಒಳ್ಳೆಯರು ಯಾರು ಕೆಟ್ಟಾರ, ನಮ್ಮೂರಂಗೆ ಅವ್ರು ಒಳ್ಳೆಯರು ಯಾಕೆ ಒಳ್ಳೆಯರು, ಇವ್ರು ಕೆಟ್ಟಾರ ಯಾಕೆ ಕೆಟ್ಟಾರ, ಇದನ್ನ ನಾವು ಯೋಚನೆ ಮಾಡಿ ಕಂಡಾಳಿ ನಾವೇ ಹೇಳ್ಕೊಂಡು ನಮ್ಗೆ ಗೊತ್ತಾಯ್ತು ಇಷ್ಟೇ, ಮತ್ತೆ ಎಂತ ಇಲ್ಲ. ಈ ಬೇರೆ ಎಲ್ಲಿಗೆ ಹೋಯ್ಕೆ ಯಾಕೆ ಹೋಯ್ಕೆ ಎಲ್ಲಿಗೆ ಕಲುಕೆ ಅಂತ ಹೋಗ್ಬೇಡ, ಕೋರ್ಸ್ ಮಾಡೋದು ಬೇಡ. ಅವ್ರಿಗೆಲ್ಲ ಬೈತು ರಾಜನಿ ಯಾಕೆ ಅಂದಳಿ ಅವ್ರು ತಿಳ್ಕೊಂಬೋದಳಿ ಗೊತ್ತಾಯ್ತು ಯಾಕೆ ಬೈತಾರೆ ಅವ್ರಿಗೆ ಅಂದಳಿ. ಇವ್ರಿಗೆಲ್ಲ ಹೊಗಳ್ತಾರೆ ಯಾಕೆ ಹೊಗಳ್ತಾರೆ, ಅರೆ ಇವ್ರ ಬಗ್ಗೆ ತಿಳ್ಕೊಂಬೋಪ್ಪ ಹಂಗನ್ನ ನಾವು ಅವ್ರು ಆಯ್ಕ ಇವ್ರು ಆಯ್ಕ ಡಿಸೈಡ್ ಮಾಡ್ಕೋದು ನಾವು ಅದಕ್ಕೆ. ಈಗ ನಮ್ಮ ಮನೆ ಅಥವಾ ನಿಮ್ಮ ಮನೆ ಅಂಗಳದಂಗೆ ನೀವು ಹೂವಿನ ಗಿಡ ನೆಟ್ಟರೆ ನಿಮ್ಗೆ ಅಂತ ಸಿಕ್ಕತ್ತೆ, ಹೂ ಎಲ್ಲ ಪಾಟನ್ನು ಮುಳ್ಳು ನೋಡಿ ಬರೀ ಮುಳ್ಳು ಇಷ್ಟೇ. ಮನಸ್ಸಂಗೂ ಅಷ್ಟೇ, ಒಳ್ಳೆ ಯೋಚನೆ ಮಾಡ್ತಿದ್ರಿ ನೀವು ಒಳ್ಳೆ ರಾತ್ರಿ ಇರ್ರಿ, ಕೆಟ್ಟ ಯೋಚನೆ ಮಾಡ್ತಾರೆ. ಆ ಯೋಚನೆ ಎಂತ ಮಾಡ್ತಾ ಇತ್ತು ನಮ್ಗೆ ಬೇಕಾ ಬೇಡ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತಾ ಇದ್ವಿ. ಜೀವನಕ್ಕೆಲ್ಲೂ ಶಾಲೆ ಇಲ್ಲ ಅಂದ್ರೆ ಅನುಭವಗಳೇ ಅನುಭವಗಳೇ. ಯಾಕಂದ್ರೆ ನೀವೇ ಈಗ ಸಣ್ಣ ಏಜಂಗ್ ನಾನು ಹೇಳೋದು, ನಾವು ಕೂಡ ಸಣ್ಣ ಏಜಂಗ್ 20ಗೆ ನಮ್ಗೊಂದು ಫ್ರೆಂಡ್ಶಿಪ್ ಗ್ರೂಪ್ ಇರುತ್ತೆ. ಯಾರೋ ಒಬ್ಬ ಹುಡುಗ ನಮ್ಗೆ ಆತಿಲ್ಲ, ಜಗಳ ಒಂಥರ ಸಣ್ಣ ವಿಷಯಕ್ಕೆ ಜಗಳ ಆಯ್ತು, ಅವನಿಗೆ ಹೊಡುವ ಬಡುವ, ಹೌದು ಅವರು ಈ ಗಲಾಟೆ ಗೌಜು ಅವನಿಗೆ ಕೊಡುವ, ಅವ್ರು ಭಯಂಕರ ಅಧಿಕ ಮಾಡ್ತಾರೆ, ಅವ್ರು ಹಾಗೆ ಎಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ಬಿಡ್ತಾರೆ. ಯಾರೋ ಮನೆಗೆ ಮದ್ರಿಗೂ ಹಿಡ್ಕೊಂಬರ ಇರ್ತಾರೆ, ಮದ್ರಿಗೆ ಯಾರದೋ ಮನೆಗೆ ಅಲ್ಲೋ ಹಿಡ್ಕೊಂಬರ್ ಚಪರ ಕೆಡ್ದವ್ರು ಇದ್ದಾರೆ, ಅಂಥ ಸಂದರ್ಶನಗಳನ್ನು ಕಂಡಿದ್ದೆ ನಾನು. ಅದಕ್ಕೆ ಕಾರಣ ಅಂತಂದ್ರೆ ಆ ಏಜ್. ಬಟ್ ಅಲ್ಲೂ ಕೂಡ ಯೋಚನೆ ಮಾಡುತ್ತೆ, ಸರಿಯಾ ತಪ್ಪ, ಬೇರೆಯವ್ರ ಮನೆ ನಾಳೆಗೆ ನಮ್ಮ ಅಥವಾ ನಮ್ಮ ಮನೆಯವ್ರ ಹೆಸರು ಹೊತ್ತು ಸರಿ ಬೇಡ ಇಲ್ಲ. ಅದೇ ಹುಡುಗರ ಗ್ರೂಪ್ ದೊಡ್ಡದಾತ ಮದುವೆ ಏಜ್ ಬಂದ್ಮೇಲೆ ಯಾರೊಬ್ಬರಿಗೆ ಫಸ್ಟ್ ಮದುವೆ ಆಯ್ತು, ಮದುವೆ ಆದವ, ಆ ಫ್ರೆಂಡ್ಶಿಪ್ ಹಂಗೆ ಎಲ್ಲ ಬಂದಿರೆ ಮರೆ ಬಂದ್ಕೊಂಡು ದೊಡ್ಡ ಬಾಕ್ಸ್ ಹಂಗಂತ ಖಾಲಿ ಎಲ್ಲ ಹಾಕಿ ಗಮ್ಮತ್ತು ಮಾಡಿ ಗಿಫ್ಟ್ ಕೊಟ್ಟಿರ ಎಲ್ಲ ಆಯ್ತು. ನೆಕ್ಸ್ಟ್ ಮತ್ತೆ ಆ ಗ್ರಜ್ಜಿ ಗಲಾಟೆ ಎಲ್ಲ ಇರುತ್ತೆ. ಅವನಿಗೆ ಫೋನ್ ಮಾಡಿ ಎಂತ ಮರ ಹಿಂಗೆ ಮರೆ ಪುನಃ ಅವನು ಹಿಂಗೆ ಅಷ್ಟೊತ್ತಿಗೆ ಮದುವೆ ಅಂತ ಹೇಳಿದೆ ಗೊತ್ತಾ, ಸುಮ್ಮನೆ ಕಣಿ ಮನೆ ಅವತ್ತು ಶುರು ಆಗ್ತಾನೆ. ಯಾಕಂದರೆ ಅವನ ಜವಾಬ್ದಾರಿ ಅವನಿಗೆಲ್ಲೋ ಅದು ಸ್ವಲ್ಪ ಯೋಚನೆಗಳು ಚೇಂಜ್ ಆಯಿತು ಅಂತ, ಸುಮ್ಮನೆ ಕಣಿ ಬಿಡಿ ಮಾರಿ ಅಂತದ ಏನಂದೇಳಿ. ಅದೇ ಒಂದು 45-50 ವರ್ಷಕ್ಕೆ ಹೋದ್ಮೇಲೆ ಅವ ಊರಿಗೆ ಬುದ್ಧಿ ಹೇಳಿ ಶುರು ಮಾಡ್ತಾ, ಯಾರ ಹುಡುಗರ ಮಕ್ಕಳು ಎಂತ ಗೂಡ್ಕಂತ್ರಿ ಮಾರಾಯ, ಬೆಳಿಗಾರು ಒಬ್ರು ಮುಖ ಒಬ್ರು ಕಾಣುತ್ತೆ, ಯಾಕೆ ಸುಮ್ಮನೆ ಅವೆಲ್ಲ ಒಳ್ಳೇದಲ್ಲ ಅದೆಲ್ಲ, ಅದರಿಂದ ಯಾರು ಏನು ಸಾಧನೆ ಮಾಡೋದಿಲ್ಲ, ಸುಮ್ಮನೆ ಅದು 4 ದಿವಸ ಗಮ್ಮತ್ತಷ್ಟೇ, ನಾಳೆ ನಿಮಗೆ ಕೆಟ್ಟ ಹೆಸರು ಬರ್ತತ್ತು, ಅದು ಮತ್ತೆ ಆ ಕೆಟ್ಟ ಹೆಸರು ನಡ್ಸ್ಕೊಂಬಕ್ಕಾಗ್ತಿಲ್ಲ. ಸೊ ಇಂಥದ್ನ ಬುದ್ಧಿವಾದ ಅವ ಮುಂಚೆ ಮಾಡಿದವನೇ ಆ ಏಜಿಗೆ ಅವ್ರ ಮೇಲೆ ಹೇಳ್ತಾ. ಅಂದರೆ ಆ ಅಷ್ಟು ಬತ್ತ ಒಂದಿಷ್ಟು ಕಾರಣ ಅಂತಂದರೆ ಒಂದಿಷ್ಟು ಏರುಪೇರುಗಳು, ನ್ಯಾಯ ಅನ್ಯಾಯ, ತಪ್ಪು ಒಪ್ಪುಗಳು, ಯಾವುದು ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ನಾವು ಅನುಭವಿಸ್ತಾ ಬಂದು ಆ ಒಂದಿಷ್ಟು ಅನುಭವದ ಮೂಟೆ ಆಗಿರ್ತಾ ಆಗಳಿಕೆ ಒಂದೆರಡು ಮಾತಾಡ್ತಾ ಮತ್ತೆ ಹೇಳಿ ಯಾರನ್ನೂ ಚೇಂಜ್ ಮಾಡೋಕ್ಕಾಗ್ತಿಲ್ಲ, ಸಾಧ್ಯವೇ ಇಲ್ಲ. ಯಾಕಂದರೆ ನಮಗೆ ನಿಮಗೂ ಈಗ ಅಮ್ಮ ಸಣ್ಣ 20 ವರ್ಷ ದೀಪ ಮುಟ್ಟಬೇಕ ಮಾಡೋ ಅಂದೇಳಿ ಕೈ ಸುಟ್ಟಾಗ್ತು, ನೀವು ಗ್ಯಾರಂಟಿ ಮುಟ್ಟಿರಿ ಇಲ್ಲ ಒಂದೇ ಸರ್ ಮುಟ್ಟಿರಿ ಮುಟ್ಬೇಡಿ ಮಗ ಕೈ ಸುಟ್ಟಾಗ್ತು ಅಂದಿದ್ರು ಸಮೇತ ನಾವು ಹೌದನ್ನು ಸುಮ್ಮನೆ ಕಂಡು ಅಮ್ಮನ ಎದುರಿಗೆ ಒಂದಲ್ಲ ಒಂದು ದಿವಸ ಮುಟ್ಕೊಂಡು ಅಪ್ಪ ಹೌದಲ್ಲ, ಡೈರೆಕ್ಟ್ ಮುಟ್ಟಿರ್ಬೋದು, ಆಕಸ್ಮಿಕ ಮುಟ್ಟಿರ್ಬೋದು, ಬಿಸಿ ತಾಗದ್ದು ಸುಟ್ಟದ್ದು ಹೌದು, ಮಾತು ಸತ್ಯ, ಡಿಲೇ ಆಗಿರ್ಬೋದು. ಬಟ್ ಆ ಹಿರಿಯರು ಹೇಳಿದ ಮಾತು ಅದ್ರಲ್ಲಿ ಏನೋ ಒಂದು ದೊಡ್ಡ ಸತ್ವ ಇರುತ್ತೆ, ಶಕ್ತಿ ಇರುತ್ತೆ, ಸುಳ್ಳಲ್ಲ. ಬಟ್ ಅನುಭವವನ್ನು ಮಾತ್ರ ನಾವು ಇದು ಮಾಡೋದಕ್ಕಿಂತ ಅದನ್ನು ಪಾಲಿಸ್ಕೊಂಡು ಹೋಗ್ದಲ್ಲಿ ಏನೂ ತಪ್ಪಿಲ್ಲ ಅಷ್ಟೇ. ಅದೇ ಈಗೆಲ್ಲ ಕೇಂಬರ್ ಕಡಿಮೆ ಅಥವಾ ಹೇಳುವ ರೀತಿಯಲ್ಲಿ ಏನೋ ಹೇಳ್ಬಿಟ್ಟು ಈಗ ಅಂತಂದ್ರೆ, ಈಗ ನೀವು ಇವತ್ತೊಂದು ಮನೆಗೆ ಹೋಗಿ ಕಂಡ್ರೆ ಎಲ್ಲರಿಗೂ ಒಂದು ಮೊಬೈಲ್ ಇರುತ್ತೆ, 8 ಜನ ಕೂಕಿರ್ತಾರೆ, 9 ಜನ ಕೂಕಿರ್ತಾರೆ, ಅವರು ಮಾತಾಡೋದಿಲ್ಲ. ಹಾಸ್ಪಿಟ್ಲ್ ಹಂಗೆ ICU ಹೆಂಗೆ ಸೌಂಡ್ ಇಲ್ಲಿಂಟ್ ಇರುತ್ತೆ, ಎಲ್ಲ ಮಾತಾಡ್ರೆ ಸುಮ್ಮನೆ ಇಟ್ಕೊಂಬಾರೆ ಅಂತ, ಯಾಕಂದ್ರೆ ಮೊಬೈಲ್ ಡಿಸ್ಟರ್ಬ್ ಅಂತ ಹೇಳಿ. ಅದರಿಂದ ಎಂತ ಅಂದ್ರೆ ಕ್ರಿಯೇಟಿವಿಟಿ ಸತ್ತೋಯ್ತು ನಮ್ಮಲ್ಲಿ, ಕ್ರಿಯೇಟಿವಿಟಿ ಸತ್ತೋಯ್ತು, ಬಾಂಧವ್ಯ ಸತ್ತೋಯ್ತು, ಭಾವನೆ ಸತ್ತೋಯ್ತು, ಸಂಬಂಧಗಳು ಸತ್ತೋದು, ಸಂಬಂಧಗಳಿಲ್ಲ. ಯಾಕಂದ್ರೆ ಒಂದು ಕ್ಷಣ ಯಾವರ ತೀರನ್ನು RIP ಓಂ ಶಾಂತಿ ಹಾಕಿಬಿಟ್ರೆ ಮುಗೀತು. ಮುಂಚಿನವರು ಹಂಗಲ್ಲ, ಅದನ್ನ ನರಗಿಸ್ಕೊಂಬಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಬಾಂಧವ್ಯ ಹಂಗಿದ್ದಿತ್ತು, ಅಷ್ಟು ಸಪೋರ್ಟಿವ್. ಇವ್ರನ್ನ ಕಾಣ್ದಿದ್ರೆ ಅವ್ರಿಗೆ ಆಗ್ತಿಲ್ಲ, ಅವ್ರು ಅಂತ ಒಂದು ಈಗಂತ ಇಲ್ಲ. ಈಗ ಫ್ರೆಂಡ್ಸು ಜಾಸ್ತಿ. ಕಾರಣ ಅಂತೇಳಿ ಮುಂಚೆ ಆ ಮೊಬೈಲ್ ಎಲ್ಲ ಬರ್ಕಿದ್ರೆ ನೀವು ಜಾಸ್ತಿ ಫ್ರೆಂಡ್, ನಂಗೆ ನಿಮ್ಮನ್ನು ಬಿಟ್ಟರೆ ಫ್ರೆಂಡೇ ಇಲ್ಲ ನಂಗೆ, ಅಣ್ಣ ತಮ್ಮನ ಕಾಣಾಗಿರುತ್ತೆ ನಾವು.
ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ನಾನು ಹೆಲ್ಪ್ ಆತಿ, ನನ್ನ ಪ್ರತಿಯೊಂದು ಜ್ವರ ಬಂದರೂ ಓಡ್ಬತ್ರಿ ನೀವು. ಯಾಕಂದರೆ ಅಷ್ಟು ಬೇರೆ ವಿಧಿ ಇಲ್ಲ. ಈಗ ಹಂಗಲ್ಲ, 15,000 ಫ್ರೆಂಡ್ಸ್ ಇರ್ತಾರೆ ನಮಗೆ. ಯಾರಿಗೆ ಅಂದೇಳಿ ನಾವು ಎಲ್ಲ ಫ್ರೆಂಡ್ ಅಷ್ಟೇ, ಜಸ್ಟ್ ಫ್ರೆಂಡ್. ಎಷ್ಟು ಕ್ಲೋಸ್ ಅಂದ್ರೆ ಎಂತ ಮರೆ, ಮತ್ತು ಅಳತೆ ಮಾಡೋದು ಬೇರೆ ದುಡ್ಡಿನ ಮೂಲಕ. ಎಂಥವ್ರು ಲಾಭ ಇದ್ರೆ ಫ್ರೆಂಡ್, ಇಲ್ದಿರಲ್ಲ. ಇದೆಲ್ಲವನ್ನು ಸಾಧಿಸಿದ್ದು ಮೊಬೈಲ್ ಅನ್ಲಕ್ಕೆ ಸೀದವಾಗಿ. ಯಾಕಂದರೆ ಬೇರೆ ಏನೂ ಕೇಳ್ಕೋಬೇಡಿ. ಕ್ರಿಯೇಟಿವಿಟಿ ಜನರಲ್ ಎಲ್ಲರದ್ದು ತುಂಬ ತುಂಬ ಟ್ಯಾಲೆಂಟ್ ಇತ್ತು. ಬಟ್ ನಾವು ಇನ್ನೊಬ್ಬರು ಮಾಡಿದ ರೀಲ್ಸ್ಗೆ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇರೋದು. ನಾವೆಂತ ಮಾಡೋದಂಗಾರೆ? ಒಂದೇ ಕ್ವಶನ್, ಅವ್ರನ್ನ ಖುಷಿ ಪಡಿಸ್ರಿ, ಇವ್ರನ್ನ ಕಂಡ್ರಿ ಲೈಕ್ ಕೊಟ್ರಿ, ಅವ್ರನ್ನ ಕಂಡ್ರಿ ಲೈಕ್ ಕೊಟ್ರಿ. ನೀವು ನಮಗೆ ನಾವು ಕ್ವಶನ್ ಮಾಡ್ಕೊಂಡಾಗ ನಮ್ಮ ಸಾಧನೆ ಅಂತ ಎಂಥದ್ದು ಇಲ್ಲ. ನಾವು ಅದಾಬಕ್ಕಾಗ ಅಂಬುದು ನಾನು ಹೇಳೋದು. ನಾವು ಎಷ್ಟು ಸ್ಟೇಜ್ ಹಂಗೆ ವೇದಿಕೆ ಕೂತ್ಕೊಂಡು ನಾವು ಹೇಳೋದು, ನಾವು ಇವತ್ತು ಮೇಲೆ ಕೂತ್ಕೊಂಡಿರ್ತೀವಿ. ನಿಮಗೂ ಈ ಯೋಚನೆ ಇருக்கு, ನೀವು ಮೇಲೆ ಕೂತ್ಕೊಂಡು ಒಂದು ದಿವಸ ಅಂಬ ಬಗ್ಗೆ ಯೋಚನೆ ಮಾಡಿ, ಅಥವಾ ನಿಮ್ಮ ಮಕ್ಕಳನ್ನ ಹಂಗೆ ಬೆಳೆಸಿ. ನಾನು ಇಲೆಕ್ಷನ್ ಈ ವಿಷಯಕ್ಕೆ ಹೇಳೋದು. ನಾನು ರಾಜಕೀಯ ದೇಶದಂಗೆ ಒಂದಿಷ್ಟು ವರ್ಗ ಓಟ್ ಹಾಕೋಕೆ ಇರ್ಬೋದು. ನಾವು ಅಜ್ಜಿ ಓಟ್ ಹಾಕ್ತಿದ್ದೆ, ಅಜ್ಜ ಓಟ್ ಹಾಕ್ತಿದ್ದೆ, ನಮ್ಮ ಅಪ್ಪ ಅಮ್ಮ ಓಟ್ ಹಾಕ್ತಿದ್ದೆ. ನಾವು ಓಟ್ ಹಾಕೋಕೆ ಇರ್ತೀವಿ. ನಾವು ಓಟಿಗೆ ನಿಲ್ಲೋದಿಲ್ಲ, ಅವ್ರು ನಿಲ್ಲೋದಲ್ಲ, ಪ್ರಯತ್ನನೂ ಮಾಡಿ ಅದಲ್ಲಿ ನಿಲ್ಲೋದು ನಾವು ಹಾಕೋದಷ್ಟೇ. ನಮ್ಮೊಂದೇ ಗೊತ್ತು, ಓಟ್ ಹಾಕು ಅಂದ್ರೆ ಈ ನಿಲುವು ಚೇಂಜ್ ಆಯ್ತು, ಈ ಯೋಚನೆ ಚೇಂಜ್ ಆಯ್ತು. ಆಪ್ಕಾಯ್ದ್ರು ನಾನು ಇಟ್ಟಿನ ಯೋಚನೆ ಮಾಡೋದು ಇಲ್ಲ. ಸೊ ಇದು ಎಲ್ಲೋ ಒಂದು ಕಡೆ ನಮ್ಗೆ ನಾವೇ ಹೊಂಡ ತೋಡ್ಕೊಂಡಂಗಂತ. ನಾವು ಬೇರೆ ಬೇಡ ಇಷ್ಟೇ ಅಂದೇಳಿ ನಾವ್ಯಾಕೆ ನಿಲ್ಬಾರ್ದು, ಅದೇ ನಿಲ್ಬಾರ್ದು. ಅಥವಾ ಒಂದು ತಪ್ಪನ್ನು ಕಾಣ್ತಾ ಇತ್ತು, ಇನ್ನೇನೋ ಸರಿ ಮಾಡ್ಕಿರುತ್ತೆ, ಒಂದು ಚೂರು ಮಾತಾಡುವ. ದೂಡಿ ಬಿಡುಗು ಸುಮಾರು ಜನ ಇರ್ತಾರೆ, ಮಾತಾಡೋದಿಲ್ಲ. ಈ ಟೈಪ್ ಹಂಗೆ ನಾವೆಲ್ಲ ಒಂದು ಕಡೆ ಹಿಂದೆ ಬೀಳೋದಕ್ಕೆ, ನಾನು ಹಿಂದೆ ಬೀಳೋದಕ್ಕೆ, ಇನ್ನೊಬ್ಬ ಹಿಂದೆ ಬೀಳೋದಕ್ಕೆ, ನಾವು ಎಂತಕ್ಕೆ ಹಿಂದೆ ಬಿದ್ದಿತ್ತಂದೇಳಿ ನಾವು ಯೋಚನೆ ಮಾಡೋಕೆ ಒಂದು ದಿವಸ ಅದೇ ಹೇಳದ್ದು. ನಮ್ಮ ಅಂತರಾತ್ಮದ ಕನ್ನಡಿಯನ್ನು ಓಪನ್ ಮಾಡಿ ಕಾಣ್ತಿಲ್ಲ ಅಂದ್ರೆ ನಾನು ಎಷ್ಟರ ಮಟ್ಟಿಗೆ ಸರಿ ಇದ್ದಿ ಅಂದೇಳಿ. ಇನ್ನೊಬ್ಬರ ಬಗ್ಗೆ ನಾವು ಅದೇ ಹೇಳತ್ತು, ಇನ್ನೊಬ್ಬರ ಬಗ್ಗೆ ಇದು ಹೇಳತ್ತು, ಇನ್ನೊಬ್ಬರನ್ನ ಹೋಗಳತ್ತು, ಒಳ್ಳೆ ಮಾಡ್ತಾಮಾರೆ, ಒಳ್ಳೆ ಇದು ಮಾಡ್ತಾರ. ನೀನು ಕಾಣ್ತಾ ಇದ್ದಷ್ಟೇ. ಅದಾಬಕ್ಕಾಗ ಮುಂದೆ ನಾನು ಅದಾಬಕ್ಕಾಗ ನಾವೇನೋ ಮಾಡ್ಕೊ, ಅದಲ್ದ್ರೆ ಇನ್ನೊಂದು ಥರ ಮಾಡ್ಕೊ, ಬೇರೆ ಎಂಥದ್ದು ಮಾಡ್ಕೊ. ಹುಟ್ಟ್ರ ಮೇಲೆ ನಮ್ಮನ್ನ 4 ಜನ ಗುರ್ತಾ ಇಟ್ಕೊಂಬಂಗೆ, ನೆನಪು ಇಟ್ಕೊಂಬಂಗೆ ಏನೋ ಮಾಡ್ಕೊ ಅನ್ನೋದಾದಾಗ ಮಾತ್ರ ನಾವು ಸ್ವಲ್ಪ ಡಿಸಿಪ್ಲಿನಿಗೆ ತನ್ನಷ್ಟಕ್ಕೆ ಬರ್ತದೆ. ಒಂದು ಏಜ್ ಹಂಗೆ ಏನು ಖುಷಿ ಕೊಡುತ್ತೋ ಅದೇ ಆಪ್ದು ನಾವು. ಏನೋ ಒಂದು ಎಂಜಾಯ್ಮೆಂಟೇ ಖುಷಿ ನಮಗೆ. ಅದನ್ನು ಹೊರಬೇಕಾದ್ರೆ ಸುಮಾರು ವರ್ಷ ಬೇಕು. ಮತ್ತೆ ಫ್ರೆಂಡ್ಶಿಪ್ ಬಿಟ್ಟು ಬತ್ತೇ ಇಲ್ಲ ಮರ, ಫ್ರೆಂಡ್ಶಿಪ್ ಅಲ್ಲ. ಎಲ್ಲೋ ಯಾರೋ ಒಬ್ಬನಿಗೆ ಬುದ್ಧನಿಗೆ ಜ್ಞಾನೋದಯ ಆದಂಗೆ ಯಾರೋ ಒಬ್ಬ ಅವಾಯ್ಡ್ ಆತ. ಇಲ್ಲ ಮರ, ನಮ್ಮ ಮನೆಗೆ ಬೈತಾರೆ, ನಾನು ಬೆಂಗಳೂರಿಗೆ ಕಳಿಸ್ರು, ಮುಂಬೈಗೆ ಕಳಿಸ್ರು ಕೆಲಸ. ನೆಕ್ಸ್ಟ್ ಮತ್ತೆ ಅವ 2 ವರ್ಷ ಮುಗಿಸಿ ಎಲ್ಲಿಂದ ಬಪ್ಪತ್ತಿಗೆ ಅವ ಒಂದು ಸ್ಟ್ಯಾಂಡ್ ಆಗಿ ಬತ್ತಪ್ಪತ್ತಿಗೆ ಇವ್ರು ಹಂಗೆ ಇರ್ತಾರೆ. ಬಸ್ ಕಾಯ್ತಾ ಇರ್ತಾರೆ, 20 ನಂಬರ್ ಒಂದೇಳಿ ಸಾಯಂಕಾಲ ಪಾರ್ಟಿ ಇಟ್ಟೋದಕ್ಕೆ ಅನ್ಕೆ. ಇವ್ರು ಯಾರೂ ಬೆಳೆದಿರೋದಿಲ್ಲ, ಅಲ್ಲೇ ಇರ್ತಾರೆ. ಅಂದರೆ ಯೋಚನೆಗಳನ್ನು ನಮ್ಮ ಬದುಕಿಗೋಸ್ಕರ ನಾವು ಯೋಚನೆ ಮಾಡಲೇಬೇಕು ಅಷ್ಟೇ. ಮತ್ತು ಇವರು ನಮ್ಮ ಪೇರೆಂಟ್ಸ್ಗಳು ಸಮೇತ ಈ ಮುಂಚಿನವರಿಗೆ ಈಗ ಬೇರೆ ಘಟ ಆಗುತ್ತೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು. ಗಂಡ ಕೆಲ್ಸಕ್ಕೆ ಹೋದ, ಹೆಂಡತಿಗೆ ಕೆಲ್ಸಕ್ಕಿದ್ರುವಾಗ ಮಕ್ಕಳೆಲ್ಲ ಹಾಸ್ಟೆಲ್ ಅಲ್ಲೆಲ್ಲ ಕಲ್ಸ್ರಿ ಅಂತ ಮಾಡ್ರಿ. ಆ ಮಕ್ಕಳು ಸುಮ್ಮನೆ ಕೂತ್ಕೊಂಡಿರ್ತವೆ, ಮೊಬೈಲ್ ಕಾಣ್ತಾ ಇರ್ತವೆ. ಏನು ಕಾಣ್ತಾರೆ ಮೊಬೈಲ್ ಹಂಗೆ, ಏನು ಕಾಣ್ತಾರೆ ಮೊಬೈಲ್ ಹಂಗೆ. ಅಷ್ಟೊತ್ತು ಕೂತ್ಕೊಂಡು ಕಾಂಬಂಥದ್ದು ಏನಿತ್ತು. ಒಂದು ಫ್ರೆಂಡ್ಸಿಂದ ಎಷ್ಟೊತ್ತಿಗೆ ಅವರು ಆಡೋಕೆ ಹೋದ್ರೆ ಬಂದರು, ಇಲ್ಲಿಗೆ ಹೋದ್ರೆ ಎಷ್ಟೊತ್ತಿಗೆ ಬಂದರು, ಕೇಮ್ಕೆ ಯಾರನ್ನ ಯಾಕೆ ಬಂದ್ರುಕೊಳ್ಳಿ ಅವ್ರ ಮೊಬೈಲ್ ಬಿಸಿ, ಅಪ್ಪನು ಬರ್ತ ಮನೆಗೆ ಅವ್ನು ಬಿಸಿ. ಈ ಮಕ್ಕಳಿಗೆ ಯಾವುದೇ ಒಂದು ಇವತ್ತಿನ ರೀತಿ ನೀತಿ, ಸಂಸ್ಕೃತಿ, ಪದ್ಧತಿ, ಸಂಬಂಧಗಳು, ಮತ್ತೊಂದು ಯಾವುದೇ ಆಚಾರ ವಿಚಾರಗಳು, ದೇವರು, ಗುರು ಹಿರಿಯರು, ಭಕ್ತಿ ಭಾವ ಎಂಥದ್ದು ಗೊತ್ತೇ ಇಲ್ಲ. ಹಂಗೆ ಹೆಂಗೆ ಬೆಳೀತಾರೆ? ರ್ಯಾಶ್ ಮೈಂಡ್ ಹಂಗೆ ಬೆಳೀತಾರೆ. ಅದಕ್ಕೆ ಹೇಳೋದು, ಮಕ್ಕಳಿದ್ರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂದೇಳಿ. ಹೆಂಡತಿಗೆ ಗಂಡಂಗೆ ಹೆಂಡತಿ ಚಹಾ ಮಾಡಿ ತಂದು ಕೊಟ್ಟು, ಅದು ಸಕ್ಕರೆ ಕಮ್ಮಿ ಇತ್ತು, ಕುಡ್ದ ಕಚ್ಚಲ್ದ, ಕರ್ಮೋಯ್ದು ಸಕ್ಕರೆ ಇಲ್ಲ ಅಂದೇಳಿ. ಮಗ ಕಾಣ್ತಾ ಇರ್ತ ಮಾಡ್ಕೊಂಡು, ಸಕ್ಕರೆಗೆ ಚಹಾ ಕಮ್ಮಿ ಆದ್ರೆ ಸೊಡ್ಡಿ ಚೊಲಕ ರೆಕಾರ್ಡ್ ಆಗ್ತಾ ಇರುತ್ತಲ್ಲ. ಈ ಬ್ಯಾಡ್ ಏನು ನಡೀತು, ಕೆಟ್ಟದ್ದು ಮಕ್ಕಳು ಖಾಲಿ ಕ್ಯಾಸೆಟ್ ಅವು ಕಾಣ್ತಾ ಇರ್ತವೆ. ಹಂಗಿರ್ಕ ಹಿಂಗೆ ಮಾಡೋದು, ಹಂಗೇ ಬೆಳೀತಾ ಇರ್ತವೆ. ನಾವು ಏನು ಇಲ್ಲಿ ತೋರುತ್ತೋ ಅಲ್ಲದೆ ಅದನ್ನ ನೆಕ್ಸ್ಟ್ ದೊಡ್ಡದಾರ ಮೇಲೆ ಅವು ಅಳವಡಿಸ್ಕೊಂತಾರೆ. ಅದಕ್ಕೋಸ್ಕರ ಹಂಗೆ ಮಾಡ್ಕೊ. ಅದು ಬರ್ತಿಲ್ಲ ಯೋಚನೆ. ನಾವು ಎಷ್ಟೊತ್ತಿಗೆ ಮೊಬೈಲ್ ಕಾಣ್ಕೊ, ಎಷ್ಟೊತ್ತಿಗೆ ಇದು ಮಾಡ್ಕೊ. ನಿಜವಾಗಿಯೂ ಇವತ್ತು ಎಷ್ಟೋ ಜನ ಸಂಬಂಧಗಳು ಹಾಳು ಮಾಡ್ಕೊಂಡ್ರು ಮೊಬೈಲಿಂದ, ಸ್ನೇಹವನ್ನು ಹಾಳು ಮಾಡ್ಕೊಂಡ್ರು ಮೊಬೈಲಿಂದ, ದುಡ್ಡು ಕಳ್ಕೊಂಡ್ರು ಮೊಬೈಲಿಂದ, ಹೆಸರು ಹಾಳು ಮಾಡ್ಕೊಂಡ್ರು ಮೊಬೈಲಿಂದ.
ಎಲ್ಲನೂ ಮೊದಲು ಲ್ಯಾಂಡ್ ಫೋನ್ ಇದ್ದಿತ್ತು, ಮಾತಾಡ್ಬಿಟ್ರು. ಎಲ್ಲಿ ಸ್ಮಾರ್ಟ್ ಫೋನ್ ಆಯ್ತು. ಬಟ್ ಎಂತ ತುಂಬ ಹುಚ್ಚು ಕ್ರೇಜ್. ಇವತ್ತು ಕ್ರೇಜ್ ಯಾವ ಥರ ಅಂದರೆ, ದೊಡ್ಡ ಅಗಲ ರೋಡ್ ಇದ್ದರೆ ರೋಡಂಗೆ ಸೈಕಲ್ ಓಡಿಸೋದಕ್ಕಿಂತ ಬೈಕ್ ಓಡಿಸೋದಕ್ಕಿಂತ ಸ್ವಲ್ಪ ಹಂಚ್ಕಟ್ಟಂಗೆ ಓಡಿಸೋಕೆ ಇಷ್ಟ. ಹಿಂಗೆ ಬಿದ್ದು ರೋಡಿಲ್ಲ ಹಿಂಗಂದೇಳಿ. ಮತ್ತು ಪೇಪರ್ ಓದೋದು ಮತ್ತೆಂಥದ್ದು. ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮಕಲಶಾಭಿಷೇಕ 1,000 ಜನಕ್ಕೆ ಅನ್ನ ಸಂತರ್ಪಣೆ. ಇದು ಬೇಡ, ಇದು ಮಹಿಳಾ ಮಂಡಲ ಉದ್ಘಾಟನೆ ಬೇಡ, ಇದು ಬೇಡ. ಆಸ್ತಿ ವಿಚಾರವಾಗಿ ಅಣ್ಣನ ಕಾಲನ್ನು ಕಡಿದ ತಮ್ಮ, ಇದು ಓದು. ಅಂದರೆ ಆ ಥರ ಯೋಚನೆಗಳು ಜಾಸ್ತಿ. ಕೆಟ್ಟದ್ದನ್ನು ಬಯಸುವಂಥದ್ದು, ಕೆಟ್ಟದ್ದು ಆಯ್ತು ನಾವು ಖುಷಿ ಎಂತ ಇಟ್ಕೊಂಡು ಅದು ಕಾಣಂದೇಳಿ, ಅದು ಕಾಣ್, ಇದೆಲ್ಲ ಕಾಣಬೇಡ, ಒಳ್ಳೆ ವಿಷಯ ಬೇಡ. ಆ ಥರ ಮೈಂಡ್ ಸೆಟ್ ಚೇಂಜ್ ಆಗಿ ಬಿಟ್ಟಿತ್ತು ಈಗ. ಅದು ಯಾಕೋ ಗೊತ್ತಿಲ್ಲ. ಮತ್ತು ಕ್ರೈಮ್ ಸ್ಟೋರಿ ಕಂಡ್ಕೊಂಡೆ ಮನ್ಕಂದು, ರಾತ್ರಿಗೆ ಕ್ರೈಮ್ ಸ್ಟೋರಿ ಕಂಡ್ಕೊಂಡೆ ಮನ್ಕಂದು ಕನ್ಸಂಗೆ ಹೋಗೋದು. ಅವ್ರನ್ನ ರೊಕ್ಕಡ್ದಾಗ ಎಂತ ಕೇಳಿದ್ರೆ ರಾತ್ರಿ ಇವಾಗ ನಿನ್ನೆ ಅದೇ ನಾ ಪ್ರತಿಯೊಂದು ನಮ್ಮ ಲೈಫ್ ಸ್ಟೈಲ್ ಎಂತ ಇತ್ತು ಅದ್ರ ಮೇಲೆ ನಮ್ಮ ಜೀವನ ಹೊತ್ತು ಪಕ್ಕ. ನಮ್ಮ ಲೈಫ್, ನೀವು ನಿಮ್ಮ ಲೈಫನ್ನು ಹೆಂಗೆ ರೂಢಿಸ್ಕೊಂಡು ಬಂದಿರಿ, ಹಾಗೆ ನೀವು ಬೆಳೀತೀರಿ. ಯಾವುದನ್ನು ಅಳವಡಿಸ್ಕೊಂಡಿರಿ, ಒಳ್ಳೆಯದು ಕೆಟ್ಟದ್ದು ನಿಮಗೆ ಬಿಟ್ಟು ಆ ರಿಸಲ್ಟ್ ನಮ್ಗೆ ಅದು ಎಷ್ಟು ಬೇಗ ನಮಗೆ ಗೊತ್ತಾಗ್ತು ಅಷ್ಟು ಬೇಗ ನಾವು ಚೇಂಜ್ ಮಾಡ್ಕೊಂಬೋರೆ ಒಳ್ಳೆಯದು ಅಂದೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳಕ್ಕಷ್ಟೇ. ಮೊದಲೆಲ್ಲ ಸಿನಿಮಾಗಳು ಒಂದು ಮೆಸೇಜ್ ಕೊಡ್ತಾ ಇತ್ತು, ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ಇತ್ತು. ಹೌದು, ಈಗ ಸಿನಿಮಾಗಳು ಅದ್ರಲ್ಲಿ ಎಡವುತ್ತಿತ್ತ ಹೆಂಗೆ? ಹೌದೌದು. ಮೆಸೇಜ್ ಮುಂಚೆ ಈಗ ಉದಾಹರಣೆಗೆ ನಾನು ಆಗ ಹೇಳಿದೆ, ಒಂದೇ ಶಾರ್ಟ್ ಹಿಡ್ಕು ಆ ಭಾವನೆಗಳನ್ನು ಹೇಳುವಂಥ ಸಿಚುವೇಶನ್ ಹಂಗಂದು ಹೇಳಿದೆ. ಇದಕ್ಕೆ ಹಿಂದೆ ಹೊರ ನಾವು ಅಣ್ಣವ್ರ ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ಅಂಬರೀಷ್ ಅವ್ರ ಸಿನಿಮಾ, ವಿಷ್ಣುವರ್ಧನ್ ಆ ಸಿನಿಮಾಗಳು ಅಂಥ ಒಂದು ಭಾವನಾತ್ಮಕ ಡೈಲಾಗ್ ಬಾಪತಿಗೆ ಶಾರ್ಟ್ ಕಟ್ಟೇ ಮಾಡೋದಿಲ್ಲ ಅವರು. ಮೈಯೆಲ್ಲ ಜುಮ್ ಅಂತ ತಪ್ಪ ಕನೆಕ್ಟ್ ಆಗಿಬಿಡತ್ತೆ ನಾವು. ಆ ಸಿನಿಮಾ ನಾನು ಇನ್ನೊಬ್ರ ಹತ್ರ ಹೋಗಿ ಹೇಳ್ತೀವಿ, ಸಿನಿಮಾ ಕಾಣ್ಮಾರ ಒಳ್ಳೆ ಇದ್ದಾದಾಗ ಮಾತ್ರ ಸಿನಿಮಾ ಗೆಲ್ಲುತ್ತೆ. ಮತ್ತು ಮೆಸೇಜ್, ಫ್ಯಾಮಿಲಿ ಸ್ಟೋರಿ, ಅದು ಇದು ತುಂಬ ಮೆಸೇಜ್ಗಳಿರುತ್ತೆ. ಈಗ ಮೆಸೇಜ್ ಎಲ್ಲ ಜನರಿಗೆ ಏನಂತ, ಯಾಕಂದರೆ ಜನಕ್ಕೆ ಮೆಸೇಜ್ ಅಂದರೆ ಅಂತಕ್ಕೆ ಮೆಸೇಜ್ ಯಾವನಿಗೆ ಹೇಳಿ. ಆದರೆ ಕಾಂತಾರ 6 ಮೇಲೆ ಒಂದು ಕೆಲವು ಸಿನಿಮಾಗಳು ಸ್ವಲ್ಪ ಒಂದು ಬದಲಾವಣೆ, ಸ್ವಲ್ಪ ಏನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತಾರ. ಸ್ವಲ್ಪ ಪಾತ್ರ ಅಂದಾಗ ನಾನು ಹೇಳೋದು, ನಾನೊಂದಿಗೆ ಪಾತ್ರ ಮಾಡಿದೆ, ನನಗೆ ಒಂದು ಅರ್ಜುನ ಪಾತ್ರ ಕೊಟ್ಟರೆ, ಅರ್ಜುನ ಪಾತ್ರ ಮಾಡಿದೆ ನಾನು. ಕಿರೀಟ ಇತ್ತು, ಬಿಲ್ಲು ಬಾಣ ಎಲ್ಲ ಇತ್ತು, ಅರ್ಜುನ ಪಾತ್ರ ಮುಗೀತು. ಮಾರನೇ ದಿವಸ ನನಗೆ ನಾರದನ ಪಾತ್ರ ಇತ್ತು. ಆ ನಾರದನ ಪಾತ್ರ ಮಾಡಿದೆ ನಾನು. ಅರ್ಜುನ ಕಿರೀಟ ಕಳ್ಸಿದ್ರೆ ಮಾತ್ರ, ಬಿಲ್ಲು ಬಾಣ ಬದಿಗಿಟ್ರೆ ಮಾತ್ರ, ನಾರದನ ತಂಬೂರಿ ಹಿಡ್ಕೊಂಡ್ರೆ ಮಾತ್ರ ನಾರದ ಮಾಡೋಕಾಯ್ತು ನನಗೆ. ನಾನು ಅರ್ಜುನ ಮಾಡಿದೆ, ಅರ್ಜುನ ಅದು ಕಿರೀಟ ಹಾಕೊಂಡು ನಾರದ ಮಾಡ್ರೆ ಅರ್ಜುನೂ ಅಲ್ಲ ನಾರದನೂ ಅಲ್ಲ ಅದು. ಸೊ ತಲೆಗೆ ಇದು ಒಪ್ಪಕ್ಕಾಗ ನಾನು ಮಾಡೋದು ಭಯಂಕರ. ಪಾತ್ರಕ್ಕೋಸ್ಕರ ನಾವು ಕಾಸ್ಟ್ಯೂಮಿಂದ ಹಿಡ್ದು, ಆಂಗಿಕ ಅಭಿನಯದಿಂದ ಹಿಡ್ದು, ಮೇಕಪ್ಪಿಂದ ಹಿಡ್ದು, ಎಲ್ಲವನ್ನೂ ಮಾತಿನ ಶೈಲಿಯಿಂದ ಹಿಡ್ದು ಎಲ್ಲ ಬದಲಾದಾಗ ಪಾತ್ರವೇ ಅನ್ಸುತ್ತೆ. ಇಲ್ಲಾಂದರೆ ಏನೋ ಒಂಥರ ಹಂಗಾಗ್ತಾಯಿತ್ತು. ಬಟ್ ಈಗ ಮೆಸೇಜ್ಗಳು ತುಂಬ ಕಮ್ಮಿ. ಮುಂಚೆ ಮೆಸೇಜ್ ಅಂದರೆ ಥಿಯೇಟ್ರಿಗೆ ಕೂತ್ಕೊಂಡೆಲ್ಲ ಫ್ಯಾಮಿಲಿ ಸ್ಟೋರಿ ಎಲ್ಲ ಇದ್ದಾಗ ಮರ್ಕಂಡೇ ಮನೆ ಬಾತಿದ್ದೀರಿ, ಮತ್ತು ನೆನ್ಪು ಉಳಿತಿತ್ತು ಇಡೀ ಸ್ಟೋರಿ. ಈಗ ನೆನ್ಪು ಇಡೋದಿಲ್ಲ, 1 ನಿಮಿಷ ಇಂಟರ್ವ್ಯೂಕ್ಕಿಂತ ಮುಂಚೆ ಅಂತ ಇದು ಅದೇ ಅದಕ್ಕೆ ಇದೆ ವಿಪರೀತವಾದ ಶಾರ್ಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡೆಲ್ಲ ಮಾಡೋದು ಕೂಡ ಎಲ್ಲೋ ಕನೆಕ್ಟಿವಿಟಿ, ಆಡಿಯನ್ಸ್ ಮತ್ತು ಸಿನಿಮಾದ ಮಧ್ಯೆ ಕನೆಕ್ಟಿವಿಟಿಗೆ ಬ್ರೇಕ್ ಆಯ್ತೇನೋ ಅಂತ ನನ್ನ ಅನಿಸಿಕೆ. ಸಿನಿಮಾಗಳು ಇವಾಗ ಕಮ್ಮಿ ಆಗ್ತಾ ಇತ್ತಾ, ಅಂದ್ರೆ ಮೆಸೇಜ್ ಕೊಡೋದ್ರಲ್ಲಿ ಕಮ್ಮಿ ಆಗ್ತಾ ಇತ್ತಾ, ಅಥವಾ ಎಂಟರ್ಟೈನ್ಮೆಂಟ್ ಮಾತ್ರ ಕೊಡ್ಬೇಕಂತ ಸಿನಿಮಾಗಳು ಬರ್ತಾ ಇತ್ತ? ಇಲ್ಲ, ಅದಕ್ಕೆ ನಾನು ಹೇಳೋದಾದ್ರೆ ಕೆಲವು ಸರಿ ಅಂತ, ಈಗಿನ ಕಾಲದಲ್ಲಿ ಪ್ರೊಡ್ಯೂಸರ್ನ ಹಿಡಿದವರೇ ಡೈರೆಕ್ಟರ್ ಅಂತ ಹೇಳಿ. ಪ್ರೊಡ್ಯೂಸರ್ ನಿಮ್ಗೆ ಹಿಡಿದು ಗೊತ್ತಾ ಡೈರೆಕ್ಟರ್? ಮುಂಚೆ ಹಂಗಲ್ಲ, ಸಿನಿಮಾ ಮಾಡೋದು ಭಾಳ ಗೊತ್ತಿಪ್ಪವರು ಡೈರೆಕ್ಟರ್ ಅಂತಿದ್ದರು. ಮತ್ತು ಕೆಲವರು ಅನುಭವ ಇಲ್ಲದೆ ಎಲ್ಲೂ ಕೂಡ ಯಾವುದೇ ಸಿನಿಮಾದಂಗೆ ಕೆಲಸ ಮಾಡಿದೆ, ಡೈರೆಕ್ಟರ್ ಹಿಂದೆ ಕೂತ್ಕೊಂಡೆ, ಯಾವುದೇ ಮಾನಿಟರ್ನ ಕಾಣದೆ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ ಸಿನಿಮಾ ಮಾಡೋದು ಬಂದಿರ್ತಾರೆ. ಪ್ರೊಡ್ಯೂಸರ್ ಸಿಕ್ಕರಂದೇಳಿ ಅಲ್ಲಿ ಕೆಲಸ ಸ್ವಲ್ಪ ಅರ್ಧ ಕಚ್ಚಿಟ್ಟಂಗಿರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಅವ್ರಿಗೆ ಒಂದೇ ಉದ್ದೇಶ ಸಿನಿಮಾ ಮಾಡ್ತಾಯಿತ್ತು. ನಾವು ನೋಡಿ ಯಾವ ಥರ ಮಾಡ್ತಾಯಿತ್ತು, ಪೂರ್ವ ತಯಾರಿ ಏನು. ಕೆಲವರು ಸಿನಿಮಾ ಮಾಡೋದು ವರ್ಷಗಟ್ಟಲೆ ತಕ್ಕಂತ ಸ್ಟಾರ್ಟೇ ಮಾಡೋಲ್ಲ, ಹಂಗಾಗಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವ್ರು ವರ್ಕ್ ಮಾಡ್ತಾ ಇರ್ತಾರೆ, ಒಂದೊಂದು ಸೀನ್ ಮೇಲೆ ವರ್ಕ್ ಮಾಡ್ತಾರೆ. ಇವತ್ತು ಈ ಸೀನ್ ಮುಗೀತಂತಿಲ್ಲ, ಒಂದು ಸೀನ್ ಫಿನಿಶ್ ಮಾಡ್ರಿ, ಬಟ್ ಇಡೀ ಸಿನಿಮಾ ಸ್ಕ್ರಿಪ್ಟ್ ಮುಗೀತು, ಪುನಃ ಮಕ್ಷಿ ಹಾಕ್ತಾರೆ ಫಟ್ ಸೀನ್. ಹಂಗೆ ಆ ಮಿಡ್ಲ ಒಂದು ಸೀನ್ ಬೇಕಿತ್ತು, ಸೊ ಆ ಸೀನ್ ಚೂರು ಓಪನ್ ಮಾಡುವ, ಅಲ್ಲೇನೋ ಸ್ವಲ್ಪ ಪಾಸಿಟಿವ್ ಆಗಿ ಏನೋ ಖುಷಿ, ಸ್ವಲ್ಪ ಸ್ಪೀಡ್ ಅಪ್ ಹಂಗೇನೋ ಮಾಡುವ. ಸೊ ಇಂಥದ್ದೆಲ್ಲ ಮಾಡ್ಕೊಂಡು ರೀ ವರ್ಕ್ ಮಾಡಿದಾಳಿ ಮಾತ್ರ. ಯಾವುದೇ ಒಂದು ಮೂರ್ತಿನ ಒಂದ್ಸರಿ ತೊಳೆದ್ರೆ ಓಕೆ, ಮತ್ತೊಂದು ಸರಿ ತೊಳಿನಿ ಮತ್ತೊಂಚು ಪಳಪಳ ಅಂತ, ಇನ್ನೊಂದ್ಸರಿ ತೊಳಾಗ ಕಿವಿ ಹತ್ರ ಮೂಗ ಹತ್ರ ಒಂಚೂರು ಕಪ್ ಇತ್ತು, ಮತ್ತೊಂಚು ಹುಳಿ ತಗೊಂಬಂದು ಹಚ್ಚಿ
ಮತ್ತೆ ಕ್ಲೀನ್ ಆಯ್ತು. ತೊಳೆದು 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 ಹೆಂಗೆ ತೋರ್ತ್ರ ಹೊಳಿತು ಅಷ್ಟು ಕ್ಲೀನ್ ಆಯ್ತು ಅಂದ್ರೆ ಅಷ್ಟು ತೊಳೆದ್ರು ಅಂದೇಳಿ. ಈಗ ನಾ ಇವತ್ತು ಟಿವಿಂಗೆ ರಿಯಾಲಿಟಿ ಶೋ ಡ್ಯಾನ್ಸ್ ಹಾಡೋದ್ನೆಲ್ಲ ಕಾಣ್ತು, ಸೂಪರ್ ಹಾಡ್ತಿರ್ತು, ಸೂಪರ್ ಡ್ಯಾನ್ಸ್ ಮಾಡ್ತಾರೆ, ಕಾಂಬಿನೇಷನ್ ಚಂದ ಇರುತ್ತೆ, ಎಷ್ಟು ಜನ ಗ್ರೂಪ್ ಇದ್ರು, ಅದು ಹೆಂಗೆ ಚಂದ ತೋರತ್ತು, ಅದ್ರ ಹಿಂದಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಟಕ್ ಅಂದ್ಕೊಂಡು ಕೊಣಿಲ್ಲ ಅವ್ರು ಬಂದು, ಅದು ನಮ್ಗೆ ಗೊತ್ತೇ ಇದ್ದಿಲ್ಲ. ಎಷ್ಟು ಬೆಳಿಗ್ಗಿಂದ ಸಾಯಂಕಾಲದಲ್ಲಿ ಕುಣಿತಾ ಇರ್ತಾರೆ, ಮಧ್ಯಾಹ್ನ ಊಟಕ್ಕೆ ಒಂದ್ಸರಿ ಹೋಗ್ತಾರೆ, ಇದು ಮಾಡ್ತಾರೆ. ಹಾಗೆ ಸಿನಿಮಾ ಮತ್ತು ನಾಟಕದ ಮಧ್ಯ ಪರ್ಸ್ನಲ್ ಲೈಫಿಗೆ ಹೆಂಗೆ ಟೈಮ್ ಕೊಡ್ತಿದ್ವಿ? ಎಂಥ ಶೂಟಿಂಗ್ ಇದ್ರೆ ಬೆಂಗಳೂರಲ್ಲಿ ಇಲ್ಲಿ ಯಾವುದೋ ಊರು ಗ್ಯಾಪ್ ಇತ್ತಂಕು ಮನೆಗೆ ಹೋಗ್ಬೋದು. ನಾವು ಮನೆಗೆ ಇದ್ದದ್ದು ತುಂಬ ಇಷ್ಟ, ಮನೆಗೆ ಇರ್ತೇವೆ ಹೆಚ್ಚು ಕಮ್ಮಿ, ಮನೆಗೆ ಎಲ್ಲಿಗೆ ಹೋಗ್ತೂ ಇಲ್ಲ. ಇದ್ರೆ ಸಾಯಂಕಾಲ ಒಂದು ರೌಂಡ್ ಎಲ್ಲ ನಮ್ಮ ಫ್ರೆಂಡ್ ಇದನ್ನು ಹೋಟ್ಲಿಗೆ ಸಾಲಿ ಹಣ್ಣಂಗೆ ಅಲ್ಲಿಗೆ ಬರುತ್ತೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ ಮನೆಗೆ ಕೂತ್ಕೊಂಡಿರ್ಬೋದು. ಯಾರು ಈ ಥರ ಎಲ್ಲರೂ ಹೊರಗೆ ಹಾಕಿದ್ರೆ ಮಾತ್ರ ಬಪ್ಪದು, ಇಲ್ಲಾಂದ್ರೆ ಮನೆಗೆ ಇದ್ದದ್ದು ತುಂಬ ಇಷ್ಟ. ಯಾಕಂದ್ರೆ ಮನೆಗೆ ಇದ್ದದ್ದು ಕಮ್ಮಿಯಾ, ಸುಮ್ಮನೆ ಮನೆಗೆ ಇರ್ತದೆ. ಮನೆಗೆ ಅದೇ ಪರ್ಸ್ನಲ್ ಲೈಫ್ ಅಂದ್ರೆ ಮನೆಗೆ ಫ್ಯಾಮಿಲಿ ಇರ್ತಾರೆ. ಫ್ಯಾಮಿಲಿಗೆ ನಿಜವಾಗಿ ತುಂಬ ಇದು ಏನು ಹೇಳಿ ಕೋಪರೇಷನ್ ಕೊಡ್ಕಿ ಅವರು ಕೊಟ್ಟುವುದ್ರಿಂದ ನಾವು ಈ ಮಟ್ಟಕ್ಕೆ ಹೋಗ್ಕತ್ತು. ನಾವೀಗ ಒಂದು ನಾಟಕ ಮಾಡಿ ಬಂದರೆ ಒಂದಿಷ್ಟು ಬಟ್ಟೆ ಇರುತ್ತೆ, ನಾವು ಬಂದು ಮಾರ್ನೆಸ್ದವ್ರು ವಾಶ್ ಮಾಡ್ಕು ಅಥವಾ ಮತ್ತದಕ್ಕೆ ಐರನ್ ಮಾಡ್ಕು, ಮತ್ತದನ್ನು ಬೇರೆ ಬೇರೆ ನಾಟಕ ಇದ್ದಾಗ ನಮ್ಮ ಹತ್ರ ಕೇಳ್ಕೊಂಡು ಹೆಚ್ಚು ಕಮ್ಮಿ ಅವ್ರಿಗೆ ಗೊತ್ತಿರುತ್ತೆ ಎಂಥ ನಾಟಕ ಅಂದಾಗ ಅವರದೇ ಬಟ್ಟೆ ರೆಡಿ ಮಾಡಿ ಬಿಡ್ತಾರೆ. ರೆಡಿ ಮಾಡಿ ಎಲ್ಲ ಮಡಚಿ ಇಟ್ಟು ಎಲ್ಲ ಹಾಕಿ ಇಂಥದ್ದು. ಮತ್ತು ಶೂಟಿಂಗ್ ಹೊಪ್ಪತ್ತಿಗೆ ಅಂದ್ರೆ ಮನೆಯನ್ನು ಕೇರ್ ಮಾಡ್ಕೊಂಡಿರ್ಕತ್ತು. ಅವು ಇವೆಲ್ಲ ತುಂಬ ಕೋಪ್ರೇಷನ್ ಮನೆಯವ್ರದ್ದು. ಒಬ್ಬರು ಈ ಥರ ಯಾವುದೇ ಥರ ಒಂದು ಬೆಳಿತಾರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಪ್ಪಂಥ ಸಪೋರ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ಏನೋ ಒಬ್ಬೊಬ್ಬರು ಇದ್ದಾರೆ ಬೇರೆ ಥರ ಗೊತ್ತಿಲ್ಲ ನನಗೆ. ಬಟ್ ನಮಗೆ ನಾವು ಹೊರಗೂ ಇಷ್ಟು ಸಾಧನೆ ಮಾಡಿ ಮಾಡುತ್ತಾ ಇದ್ರೆ ಮನೆಗೆ ಅದಕ್ಕಿಂತ ಜಾಸ್ತಿ ಎಲ್ಲವನ್ನೂ ನೆಮ್ಮೆಚ್ಕೊಂಡು ಮನೆಗೆ ಇರ್ತಾರೆ. ಆ ಥರ ಸಪೋರ್ಟ್ ನಂಗೆ ತುಂಬ ಇತ್ತು ಮನೆಯಿಂದ ಅಥವಾ ಅದೇ ಸ್ಟಾರ್ಟ್ ಹಂಗೆ ನಾವು ನಾಟಕ ಹೋಗೋದಿಗೆ ನಾಟಕ ಹೋಗೋದಿ ನಮ್ಮ ರಿಲೇಟಿವ್ಸ್ ಇವ್ರು ಕೆಲವರು ಹಿಂಗೆ ಕಂಡ್ಕೊಂಡೆಲ್ಲ ಹಿಲಲ್ ಹಾಕ್ದವ್ರು ಸುಮ್ಮನೆ ಅಂದರೆ ಇವ್ರು ಬೇರೆ ಕೆಲಸ ಇಲ್ಲ. ನಾಟಕ ಅಂದ ತಕ್ಷಣ ಅದು ಎಲ್ಲ ಒಂದು ಕಡೆ ನಾಟಕ ಹಬ್ಬದಮ್ರು ಅವರಲ್ಲಿ ನಾವು ಹಂಗೆ ಇದ್ದಿದ್ದು ಆಗಳಿಗೆ ನಾಟಕಕ್ಕೆ ಒಂದು ಟೆಂಪೋ ಹಾತೆ ಬರೀ ಒಳ ಗಣ 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 ಹೊರಟು ಗಣ ಅಂದೇಳಿ ಮುಂಬೆ ಕೂಡಿತ್ತು ಮನೆಗೆ ಬರೀ ನಾಟಕ ಇರುತ್ತೆ ಎಂತ ಮಾಡ್ತೇವೆ ಅಂದೇಳಿ ಹೇಳ್ತಿದ್ದೀರಿ. ಅದನ್ನು ಕೇಳ್ಕೊಂಡು ನಮ್ಮ ಮನೆಗೂ ನಮ್ಮ ಬೈತಿದ್ದೀರಿ ಎಂಥ ನಾಟಕ ಹೇಗಳಿಗೂ ನಾಟಕ ಹಂಗೆ ಅಂದೇಳಿ ನಮಗೆ ಗೊತ್ತೇ ಇಲ್ಲ. ಆಗಲೇ ಹೇಳ್ದಂಗೆ ಪುನಃ ರಿಪೀಟ್ ಮಾಡ್ತಾ ಇದ್ದೆ. ನಮಗೆ ಗೊತ್ತಲ್ಲ ಹಿಂಗೆಲ್ಲ ಆಯ್ತು ನಾಟಕದಿಂದ. ಮತ್ತೊಂದು ನಾನೆಲ್ಲೋ ಸೀರಿಯಲಿಗೆ ಹೋಗ್ತಿ, ಮತ್ತೆಲ್ಲ ಡಾಕ್ಯುಮೆಂಟ್ರಿ ಶೂಟಿಂಗ್ ಕರೀತರು, ಮತ್ತೆಲ್ಲ ಒಂದು ಸೀರಿಯಲ್ ಮಾಡಿ ಆದ್ಮೇಲೆ ಸಿನಿಮಾದಂಗೆ ಕರೀತರು. ಸಿನಿಮಾದಾಗ ಒಂದಿಷ್ಟು ಸಿನಿಮಾ ಮಾಡ್ತಿ, ಅದ್ರಂಗೆ ಒಂದಿಷ್ಟು ಸಿನಿಮಾಗಳು ಹೈಲೈಟ್ ಆಗಿ ದೊಡ್ಡ ವೈರಲ್ ಅಪ್ಪ ದೊಡ್ಡ ಸಿನಿಮಾಗಳು ದೊಡ್ಡ ಬ್ಯಾನರ್ ಹಂಗೆ ಮಾಡ್ತಿ, ಕಾಂತಾರದಂಗೂ ಮಾಡ್ತಿ ಅಥವಾ ಈ ಥರ ಯಾವುದೂ ಗೊತ್ತಿರಲಿಲ್ಲ ನಮಗೆ. ನಮ್ಮ ಪ್ರಯತ್ನ ಹೋತಾ ಇತ್ತು, ಹಂಗಾಯ್ತು. ಇದೆಲ್ಲ ಆಪತ್ತಿಗೆ ಇಷ್ಟೆಲ್ಲದಕ್ಕೂ ಕಾರಣ ಮನೆಯವರದ್ದೇ ಆ ಥರ ಬೆನ್ನೆಲುಬು ಥರ ನಮ್ಗೇನು ಆಗಲಿ ನಾಟಕ ಪತಿ ಬೈತು ಅಂದಿದ್ದಿದೆ. ಅವರೆಲ್ಲ ಇವತ್ತು ನಮ್ಗೆ ಸಿಕ್ತರು ಅಡ್ಡಿಲ್ಲ ಏನು ಅನ್ಕಂಡು ಈಗ ಮೆಲ್ಲ ಹೇಳ್ತಾರೆ ನಮ್ದೊಂದು ಹುಡುಗ ಇದ್ದ ಮರ ಎಲ್ಲ ಇದ್ರೆ ಹೇಳಿ ಅಂದೇಳಿ ಸೇರ್ಸಂದು ನಮ್ಮ ಹುಡುಗನ ಸೇರ್ಸಂದ ಎಲ್ಲ ಆಸ್ಪತ್ರೆ ಕಮಾರ ಹಂಗೆಲ್ಲ ಸೇರಿಸೋದಾರೆ ಎಂಥ ಟ್ಯಾಲೆಂಟ್ ಗೊತ್ತಿರುತ್ತೆ ನಮಗೆಲ್ಲ ಸೇರಿಸೋದು. ನಾವು ಕೆಲವ್ರಿಗೆ ಗೊತ್ತಿಲ್ಲದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಗೊಂದು ಚಾನ್ಸ್ ಕೊಡ್ತಾರೆ. ನಿಜವಾಗಿ ನಮ್ಗೆ ಆತಿಲ್ಲ ಕೊಡೋಕೆ, ಯಾಕಂದ್ರೆ ನಾವು ಆ್ಯಕ್ಟ್ರಾಗಿ ಹೋಗಿಪ್ಪವ್ರು ನಮ್ಮನ್ನು ಕರೆದಿರ್ತಾರೆ, ನಾವು ಇರುತ್ತೆ. ಕೆಲವ್ರು ನಾವು ಹೇಳೋದು ತುಂಬ ನಮಗೆ ಫೇಸ್ಬುಕ್ ಹಂಗಲ್ಲಿ ಅದ್ರ ಇದ್ರಂಗೆಲ್ಲ ಹೇಳ್ತಾರೆ ಒಂದು ಹೇಳಿ ಹಂಗೆ. ನಾವು ಅವ್ರಿಗೆ ಹೇಳಿಕೆ ಆಗ್ತದೆ, ತುಂಬ ಇದು ಮಾಡ್ತಾರೆ ಮೆಸೇಜ್ ಕಡೆಗೆ ಒಂದು ಹೇಳೋದು ಈ ವಿಷಯ ನಮ್ಗೆ ಗೊತ್ತಿರ್ತಿಲ್ಲ. ನಾವೇ ಮಾಡೋದಿದ್ರೆ ಇನ್ನು ನೆಕ್ಸ್ಟ್ ಮುಂದಿನ ಇದ್ರಂಗೆ ಆಗಳಿಕೆಲ್ಲ ಪಬ್ಲಿಷ್ ಇರುತ್ತೆ. ಆಗಳಿಕಿದ್ರೆ ಏನಾದ್ರು ನಾವು ಮಾಡಿದ್ರು ಕೊಡ್ಲಾಕ್ ಬಿಟ್ರೆ ನಮ್ಮನೆಯವರು ಕರೀತಾ ಇರ್ತಾರೆ, ನಾವೇನು ಮಾಡೋಕ್ಕಾಗ್ತದೆ ಹಂಗೆ ಒಂದು ಹೇಳಿದ್ರ ಮೇಲೆ ಅವ್ರಿಗೆ ಹೌದಾ ಅಂದ್ಕೊಂಡು. ಕೆಲವ್ರಿಗೆ ಇವತ್ತಿನ ಫಾಸ್ಟ್ ದುನಿಯಾ, ಫಾಸ್ಟ್ ಪ್ರಪಂಚ ಇವತ್ತೆಂತಂದರೆ ನಾವೆಲ್ಲ ನಿಜವಾಗಿ ಸಿನಿಮಾಕ್ಕೆ ಹೋಗೋದಿಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋದ ಅಂದರೆ ಅದೊಂದು ಸಣ್ಣ ರೋಲ್. ನಮ್ಗೆ ರೋಲ್ ಬಗ್ಗೆ ಗೊತ್ತಿಲ್ಲ, ಸಣ್ಣದು ದೊಡ್ಡದು ಗೊತ್ತೇ ಇಲ್ಲ. ಬರೀ ಹಿಂಗೆ ನಿಂತ್ಕೊಂಡು ಡೈಲಾಗ್ ಇದ್ರೆ ತಿಳ್ದಿರಿಲ್ಲ, ಹಿಂಗೆ ನಿಂತ್ಕೊಂಡು ರಿಯಾಕ್ಷನ್ ಕೊಡೋದು ಇಷ್ಟೇ, ಗೊತ್ತೇ ಇಲ್ಲ ನಮ್ಗೆ ಅದ್ರ ಬಗ್ಗೆ ಎಲ್ಲ. ಹೊತ್ತ ನಮ್ಮ ಟ್ಯಾಲೆಂಟ್ ಕಂಡು ನಮ್ಮನ್ನ ಬೇರೆ 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 ಕರೆದು ಮುಂದೆ ಹೋದೇ ಬಿಟ್ರೆ ಯಾರು ರೆಫರ್ ಮಾಡೋರು ಮತ್ತೊಬ್ಬರ ಮಗದೊಬ್ರು ಯಾರೂ ಇಲ್ಲ. ಆದರೆ ಈಗಿನವರಿಗೆ ಅದು ಅರ್ಥ ಆಗ್ತಿಲ್ಲ ಅಂತಂದ್ರೆ ಅದು ಆಗ ಹೇಳಿದೆ ಅಂದರೆ ಅವ್ರಿಗೆ ಮ್ಯಾಟ್ರ್ ಗೊತ್ತಿರ್ತಿಲ್ಲ. ಒಟ್ಟರಾಶಿ ಅವರು ಎಂತ ಮಾಡ್ರು ಅಂದರೆ ನಮಗೊಂದು ಡೈಲಾಗೆಲ್ಲ ಇருக்கு, ಅವರೊಟ್ಟಿಗೆ ಸಿಕ್ಕತ್ತಾ, ಇವರೊಟ್ಟಿಗೆ ದೊಡ್ಡ ಹೀರೋಗಳು ಅವರೊಟ್ಟಿಗೆ ಸಿಕ್ಕತ್ತಾ ಅಂದರೆ ಆ ಕಲ್ಪನೆ. ನಾವು ಸಾಧನೆ ಇವತ್ತು ನಾವು ದೊಡ್ಡ ಆರ್ಟಿಸ್ಟ್ಗಳನ್ನು ಕಾಣ್ತು. ಉದಾಹರಣೆಗೆ ಈಗ ನಮಗೆ ತೋರೋದು ರಕ್ಷಿತ್ ಶೆಟ್ಟಿ ತೋರ್ಬೋದು, ರಿಷಬ್ ಶೆಟ್ಟಿ ತೋರ್ಬೋದು, ಸಿಂಗರ್ಸ್ ಹಂಗೆ ದೊಡ್ಡ ಸಿಂಗರ್ಸ್ ವಿಜಯ ಪ್ರಕಾಶ್ ಅವರು ತೋರ್ಬೋದು ಇವತ್ತು ಹೈ ಲೆವೆಲ್. ಅಮಿತಾಬ್ ಬಚ್ಚನ್ ಉದಾಹರಣೆ. ಆದರೆ ಅವ್ರು ಎಲ್ಲಿಂದ ಹೋಗಿರ್ಬೋದು, ಅವರ ಆರಂಭದ ನಡೆ ಎಲ್ಲಿಂದ ಆರಂಭ ಆಗಿರ್ಬೋದು,
ಇವತ್ತು ಮಿನುಗ್ತಾ ಇದ್ರು ಆಕಾಶದಂಗೆ, ಒಳ್ಳೆ ಚಂದ, ಒಳ್ಳೆ ಹೊಳಿತಾರೆ, ಸಕ್ಕ ದೊಡ್ಡ ಸ್ಟೇಜ್ ಅಂತ ತೋರ್ತದ್ರು, ಓಕೆ. ಬಟ್ ಎಲ್ಲಿಂದ ಹೋದ್ರು, ಯಾವೆಲ್ಲ ಸಾಧನೆ ಮಾಡ್ರು, ಎಷ್ಟು ದಿವಸ ಊಟ ಬಿಟ್ರು, ಯಾರ ಕೈ ಕಾಲು ಹಿಡಿದ್ರು, ಎಂತೆಲ್ಲ ಮಾಡ್ರು, ಯಾರು ಕೆಮ್ಕೋತಿಲ್ಲ. ಹಂಗಾಯ್ತು ನಾನು ಅಷ್ಟೇ, ನಾನು ಹಂಗಾಯ್ತು ಇಷ್ಟೇ, ಬೇರೆ ಏನೂ ಕೆಮ್ದಿಲ್ಲ. ಜನ ಬಿಟ್ರೆ ಕಷ್ಟಪಡುತ್ತೆ, ಕಷ್ಟ ಅಲ್ಲ ಅದು, ಗಟ್ಟಿತನದ ದಾರಿ ಅದು, ಗಟ್ಟಿತನದ ದಾರಿ. ಅದನ್ನು ಮಾಡ್ಕೊಂಡ್ ಹೋತೇ ಇಲ್ಲ ಯಾರು, ಡೈರೆಕ್ಟ್ ಅಲ್ಲಿ ಹೊಯ್ಕೊಂಡಿ. ಮತ್ತೆ ಇನ್ನೊಬ್ಬರನ್ನ ಕಂಡು ನಾನು ಹಂಗಾಯ್ಕಂದು ಆತಲ್ಲ. ನಾವು ಗಟ್ಟಿಯಾಗಿ ನಾವು ಸಾಧನೆ ಮಾಡ್ತಾ ಹೋದಾಗ ಮಾತ್ರ ನಮ್ಮ ತಿರುಗಿಕಂದ್ರಲ್ಲ, ಅವನಿಗೆ ಸ್ವಲ್ಪ ಜಾಸ್ತಿ ಗೊತ್ತಿತ್ತು ಮರ ಅಂದೇಳಿ. ಸೊ ಅದು ಇದಕ್ಕೆ ಹೋತೇ ಇಲ್ಲ ಯಾರು. ನಾವು ಎಷ್ಟು ಜನಕ್ಕೆ ಅಂತ ನೀವು ಓಕೆ, ನೀವು ಅಂದ್ರೆ ಆ್ಯಕ್ಟ್ ಮಾಡಲಿಲ್ಲ, ಶಾಲೆ ಮಾಡಲಿಲ್ಲ, ಕಾಲೇಜ್ ಮಾಡಲೇ ಇಲ್ಲ, ಓಕೆ, ಸಿನಿಮಾ ಕಾಂತ್ರಿ, ಸಿನಿಮಾ ಕಮ್ಮಿ, ಸೀರಿಯಲ್ ನಂಗೆ ಆತೇ ಇಲ್ಲ. ಸ್ವಲ್ಪರೂ ಬೇಕಲ್ಲ. ಈಗ ನಾನು ಅದನ್ನ ಮಾಡಿಕೊಟ್ಟಿದ್ದೆ ಅಂದ್ರೆ ಸ್ವಲ್ಪ ಅವರು ನಾಲೆಜ್ ಬೇಕು. ಕಂಡಿದ್ದೆ, ನಾನು ತುಂಬಾ ಇಷ್ಟ, ನಾ ಕಾಣ್ತಾ ಇರುತ್ತೆ ಆಕ್ಟ್ಗಳನ್ನ ಅಂದಾಗ ಇವ್ರ ಹತ್ರ ಒಂದು ಓಪನ್ ಆಗಿರ್ತಿರ್ಕಲ್ಲ ಅಂತ ಗೊತ್ತು, ನಂಗೊಂದು ಚಾನ್ಸ್ ಬೇಕಂದೇಳಿ. ಚಾನ್ಸ್ ಬೇಕಂಬೋರು ಕೂಡ ಜಾಸ್ತಿ ಫಸ್ಟ್ ಸಿನಿಮಾ ಫಸ್ಟ್ ಅಟೆಂಪ್ಟೇ ಡೈಲಾಗ್ ಎಲ್ಲ ಇಲ್ದೆ ನಾ ಮಾಡೋದಿಲ್ಲ ಮಾತ್ರ, ಸಾರಿ, ಗುರುತಿಸ್ಕೋಬೇಕಂತ. ಹಾ, ಡೈಲಾಗ್ ಇಲ್ದೆ ಮಾಡ್ರು ಅಡ್ಡಿಲ್ಲ, ಒಂದು ರಿಯಾಕ್ಷನ್ ಕೊಡೋದಾರು ಸಮೇತ ಡೈರೆಕ್ಟರ್ ಕಣ್ಣಿಗೆ ಅವ್ನು ಬಿದ್ರೆ ನೆಕ್ಸ್ಟ್ ಅವ್ನು ಬಿಡುದೇ ಇಲ್ಲ. ಅವ್ರು ಸಖತ್ತು ರಿಯಾಕ್ಷನ್ ಎಲ್ಲ ಚೆನ್ನಾಗಿತ್ತ, ಒಂದು ಔಟ್ಲುಕ್ ಎಲ್ಲ ಚಂದ ಮಾಡ್ತಾವ ಅಂದೇಳಿ. ಇದು ಹಂಗಪ್ಪ ಈ ಜನರಿಗೆ ಏನು ಈ ಎದ್ದು ಬಿದ್ದು ಹಾದ್ದು ತೋರುದಿಲ್ಲ, ಇವತ್ತು ಎದ್ದು ನಿಂತ್ಕೊಂಡು ತೋರುತ್ತೆ ಎದ್ದು ಅವ್ರನ್ನೆಲ್ಲ ಕೇಮ್ ಅಂದೇಳಿ. ನಾವೆಲ್ಲ ನಿಜವಾಗಿ ಗೊತ್ತೇ ಇಲ್ಲ, ಎಲ್ಲಿ ಬೆಂಗಳೂರು, ಎಲ್ಲಿ ಸಾಸ್ತಾನ, ನಮ್ಮ ಊರು ಎಲ್ಲು, ಬೆಂಗಳೂರು ಎಲ್ಲು, ಅಲ್ಲಿ ಯಾರು ನಮ್ಗೆ ಕಾಂಟ್ಯಾಕ್ಟ್ ಇಲ್ಲ. ನಮ್ಮನ್ನ ಟ್ಯಾಲೆಂಟ್ ಕಂಡೇ ಗುರುತಿಸಿದ್ ಬಿಟ್ರೆ ಯಾರು ನಮ್ಮನ್ನು ರೆಫರ್ ಮಾಡಲ್ಲ. ರೆಫರ್ ಮಾಡಿದಾಗ ಎಂತ ಆಗ್ತು ಗೊತ್ತೇ, ಅದಕ್ಕೆ ಒಬ್ಬರು ರೆಫರ್ ಮಾಡ್ದಿ, ನಮ್ಮ ಮೇಲೆ ಇದಕ್ಕೊಬ್ಬರು ರೆಫರ್ ಮಾಡಿ ಕಳ್ಸಿದ್ವಿ, ಒಂದು ಒಳ್ಳೆ ಪಾತ್ರ ಕೊಟ್ರು ಅಂತ ಮಾಡುವ. ಅವರು ಅಗಳಿಗೆ ಏನಾಯ್ತು, ಆ ಪಾತ್ರ ಲೈಕ್ ಮಾಡಲ್ಲ, ಹೋದವ ಎಂತ ಹೇಳಿದ್ರು ಗೊತ್ತಿಲ್ಲ, ಮಾಡಲೇ ಇಲ್ಲ, ತಲೆ ಚಚ್ಕೊಂಡ್ರು. ಇವರು ರೆಫರ್ ಮಾಡೋಕೆ ಹಾಕಂತ ನಂದು ಸಿನಿಮಾ ಹೋಯ್ತು, ಅಥವಾ ನನ್ನ ಕ್ಯಾರೆಕ್ಟರ್, ನನ್ನ ಕಲ್ಪನೆಯೇ ಬೇರೆ ಇದ್ದಿತ್ತು, ಆ ಕ್ಯಾರೆಕ್ಟರ್ ಹಿಂಗೆ ಅಂದಿದ್ದಿತ್ತು, ಮತ್ತೆ ಯಾವನು ಹಾಕಂತಂದೇಳಿ. ನೆಕ್ಸ್ಟ್ ಅವನಿಗೆ ರೆಸ್ಪೆಕ್ಟು ಇದ್ದಿಲ್ಲ. ಅಲ್ಲಿ ಊಟ ಕೊಡೋದು ಎಕ್ಸ್ಟ್ರಾ ರೈಸ, ತಗೊಳ್ಳಿ ಊಟ ಯಾಕಂದ್ರೆ ಮತ್ತೆ ಶೂಟಿಂಗ್ ಅಂದಾಗ ನೀವು ಎಷ್ಟು ಬೇಗ ಮಾಡ್ತೀರೋ, ಆ್ಯಕ್ಷನ್ ಅಂದ ತಕ್ಷಣ ಎಷ್ಟು ಬೇಗ ಮೂಡಿಗೆ ತಕೊಂಡು ಮಾಡ್ತೀರೋ ಅಷ್ಟು ಬೇಗ ಬರೀ ಡೈರೆಕ್ಟೇ ಖುಷಿ ಆಗ್ದಲ್ಲ, ಇಡೀ ಟೀಮ್ ಕ್ಲಾಪ್ ಹೊಡೀತು. ಯಾಕೆ ಬಿಸ್ಲಾಗ ಒಬ್ಬ ರಿಫ್ಲೆಕ್ಟರ್ ಬೋರ್ಡ್ ಇಟ್ಕೊಂಡಿರ್ತ, ಸನ್ ಬೋರ್ಡ್ ಇಟ್ಕೊಂಡು ಬಿಸ್ಲು ಹೊಡಿತಾ ಇರುತ್ತೆ, ನಿಮ್ಮ ಮುಖಕ್ಕೆ ಲೈಟ್ ಕೊಟ್ಕೊಂಡೆಲ್ಲ ನಿಂತಿದ್ದಾವ, ಅವ ಸಮೇತ ಬೆಗರ್ಸ್ಕೊಂತಿರ್ತೀವಿ, ಎಷ್ಟೊತ್ತಿ ಮುಗಿಸ್ತಪ್ಪ 10 ಟೇಕ್ ಅವ್ರು ಮಾಡೋದಿಲ್ಲ, ಬಡ್ಡಿ ಮಗ ಎಲ್ಲಿಂದ ಕರ್ಕೊಂಡ್ಬಂದ್ರೆ ಇವನು ನಾವ ಶಾಪ್ ಆಗ್ತಾ ಇರ್ತಾರೆ. ಸೊ ಅವ್ರು ಎಲ್ಲರಿಗೂ ಖುಷಿ ಆಯ್ತಾರೆ, ನೀವು ಅಷ್ಟು ಪರ್ಫೆಕ್ಟ್ ಇರ್ತದೆ. ಮತ್ತೆ ಗಮನ ಹರಿಸೋದು, ಇವತ್ತು ಯಾರು ಯಾರನ್ನೂ ಫಾಲೋ ಮಾಡೋದಿಲ್ಲ, ನನಗೆ ನಾನೇ ಅಂದ್ಕೊಂಡಿರ್ತಾರೆ. ಇನ್ನೊಬ್ಬರು ಫಾಲೋ ಮಾಡೋದಂದ್ರೆ ಬ್ಯಾನರ್ ಹಾಕೋದಿಲ್ಲ, ಫಾಲೋ ಅಂದರೆ ಓಕೆ ಯಾರೊಬ್ಬರು ಸೀನಿಯರ್ ಆ್ಯಕ್ಟರ್ ಮಾಡ್ತಾ ಇದ್ರೆ ಹೆಂಗೆ ಮಾಡ್ತಾರೆ, ಓಕೆ ಈಗ ಈ ಪ್ಲೇಸಿಗೆ ಬಂದಿತ್ತು, ನಾವು ಇದೊಂದು ಸ್ಟುಡಿಯೋ ಅನ್ಸ್ಕೊಂಡಿತ್ತು, ಇಲ್ಲಿ ನಾನು ಹೆಂಗಿರ್ಬೇಕು, ನನ್ನ ನಡವಳಿಕೆ ಹೆಂಗಿರುತ್ತೆ, ನನ್ನ ಮಾತು ಹೆಂಗಿರುತ್ತೆ, ಇಷ್ಟು ನೀವೆಲ್ಲ ಹೊಸ ಪರಿಚಯ ಇರ್ತೀರಿ ನನಗೆ, ನಾನು ಹೆಂಗಿರುತ್ತೆ ಅಂಬುದು ನನಗೆ ಗೊತ್ತಿತ್ತು, ಕಾಮನ್ ಸೆನ್ಸ್ ಅವೆಲ್ಲ. ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಹತ್ತೆ ಪತಿ ಅವನಿಗೆ ಒಂದು ಸಾವಿನ ಸುದ್ದಿ ಬಂದದ್ದು, ಹಿಂಗೆ ಅಜ್ಜಿ ತೀರಿಯವರು, ಅಜ್ಜ ತೀರಿಯವರು, ಯಾರೋ ದೂರದ್ದು ಬನ್ನಿ ಅಂದೇಳಿ. ಅವನ ಹತ್ರ ಮೇಲೆ ಹಿಂಗೆ ಬೈಕ್ ಹತ್ತಿ ಬಿಟ್ಟು ನಮ್ಮ ರಿಲೇಟಿವ್ ಒಬ್ಬರು ತೀರಿಯವ್ರು ಮಾರ ಹಾಪ ಕರ್ಕೊಂಡು ಆತ ಎಲ್ಲ ಮರ್ತಾ ಇರ್ತಾರೆ. ಇವನಿಗೆ ಪೈಕಿ, ನಂಗೆ ಪೈಕಿ ಅಲ್ಲ, ಇವನಿಗೆ ಪೈಕಿ, ಇವಾಗ ಕಾಂತ ನಿಂತ್ಕೊಂಡು ಸ್ವಲ್ಪ ಬೇಜಾರು ನಿಂತ್ಕೊಂಡು ನಂಗೊಂದು ಫೋನ್ ಬರ್ತಿರೋದು. ನಾನು ಕೂಡಲೇ ಫೋನ್, ಹಲೋ ನಮ್ಮ ಇವ್ರದ್ದು ಒಂದು ಬೈಕರ್ ಬರ್ತೀರಿ ಅಂತ ಹೇಳೋಕ್ಕಾಗ್ತಿಲ್ಲ, ಎಲ್ಲ ಕಾಂತರು ನನ್ನೇ ಬೋರ್ದೆಲ್ಲ ಮಾಡ್ತಾರೆ. ಪತಿ ಅಂತ ಹಲೋ ಇಲ್ಲ ಅಡಿ ಮಾಡ್ತೀನಿ ನಾನು, ಈ ಕಾಮನ್ ಸೆನ್ಸ್ ಎಲ್ಲಿಂದ ಬರ್ತದೆ, ಅದು ಬರ್ಕಮ್ ಆಯಾ ಕ್ಷಣದಂಗೆ ಇಲ್ಲೂ ನಾನು ಹೆಂಗಿರುತ್ತೆ, ಪ್ಯಾಟಿಂಗ್ ಹೆಂಗಿರುತ್ತೆ, ಪಬ್ಲಿಕ್ ಸೇರಿದಲ್ಲಿ ಹೆಂಗಿರುತ್ತೆ, ಒಂದು ಫಂಕ್ಷನ್ ಅದು ಆಯಾ ಟೈಮಿಗೆ ನಾವು ನಡವಳಿಕೆಗಳನ್ನು ಇಮಿಡಿಯೇಟ್ ಅಲ್ಲೆಲ್ಲ ಚೇಂಜ್ ಆಗ್ತಲ್ಲ, ಅದು ಪಕ್ಕ ಬದುಕನ್ನು ಸೃಷ್ಟಿ ಮಾಡಿ ಕೊಡೋದು. ಎಲ್ಲಾ ಊರಂಗೂ ಎಲ್ಲಾ ಬದಿಗೂ ಒಂದೇ ಥರ ಇದ್ರೆ ಭಾರಿ ಕಷ್ಟ, ತುಂಬಾ ಕಷ್ಟ. ಕೆಲವು ಹೇಳ್ತಾರೆ ಅವಿದ್ದೇ ಹಂಗೆ ಬರೇ ಕಷ್ಟ. ಮತ್ತೆ ನಮ್ಮ ಗುಣನಡತೆಯನ್ನ, ನಮ್ಮ ಸ್ವಭಾವವನ್ನ ರಬ್ಬರ್ ಕಣಗೆ ಇಟ್ಕೊಂಡ್ಕಂದೇಳಿ ಬಂಡೆಕಲ್ ಥರ ಇಟ್ಕೊಂಡ್ಕೊಂಡು, ನಾವು ಬಂಡೆಕಲ್ಲು ಹಿಂಗೆ ನಿಮ್ಮ ಮನೆಗೆ ಕರೆದ್ರಿ, ನಿಮ್ಮ ಮನೆ ಹಿರಿಯರು ಮಾಡೋದು ಮನೆ ತಲೆಬಾಗಿ ಒಳಗೆ ಬನ್ನಿ ಅಂತ ಮುಂಚಿನ ಸಿಸ್ಟಮ್ ಇರ್ತದೆ, ಸಣ್ಣ ದಾರಂದ. ನಾನು ಬಗ್ಗೋದಿಲ್ಲ, ನಿಮ್ಮ ಮನೆಗೆ ಹೇಳ್ತಾರೆ ಅವ್ನು ಕರೆದ್ರೆ ಮಾತ್ರ ನಾವು ದಾರಂದೇ ಚೇಂಜ್ ಮಾಡ್ಕೊಂಡಿದ್ವಿ, ಅವ್ರನ್ನ ಕರೆದ್ರೆ ದಾರಂದೇ ಚೇಂಜ್ ಮಾಡ್ಕೊ ಇಲ್ಲ, ನಾನು ರಬ್ಬರ್ ಥರ ಆದ್ರೆ ಭಕ್ತಿ. ಬಂದೆ ಹಣಕ್ಕಿ ಬಂದೆ, ಅಲ್ಲಿ ನಂಗೆ ಕೂಕಂಗೆ ಸೊಪ್ಪೇ ಬೇಕು ಅಥವಾ ಚೇರೇ ಬೇಕು ಅಂತ, ಗೋಣಿ ಹಸಿರು ಕೂಕಂತೆ, ಸಣ್ಣ ಸ್ಟೂಲ್ ಮೇಲೆ ಅರು ಕೂಕಂತೆ, ನೀವು ಎಂತ ಕೊಟ್ಟರು ಕುಡಿತೆ, ಚಾ ಕುಡುದಿಲ್ಲ ನಾನು, ಇದಿಲ್ಲ ಬಿಸಿನೀರು ಕೊಟ್ಟರು ಕುಡಿತೆ. ಆ ರಬ್ಬರ್ ಗುಣ ಇದ್ರೆ ನೀವು ಯಾವುದೇ ಒಂದು ಸಣ್ಣ ಹೋಲ್ ಬೇಕಾದ್ರೂ ತುಂಬಿಸ್ಲಾಕ, ನಮ್ಮನ್ನ ಹೊರತೆಂದು ದೊಡ್ಡದಾಗ್ತದೆ, ಬ್ಲೆಂಡ್ ಆಗ್ತದೆ. ಅಲ್ಲಲ್ಲ ಇಲ್ಲ ಹಿಂಗೆ ಇದ್ರೆ ಭಾರಿ ಕಷ್ಟ. ಅವ್ರಿಗೆ ಮಾಡಿ ಹಿಂಗೆ ಮಾಡಿ ಅವ್ರು ಬಂದು ನಾವು ದಾರಂದ ಮಾಗ್ಲೆಲ್ಲ ಹೊಡಿಕತ್ತು ಕರ್ಕರ್ಕರೆ. ಸೊ ಇದು ನಮ್ಮ ಗುಣ ನಡತೆ ಆಗಿರ್ತೀವಿ, ಬೆಳೆಸ್ಕೊಂಡು ಆತರ ಅನ್ನುವಂಥದ್ದು. ಅಂದ್ರೆ ಯಾವ್ದು ನಮ್ಗೆ ಇವತ್ತು ಯಾಕೆ ಬರ್ತಿಲ್ಲ ಅಂದ್ರೆ
ನಾವು ಕೇಮ್ದಿಲ್ಲ. ನಾಗಳು ಹೇಳಲ್ಲ, ತಮ್ಮ ಆಸ್ತಿ ವಿಷಯಕ್ಕೆ ಕಾಲು ಕಟ್ಕೊಳ್ಳೋ ವಿಷಯ ನಮ್ಗೆ ಇಂಟ್ರೆಸ್ಟ್ ಬೇಕು ಬಿಟ್ರೆ, ನಮ್ಮ ಬದುಕಿಗೆ ಎಲ್ಲೋ ಒಂದು ಒಳ್ಳೆ ಅಂಶಗಳು ಬೇಕನ್ನೋದ್ರೆ ಯಾರು ಅಬ್ಸರ್ವ್ ಮಾಡೋದಿಲ್ಲ, ಕೇಮ್ದಿಲ್ಲ. ಏನು ಹಂಗದಿದೆ ಅದು. ಇವತ್ತು ನಾವು ನಾಟಕ ಮಾಡ್ತಾ ಇಪ್ಪತ್ತಿಗೆ ಸ್ಟೇಜ್ ನಾಟಕ ನಡೀತಾ ಇರುತ್ತೆ, ಹೊರಗಿಂದ ಆಡಿಯನ್ಸ್ ಹಂಗೆ ಕೂಗ್ತರು, ಒಂದು ಹಬ್ಬದಂಗೆ ಅಂತ ಸಿಕ್ಕತ್ ಕಡೆ ಫ್ಯಾನ್ ಓಡಿಸೋದು. ಅವ್ರಿಗೆ ಒಂಥರ ಕ್ರೇಜ್, ಅವ್ರದ್ದು ಅಂಚುಕಟ್ಟ ಮೇಲೆ ಸೈಕಲ್ ಓಡಿಸೋರು ರೋಡ್ ಬಿಟ್ಟು ಅಂತ, ಇದು ಹುಚ್ಚುತನದ ಇದದು. ಅವ್ರಿಗೆ ಅದು ಏನು ಸುಖ ಸಿಕ್ಕುತ್ತೋ ಗೊತ್ತಿಲ್ಲ, ನಮ್ಮ ಮಾತ್ರ ಡಿಸ್ಟರ್ಬ್ ಆಗುತ್ತೆ. ರಗಳಿದ ಮಗ ಎಷ್ಟೋ ಬದಲು ಅನೌನ್ಸ್ ಮಾಡೋದಿರುತ್ತೆ ದಯವಿಟ್ಟು ಸಂಘಟಕರಿಗೆ, ಅವ್ರಿಗೆ ಒಂದು 10 ನಿಮಿಷ ಟೈಮ್ ಕೊಡತ್ತೆ. ನಾವು ಬಂದು ಇಲ್ಲಿ ಉರ್ತೀವಿ ಇಲ್ಲಿ ಸ್ಟೇಜ್ ಹಂಗೆ 10 ನಿಮಿಷ ಬಿಟ್ಟು ನಾಟಕ ಮಾಡುತ್ತೆ, ಅವ್ರದ್ದು 10 ನಿಮಿಷ ಪ್ರೋಗ್ರಾಮ್ ಮಾಡಲಿ ಬ್ಯಾಂಡ್ ಉರ್ತಿಲಿ ಅಂದೇಳಿ. ಕೆಲವರು ಶೂಟಿಂಗ್ ಮಾಡೋದು, ಕೂಗುದು ಅವ್ರಿಗೆ ಅದಿಷ್ಟ. ಆದ್ರೆ ಅಂಥವ್ರು ಒಂದ್ಸರಿ ಎಣಿಸ್ಕ ಎಂತಂದ್ರೆ, ನಾನೇ ಸ್ಟೇಜ್ ಆಗಿದ್ದೀರಿ ಡಿಸ್ಟರ್ಬ್ ಆಗುತ್ತೆ. ನಾವಿನ್ನೊಬ್ರಿಗೆ ತೊಂದರೆ ಮಾಡೋದು ಎಣಿಸೋದೇ ಇಲ್ಲ. ಆ ಸ್ಟೇಜ್ ನಾನೇ, ಪ್ರತಿ ಒಂದು ವಿಷಯದಂಗೂ ನಾನಿದ್ದೀರ ಅಂತ ಎಣಿಸಿದಾಗ ಸೈಲೆಂಟ್ ಆಗ್ತಾ ಮನುಷ್ಯ. ನಿಮ್ಗೀಗೇನೋ ತೊಂದರೆ ಬಂದು ನಾಯಿ ಚೆನ್ನಾಗಿ ಹೇಳೋದು, ಅದಕ್ಕಿಂತ ಶಾಬು ಪ್ಲೇಸ ನಾನಿದ್ದೀನಿ ಅಂತ ಮಾಡ್ತಿದ್ದೆ. ಹೌದು, ಆಗ ಮನುಷ್ಯತ್ವ ಅನ್ನೋದು ಓಪನ್ ಅಪ್ ಆಯ್ತು. ನಾವ ಇರೋಕೆ ಸಾಧ್ಯ ಆಯ್ತು. ಬಿಟ್ರೆ ನನ್ನ ನಡೆಯೇ ಬೇರೆ, ನನ್ನ ನುಡಿಯೇ ಬೇರೆ ಅಂತಾನು ಎಂತ ಮಾಡೋಕ್ಕಾದಿಲ್ಲ. ಅದು ಅಣ್ಣವ್ರು ಹೇಳ್ದಂಗೆ, ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ ಹತ್ರರೆ. ಅದು ಅವರವರ ಹಣೆ ಬರ, ಅವರವರ ಅದೃಷ್ಟ ದುರಾದೃಷ್ಟ ಎಲ್ಲ ಅವರೇ ಕಾರಣ, ಬಿಟ್ಟರೆ ಬೇರೆ ಯಾರು ಆಗಿರೋದಿಲ್ಲ. ಇದು ಗುಲಾಬಿ ಟಾಕೀಸಲ್ಲಿ ಆಕ್ಟ್ ಮಾಡತ್ತೆ, ನಿಮ್ ಕೂದಲೆಲ್ಲ ಇದ್ದಿತ್ತ ಫುಲ್ ಆಗ್ಲಿ ಇದ್ದಿತ್ತು. ಅದ್ರ ಮೇಲೆ ಹಾಪು ಶುರು ಆಯ್ತು ಚೂರು ಇದಿಲ್ಲ ಫುಲ್ ಇತ್ತು. ಅದು ನೀವು ಕಂಡ್ರು ಗೊತ್ತದ, ಈಗಳು ಯೂಟ್ಯೂಬ್ ಸಿಗತ್ತೆ ಸಿನಿಮಾ ಕಡೆಗೆ ಇದಿತ್ತ. ನಾನು ಬೇಡ ಉಳಿದವರು ಕಂಡಂತೆಗೂ ಇದ್ದಿತ್ತು, ಇಟ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಉಳಿದವರು ಕಂಡಂತೆ ಆದ್ಮೇಲೆ ಬಹುಪರಾಕ್ ಅಂತ ಸಿನಿಮಾ ಮಾಡೋದಿಗೆ ಡೈರೆಕ್ಟರ್ ಹಿಂಗೆ ಹೇಳ್ರಿ, ನೀವು ಫುಲ್ ಗುಂಡು ಹೊಡಿಸ್ಬೋದ ಅಂದೇಳಿ. ಸುನಿ ಅವರು, ಸಿಂಪಲ್ ಸುನಿ ಅವರು, ಹೊಡಿಸ್ಬೋದು ಸರ್ ಅಂದೆ. ನೀವು ಅದ್ರ ನಾನು SI ರೋಲ್ ಮಾಡಿದೆ ಬಹುಪರಾಕ್ ಹಂಗೆ. ಸೊ ಫುಲ್ ಗುಂಡು ಹೊಡಿಸಿದೆ, ಫುಲ್ ತೆಗೆದು ಅಲ್ಲಿಂದ ಫಿಕ್ಸ್ ಆಯ್ತು. ಅದ್ರ ನೆಕ್ಸ್ಟ್ ಯಾವ್ದು ಮಾಡಿದೆ, ಹಾಗೆ ಇರ್ಲಿ ತರದಲ್ಲಿ, ಹಾಗೆ ಅದು ಕೂದಲು ಪಾಪಕ್ಕೆ ಏನಿಲ್ಲ ಹಂಗಾಯ್ತು. ಕೂದಲು ಇದ್ರೆ ಮೇಂಟೆನೆನ್ಸ್ ಜಾಸ್ತಿನೇ, ಕೂದಲು ಇಲ್ಲಿದ್ರೆ ಮೇಂಟೆನೆನ್ಸ್ ಇಲ್ದಿದ್ರೆ ನಿಜವಾಗಿ ಇಲ್ಲಿದೆ. ಹಂಗಲ್ಲ ಕೆಲವರಿಗೆ ಇದು, ಬಟ್ ನಮ್ಗೆ ಅಂತಂದ್ರೆ ಟೆನ್ಷನ್ ಇಲ್ಲ, ಕೂದಲು ಹಾರ್ತು. ಹಾಗೆ ಒಂದು ಬೆನಿಫಿಟ್ ಇತ್ತು, ಯಾರೋ ಒಟ್ಟಿಗೆ ವಾಪತ್ತಿಗೆ ಹೆಲ್ಮೆಟ್, ನಮಗೂ ಹೆಲ್ಮೆಟ್ ಇತ್ತು ಅಂತ ಹೇಳ್ತಾರೆ ಟ್ರಾಫಿಕ್ ಪೊಲೀಸರು, ಇಬ್ಬರು ಹೆಲ್ಮೆಟ್ ಹಾಕಿರೋದು ಅಷ್ಟೇ. ಇದು ನಾಟಕಕ್ಕೆ ಹೋಪತಿಗೆ ಅಂದ್ರೆ ಹೇಳ್ತಾ ಇದ್ರು, ನಾಟಕಕ್ಕೆ ಹೋತ ಅಂತ ಆತರ ಮನೋಭಾವನೆ ಜನರಲ್ಲಿ ಯಾಕೆ ಬರುತ್ತಂತ ಅಂದ್ರೆ ಈಗಲೂ ಇರುತ್ತೆ. ಅಂದ್ರೆ ಈಗ ಸ್ವಲ್ಪ ನಮ್ ಕಡೆ ಗೊತ್ತಿರ್ಬೋದು ನಿಮ್ಗೆ, ಮುಂಚೆ ನಿಮ್ಗೂ ಗೊತ್ತಿದೆ. ಶೂಟಿಂಗ್ ಅಂದ್ರೆ ಬೆಂಗಳೂರು, ಈಗ ಶೂಟಿಂಗ್ ಅಂದ್ರೆ ಕುಂದಾಪುರ, ಶೂಟಿಂಗ್ ಅಂದ್ರೆ ಶಾಸ್ತ್ರ, ಶೂಟಿಂಗ್ ಅಂದ್ರೆ ಬ್ರಹ್ಮವರ, ಕೆರಾಡಿ, ಮರವಂತೆ, ರಾಸಿ ಶೂಟಿಂಗ್ ಆಗ್ತಾಯಿತ್ತು. ಅಂದ್ರೆ ಚೇಂಜ್ ಆಯ್ತು, ಏನೇ ಜನರ ಮೈಂಡ್ ಸೆಟ್ ಚೇಂಜ್ ಆಯ್ತು. ಶೂಟಿಂಗ್ ಅಂದ್ರೆ ಎಷ್ಟೋ ಜನ ಈಗ ನಮ್ಮ ಮಾಮೂಲಿ ಕೆಲ್ಸಕೋಪಾರ, ಏನು ಈ ಸಣ್ಣ ಕೆಲ್ಸಕೋಪಾರಲ್ಲ, ಜೂನಿಯರ್ ಆರ್ಟಿಸ್ಟ್ ಬೇಕಂದ್ರೆ ನಮ್ದೊಂದು ಕೆಲವು ಗ್ರೂಪ್ ಇದ್ದು, ಅವ್ರಿಗೆ ಹೇಳ್ಕೊಂಡು ಅವರೇ ಹೋಗ್ಬಿಡ್ತು. ಹಾರಿ ಗಿರಿ ಎಲ್ಲ ಬದಿಗಿಟ್ಟು ಅವರೇ ಹಾಕ್ತಾರೆ ಅಲ್ಲ, ಅವ್ರಿಗೆ ಗೊತ್ತಿತ್ತು ಹಿಂಗೆ ಹೋಯ್ ಒಂದೆರಡು ದಿವಸ ಮಾಡಿ ಬತ್ರು, ಏನೊಂದು ಸಮಥಿಂಗ್ ಪೇಮೆಂಟ್ ಸಿಕ್ಕದ್ ಬತ್ರು. ಶೂಟಿಂಗ್ ಅನ್ನೋದು ಪ್ರತಿಯೊಂದು, ನಾವು ಈಗ ಮೊಬೈಲ್ ಹಿಂಗೆ ಕಂಡು ವಿಡಿಯೋ ಕಾಲ್ ಮಾಡೋಕತ್ತು ಮೊಬೈಲ್ ಬತ್ತಂದು ಎಣಿಸಿದ ಕಲ್ಪನೆ ಹೆಂಗೆ ಇರಲ್ಲ. ಈಗ ಮೊಬೈಲ್ ಪ್ರತಿಯೊಬ್ಬರಿಗೆ ಹೆಂಗೂ ಇತ್ತು, ಹಳಿ ಅಜ್ಜಿಗೆ ಹೆಂಗೂ ವಾಟ್ಸಪ್ ಮಾಡ್ಕೊಂಡು ಕಾಣ್ತಾರೆ ಇಷ್ಟೇ. ಅಂದ್ರೆ ಅದು ನಮ್ಗೆ ನಮ್ಮ ಹತ್ರ ಬಪ್ಪಲ್ಲವ್ರಿಗೆ ನಮ್ಗೆ ಕಷ್ಟವೇ ಆಯ್ತು. ಅವರು ನಮ್ಮ ಹತ್ರ ಬಪ್ಪಲ್ಲವ್ರಿಗೆ ಅಂತದ್ದು ಅಮ್ಮಂಗಪ್ಪ, ನಮ್ಮ ಹತ್ರ ಬಂದ್ಮೇಲೆ ನಾವು ಮಾತಾಡೋದಿಲ್ಲ, ಇನ್ನೊಬ್ಬರ ಹತ್ರ ಮಾತ್ರ ಕಮ್ಮಿ ಹಿಂಗಂದೇಳಿ. ಪ್ರತಿಯೊಂದು ವಿಷಯದಂಗೂ ಅಷ್ಟೇ, ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅವ್ರ ಹತ್ರ ಇದ್ರೆ ಅಂತಾರ, ನಮ್ಮ ಹತ್ರ ಬಂದು ಮಾತಾಡೋದಿಲ್ಲ. ನಾನು ಮೊಬೈಲ್ ತಗೊಂಡು ಮಾಡ್ತೀನಿ, ಮಾಮಿ ನಾನಂತೂ ತಗೊಂಡಿಲ್ಲಪ್ಪ, ಮರ್ಕೆ 3 ಮೊಬೈಲ್ ಇತ್ತು ಇವತ್ತು ಹಂಗೆ ಹೇಳ್ಕ ತಿರ್ದವ್ರಿದ್ರು. ನಾನು ಮೊಬೈಲ್ ಅಂತ ನಮ್ಮ ಫೋನ್ ಇತ್ತು ಅಂದೇಳಿ. ಅವರ ನಮ್ಗೆ ಯಾರು ಹೇಳಿರೋಕೆಲ್ಲ 3 ಮೊಬೈಲ್ ಇತ್ತು. ಯಾವತ್ತು ಕಾಲ ಬದಲಾದಂಗೂ ಕಾಲ ಬದಲಾಗ್ತಿಲ್ಲ, ಆ್ಯಕ್ಚುಲಿ ನಾವೇ ಬದಲಾಗ್ತು. ಕಾಲ ಹಂಗೆ ಇತ್ತು, ಸೂರ್ಯ ಮೂಡಲ್ಲೇ ಮುಳುಗ್ತಾ ಸೂರ್ಯ ಚಂದ್ರ ಗಾಳಿ ಮಳೆ ಬೆಳಕೆಲ್ಲ ಹಂಗೆ ಇತ್ತು. ಮನುಷ್ಯ ಚೇಂಜ್, ಈ ಟೆಕ್ನಿಕಲಿ ಚೇಂಜ್ ಆದಗಳಿಗೆ ಅಪ್ಡೇಟ್ ಆಯ್ಕೆ ಆಯ್ತು, ಅನಿವಾರ್ಯ, ಎಂತ ಮಾಡೋಕ್ಕಿಲ್ಲ. ಅದರಿಂದ ಏನಾಯ್ತು ಅಂದ್ರೆ ಅದೇ ಸಂಬಂಧಗಳ ಮೇಲೆ ತುಂಬ ಪರಿಣಾಮ ಬೀರ್ತದೆ. ಈಗ ನೀವು ರಿಲೇಟಿವ್ ಆದ್ರೆ, ನಮ್ಮ ಮನೆಗೆ ಒಂದು ಫಂಕ್ಷನ್ ಇದ್ರೆ ನಿಮಗೆ ನಾನು ಫಂಕ್ಷನ್ ಫೋನೇ ಮಾಡ್ತೀನಿ, ಹಿಂಗೆ ಕಾರ್ಯಕ್ರಮ ಬಪ್ಪ ಕಾರ್ಯಕ್ರಮ ಒಂಚೂರು ಬನ್ನಿ ಅಕ್ಕ, ಎಲ್ಲ ಬನ್ನಿ ಫಂಕ್ಷನ್ಗೆ, ಹೇಳೋಕೆ ಯಾರಿಲ್ಲ ಅಕ್ಕ ಬನ್ನಿ ಅಂದೇಳಿ. ನೀವು ಹೌದಾ ಆಯ್ತು ಓಕೆ ಅಂದ್ರಿ, ನೀವು ಇದ್ರೊಳಗೆ ಮುಗ್ದೋಯ್ತು. ಅದೇ ಮುಂಚೆ ಯಾರೇ ನಾನು ಬಂದು ಬಸ್ಸಂಗೆ ಇಳಿದು ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದು, ಅಥವಾ ನನಗೆ ಬೈಕ್ ಇದ್ದು ಬೈಕಾಗೂ ಬಂದು ಬಪ್ಪಂಗೆ ಲೇಟ್ ಆದ್ದು, ತುಂಬ ಆತ್ಮೀಯರು, ತುಂಬ ಹತ್ತಿರ ಸಂಬಂಧ, ನಿಮ್ಮ ಮನೆಗೆ ಊಟ ಮಾಡಿ ಮಧ್ಯಾಹ್ನ ಬಂದ್ರೆ ಊಟ ಟೈಮಿಗೆ ಬಂದ್ರೆ ಊಟ ಮಾಡಿಸದೆ ಬಿಡುವುದೇ ಇಲ್ಲ. ಅಕ್ ಮಗ ಬತ್ತೊಂದೇಳಿ ಕೂಕೊಂಡು ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನ ಕೇಂಡು
ಹುಷಾರಿದ್ರ ಮಗ, ನೀ ಎಂತ ಮಾಡ್ತಾ ಇದ್ದೆ, ಅವ್ರು ಎಂತ ಮಾಡ್ತಾರೆ, ಇವ್ರು ಎಂತ ಮಾಡಿದ್ರು, ಹೌದಾ ನಾವು ಕಾಣಿಸೋ ನಾಡ್ದೆ ಬತ್ತೋ ಮಗ ಅಂದೇಳಿ ಆ ಒಂದು ಟೈಮ್ ಏನು ಕಳೀತು, ನಾವು ಒಂದಿಷ್ಟು ಟೈಮು ಹೇಳಿಕೆ ಕೊಡೋಕಂತ ಬಂದಲ್ಲಿಗೆ ನಿಮ್ಮನ್ನ ತನ್ನಷ್ಟಕ್ಕೆ ಕರ್ಕೊಬತ್ತು ಫಂಕ್ಷನ್ಗೆ ಹೇಳಿತ್ತು, ಬಂದಿತ್ತು ಅವ ಇಲ್ಲಿವರೆಗೆ ಬಂದಿದ್ದ ಹೇಳಿ ಹೋಯ್ದ, ಸಾಯಂಕಾಲ ಪತಿ ಬಂದು ನೀವೆಲ್ಲ ಹಾಕಂತೀವಿ ನನ್ನ, ಅಥವಾ ನೀವು ಹಾಕಿ ಬಂದ್ರೆ ನಿಮ್ಮನ್ನ ಹಾಕಂತತ್ ನಾವು ಉಣ್ಕೊಂಡು ಬೆಳಿಗ್ಗೆ ಬೇಗ ಹೇಳಕ್ ಅಂದೇಳಿ ರಾತ್ರಿ ಊಟ ಮಾಡಿ ಮತ್ತೆಷ್ಟು ಮಾತು, ಹೆಂಗಿದ್ರು ಮಗ, ಕಿರಿಯಬ್ಬಿ ಹೆಂಗಿದ್ರು, ದೊಡ್ಡಮ್ಮ ಹೆಂಗಿದ್ರು, ಹೌದಾ ಹುಷಾರಿದ್ರ, ಹೌದಾ ಅವ್ರು ದೊಡ್ಡ ಮಗಳು ಅಂತ ಮಾಡಿ ಮದುವೆ, ಹೌದಾ ನೀ ಆರಾಮಿದ್, ಇವೊಂದಿಷ್ಟು ಭಯ ಕುಶಲೋಪರಿ ಮಾತುಗಳೆಲ್ಲ ಮುಗಿದ ಮೇಲೆ ನೀವು ಬೆಳಿಗ್ಗೆ ಹೊರಿ ನಾವು ಬಂದೇ ಬರ್ತತ್ತು ನಿಮ್ಮ ಮನೆ, ಯಾಕೆ ಹೇಳಿ ರಾತ್ರಿಗೆಲ್ಲ ಬಂದು ಹೇಳಿ ಹೋಯ್ದ ಮನೇಲಿ. ಈಗ ಫ್ಲಾಟ್ ಆಗಿ ಹೋಯ್ತು ಸಂಬಂಧ. ನೀವೆಂತ ಮಾಡ್ರಿ, ಫೋನ್ ಹಂಗೆ ಹೇಳಿತ್ ನಾವು, ಫೋನ್ ಹಂಗೆ ಹೇಳದ್ದಲ್ಲ, ನಿಮ್ಮ ಪಕ್ಕದ ಮನೆಗೆ ಫಂಕ್ಷನ್ ಬಂದ್ರಿ ಬಿಟ್ರಿ ನಂಗೂ ಇರುತ್ತೆ, ಫೋನ್ ಹಂಗೆ ಹೇಳೋದಂತ ಬೇಜಾರಾಯ್ತು ಅನ್ನೋರು ಇರ್ಲಿ ಇಷ್ಟೇ. ಯಾವುದು ಒಳ್ಳೇದು ಅದೆಲ್ಲವನ್ನು ಮೊಬೈಲ್ ನುಂಗಿ ಹಾಕ್ತು. ಮೊಬೈಲಿಂದ ಎಲ್ಲ ಸಂಬಂಧಗಳು ಕೂಡ ವ್ಯಾಲ್ಯೂ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಮತ್ತು ಇಮಿಡಿಯೇಟ್ ಸಿಟ್ಟು ಬರ್ಸತ್ತು, ಸಂಬಂಧಗಳನ್ನು ಹಾಳು ಮಾಡುತ್ತೆ. ಮುಂಚೆ ಇನ್ಲ್ಯಾಂಡ್ ಲೆಟರ್ ಕಾಗದ ಬರೀತಿತ್ತು ನಾವು ಯಾವುದಾದ್ರು ಊರಾಗಿದ್ರೆ, ಈಗ ಎಂತ ಅಲ್ಲ ಚಂದ ಮಾಡಿ ಬರೀತಿತ್ತು. ನಾನು ನಿಮ್ಗೆ ಬೇಜಾರು ಮಾಡಿದ್ವಿ, ನೀವು ನಿಮ್ಮ ದಿವಸ ನಂಗೆ ಹಿಂಗೆ ಹೇಳ್ರಿ ಬೇಜಾರಾಯಿತು ಅಂದ್ಕೊಂಡು ನಂಗೆ ಅಂತ ಹೇಳ್ರಿ, ನಾನು ಬೇಜಾರಂತ ಬರೋದೊಡ್ಡ ಸಂಗತಿ ನಿಂದು, ನಾನೊಂದು ಹೇಳ್ದಪ್ಪ ಎಂತ ಆಯ್ತು ಅಂತ ನಲ್ರಾಗದೆ, ನೀವು ವಾಪಸ್ಸು ಈ ಜನ ಹಿಂಗೆ ಆಗ್ತಲ್ಲ ಒಂದೊಡಿ ನೀವು ಇಷ್ಟು ಬಂತು ನಿಮಗೆ ಕಾಗದ ಬೇಗ ಹತ್ತಿಲ್ಲಲ್ಲ, 2-3 ದಿವಸ ಗ್ಯಾಪ್ ಆಯ್ತು, ಬಂದು ಲೆಟರ್ ಬರೋಕೆ ಹೊರಟ್ರಿ, ನೀವು ದೊಡ್ಡ ಕತೆ ಕಾಣಲ್ಲ ಮಾತಾಡೋದು ಬೇಡ ಮಾರ್ರೆ, ನೀವು ಹಂಗೆಲ್ಲ ಹೇಳತ್ತೆ ಅಂತ ಕೇಳಿ ಬರ್ದು ಅಳಿಸ್ರಿ, ಬೇಡ ಹಂಗಲ್ಲ ಮಾರ್ರೆ ಎಂತ ಗೊತ್ತಾ, ನೀವು ತಪ್ಪು ತಿಳಿದ್ರಿ, ಅದು ಹಂಗದ್ದಲ್ಲ ಹಿಂಗಲ್ಲ ಸಮಜಾಯಿಸಿ ಬರ್ದ್ರಿ. ನೆಕ್ಸ್ಟ್ ನಂಗೆ ಸಿಕ್ತು, ಹೌದಾ ಅಂತ ಪುನಃ ನಮ್ಮ ಸ್ನೇಹಕ್ಕೆ ಏನು ಧಕ್ಕೆ ಬರಲಿಲ್ಲ, ತೊಂದರೆ ಇಲ್ಲ. ಮೊಬೈಲ್ ಹಂಗೆ ಏನಾಗ್ತಾ ಇತ್ತು, ಅಲ್ಲ ಮರ ನಿಮ್ಮನ್ನು ನೀವು ನಿನ್ನೆ ಕಂಡಿರಿ, ನೀವು ಕಾಣಿದ್ರೆ ಹೊರ ಟಿಂಗ್ ಹಚ್ಚಿ ಬಂತು, ಕಾಣಲ ಮರ ಬಿಸಿ ದೊಡ್ಡ ಸಂಖ್ಯೆ ಅಂತ ಟಿಂಗ್ ಇಮ್ಮಿಡಿಯೇಟ್ ಅಂದ್ರೆ ರಿಯಾಕ್ಟ್ ಮಾಡೋಕೊಂದು ಅವಕಾಶ ಆಯ್ತು ಮೊಬೈಲ್ ಅನ್ನೋದು. ಸಂಬಂಧ ಹಾಳಾಯ್ತಲ್ಲ, ನೀವು ಯೋಚನೆ ಮಾಡಿ ಕಂಡ್ರ ಮೇಲೆ ಬೇಡ ಇತ್ತು. ಎಷ್ಟು ಜನ ಕಳ್ಕೊಳ್ಳಕ್ ನಾವು ಲೈಫಾಗೆ, ಎಷ್ಟು ಜನ ಕಳ್ಕೊಳ್ಳಕ್ ಅಲ್ದ, ಈ ಸಂಬಂಧಗಳನ್ನು ಹಾಳು ಮಾಡ್ತು, ಸ್ಪಿರಿಟ್ ಜಾಸ್ತಿ ಬರ್ಸ್ತು, ಮನುಷ್ಯತ್ವನ ಕಳ್ಕೊಂಬತರ ಆಯ್ತು ಅನ್ಸುತ್ತೆ. ಪಕ್ಕಾ ಇದು 100%. ಯಾಕಂದ್ರೆ ಯಾರ ಹತ್ರ ಕಂಡ್ರು ಕ್ರಿಯೇಟಿವಿಟಿ ಇಲ್ಲ, ಇನ್ನೊಬ್ಬನ ಕ್ರಿಯೇಟಿವಿಟಿ ನಾವು ಹೊಗಳ್ತಾ ಇಕೊಂಡ್ಬಿಟ್ರೆ ನಿಮ್ಮದೇನಪ್ಪ ಕೇಳ್ರೆ ದೊಡ್ಡ ಜೀರೋ ಅದೇ ಆತಾಯ್ತು. ಅದು ಮಾಡ್ಕೊಂಬಿಕೆ ಆಗ, ಅದಕ್ಕೆಲ್ಲ ಒಂದು ಲಿಮಿಟ್ ಇಟ್ಕೊಳ್ಬೇಕು. ನಾನು ಅಂದ್ರೆ ಪರ್ಸ್ನಲಿ ಒಬ್ಬ ವ್ಯಕ್ತಿ ಬೆಳಿಕಂದ್ರೆ ಅವನ ಪರ್ಸ್ನಲಾಗೇ ತಗೊಳಕ್, ಪರ್ಸ್ನಲಾಗೇ ನಾ ಬೆಳೆದು ಎಲ್ಲ ನನ್ನ ಕಾಮಂಗ ಆಯ್ಕಂದ್ರೆ ಅವ ಎಣಿಸ್ಬಿಟ್ರೆ ಎಲ್ಲರ ಗುಂಪಂಗೂ ನಾವು ಗೋವಿಂದ ಆಗುವಾರ ಎಂತ ಲೈಫ್ ಇಲ್ಲ. ಪ್ರತಿಯೊಬ್ಬರಿಗೂ ದೇವರು ಟ್ಯಾಲೆಂಟ್ ಕೊಟ್ಟಿದ್ದ, ಯೂಸ್ ಮಾಡ್ಕೊಂತ ಇಲ್ಲ, ನಿಜವಾಗಿ ಯೂಸ್ ಮಾಡ್ಕೊಂತ ಇಲ್ಲ, ಯೂಸ್ ಮಾಡ್ಕೊಂಡು ಪುರ್ಸೋತೆ ಇಲ್ಲ ನಮಗೆ. ಈಗ ರಾತ್ರಿ 9:10 ಮೇಲೆ ಎಷ್ಟು ಬೇಗ ಇದು ಮನ್ಕೊಳಕ, ಈಗ ಇನ್ನೂ ಒಂದು ಸ್ವಲ್ಪ ಕೂತ್ಕೊಳ್ಳಾಗಿದ್ದು ಕಾಂಬಾಲ ಅಂದೇಳಿ. ಅಂದ್ರೆ ಅದರಿಂದ ಏನೆಲ್ಲ ವೇಸ್ಟ್ ಹೇಳಿ, ಇವನ ಸ್ವಂತ ಕೆಲಸ ವೇಸ್ಟ್, ಎನರ್ಜಿ ವೇಸ್ಟ್, ದೃಷ್ಟಿ ಹೊತ್ತು, ಕರೆನ್ಸಿ ವೇಸ್ಟ್. ಆಮೇಲೆ ಇನ್ನೇನೋ ಮಾಡ್ತಿದ್ದ ಅವ ಮೊಬೈಲ್ ಇಲ್ದಿದ್ರೆ, ಏನೋ ಮಾಡ್ತಿದ್ದ, ಸಾಧನೆ ಮಾಡಿ ಒಂದು ಸಾಧಕ ಆಗ್ತಿದ್ದ. ಅವಕಾಶ ಇಲ್ಲ. ಬಹುಶಃ ಪುಣ್ಯ ನಮ್ಗೆ ಈ ಏಜಂಗೆಲ್ಲ ಮೊಬೈಲ್ ಬಂದದ್ದು ಒಳ್ಳೇದಾಯ್ತು. ಆಗಳಿಗೆ ಬಂದ್ರೆ ಭಾರಿ ಕಷ್ಟ ಇದ್ದಿತ್ತು. ನಾನು ಎಣಿಸೋದು ಸ್ವಾತಂತ್ರ್ಯ ಹಾಕಿದ್ರೆ ಮುಂಚೆ ಮೊಬೈಲ್ ಬಂದು ನಮ್ಗೆ ಸ್ವಾತಂತ್ರ್ಯ ಸಿಕ್ಕುದಿರ್ಲಿಲ್ಲ. ಪೂರಾ ಜನ ಸ್ವಾತಂತ್ರ್ಯ ಹೋರಾಟಗಾರ ಮೊಬೈಲ್ ಮತ್ತೊಂದೇ ಎಂತ ಇದು ಗೊತ್ತೇ, ಹೋರಾಟಗಳಂತ ನಾವೀಗ ಸಾಮಾಜಿಕವಾದ ಕೆಲವೊಂದು ವಿಷಯಗಳಿಗೆ ಹೋರಾಟಗಳು, ಅದೊಂದು ಏನೇನೋ ನಾನು ವಿರೋಧಿಸುತ್ತೇವೆ, ಅದಿತ್ತು ಒಂದಿಷ್ಟು ಪಂಗಡಗಳಿರುತ್ತೆ ನಮ್ದು ಮಾತಾಡುತ್ತೆ, ಅದು ಇದು. ನನಗೂ ಕಿಚ್ಚಿರುತ್ತೆ ಆ ಬಗ್ಗೆ ಹೋರಾಟಕ್ಕೆ. ಹೌದು, ನಾನು ಇವರಿಗೆ ಸಪೋರ್ಟ್ ಕೊಟ್ಕೊಂಡು ಬರೀ ಮೊಬೈಲ್ ಹಂಗೆ ಹಿಂಗಂದು ಹಾಕ್ತೀವಿ, ನನ್ನ ಹೋರಾಟ ಮುಗೀತು. ಆಮೇಲೆ ಮೊಬೈಲ್ ಹಂಗೆ ಮಾಡಿತ್ತಲ್ಲ, ನಾನು ಮೊಬೈಲ್ಗೆ ಎಂತ ಮಾಡಿ ಅಲ್ಲ, ಮೊಬೈಲ್ ಇದು ಹೋರಾಟಕ್ಕೆ ಸೂಚನೆ ಕೊಟ್ಟಿತ್ತು ಅಂದೇಳಿ. ರಸ್ತೆಗೆ ಹಿಡಿದು ಯಾರು ಹೊರಟ್ರು, ಜನಸಂಖ್ಯೆಯನ್ನು ಎಲ್ಲಿ ತೋರಿಸ್ತಾರೋ, ಇಷ್ಟು ಬೆಂಬಲ ಇದು ನಮ್ಮ ಹಿಂದೊಂದು ಯಾರನ್ನ ಕಾಮ್ಕಿತ್ತು. ನಂಗೆ 8,000 ಜನ ಹಿಂಗೆ ಅಂದಿರು, ಯಾರು ಗೊತ್ತಿಲ್ಲ. ಮೊಬೈಲ್ ಹಂಗೆ ಹೋರಾಟ ಆಯಿತು, ಮೊಬೈಲ್ ಹಂಗೆ ಸ್ಪಿರಿಟ್ ಆಯಿತು, ಮೊಬೈಲ್ ಹಂಗೆ ನಮ್ಮ ಇದಾಯಿತು. ಪ್ರತಿಯೊಂದು ಮೊಬೈಲ್ ಹಂಗೆ ಕರೆಕ್ಟ್ ಅಲ್ಲ, ಮೊಬೈಲ್ ಹಂಗೆ ನಾನು ಖಂಡಿಸುತ್ತೇನೆ ಅಂತ ಎದುರಿ ಗೊತ್ತಿಲ್ಲ. ಮೊಬೈಲಲ್ಲೇ ಒಂದು ಮೆಸೇಜ್ ಹಾಕಿ ಖಂಡಿಸ್ತೇನೆ, ನಾನು ಹಾಕಿನಲ್ಲ ಕಂಡ್ಲೇನೇನು ಓಪನ್ ಮಾಡಿ, ನಾನು ಭಯಂಕರ ವಿರೋಧ ಅದಕ್ಕೆ. ಆತ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ನಮ್ಮ ತನವನ್ನ ನಾವು ಕಳ್ಕೊಂಡಂಗೆ, ನಮ್ಮ ಯೋಚನೆಗಳನ್ನ ಬಲಿ ಕೊಟ್ಟಂಗೆ ಇಂಥದ್ದೆಲ್ಲ ಆತ ಇರತ್ತೆ. ಬಟ್ ಇದನ್ನ ಸೀದಾ ಮಾತಾಡ್ತಾ ಪತ್ತಿಗೆ ಹೌದು ಅನ್ಸುತ್ತೆ. ಮುಂಚೆ ಮೊಬೈಲ್ ಇರ್ಲಿಲ್ಲ, ಬರ್ಕೆ ಇದಿತ್ತು ನೋಡಿ. ಹೌದು ಹೌದು, ಮೀಟ್ ಹಾಕ್ಕಾರು ನಿಮ್ಮನ್ನು ಹುಡುಕಾರ ಬರ್ಕಿದ್ದಿತ್ತು, ಒಬ್ಬ ಇಬ್ಬ ಸಿಕ್ದ ಮತ್ತೊಬ್ಬ ಸಿಕ್ದ ಮತ್ತೊಬ್ಬ. ಈಗ ಒಂದು 15 ಜನ ಒಟ್ಟ ಬಂದ್ ಮಾಡಿ, ನಾನು ಬರ್ಲ ಇನ್ನು, ಹಲೋ ಎಲ್ಲ ಬಂದ್ರ 9 ಜನ ಬಂದಿರಿ, ಹಂಗ ಹೌದಾ, ಹಂಗಾರ ಬರ್ತೀನಿ, ಆಲ್ರೆಡಿ ಮೆಸೇಜ್ ಇದ್ದು
ನಾನು ಮತ್ತು ಲೇಟ್ ಬರ್ತೆ, ಯಾಕೆ ಒಮ್ಮತ್ ಬಂದಷ್ಟೇ ಅಂತೇಳಿ 12 ಆದ್ಮೇಲೆ ಬಪ್ಪನ 13ನೇವ. ಸೊ ಇಂಥದ್ದೆಲ್ಲ ಎಲ್ಲದನ್ನು ಇಲ್ಲಾಂದ್ರೆ ಟೈಮಿಗೆ ಹೊಯ್ಕ್ ಮರ ಎಲ್ಲ ಹಂಗೆ ಹಿಂಗೆ ಅಂದೇಳಿ ಅವು ವ್ಯವಸ್ಥೆಗಳು ಎಷ್ಟು ಸಿಕ್ತು ಅಷ್ಟು ಅವ್ಯವಸ್ಥೆಗಳು ಆಪ ಶುರುವಾಯ್ತು. ವ್ಯವಸ್ಥೆಗಳು ಜಾಸ್ತಿ ಆದಂಗು ಅವ್ಯವಸ್ಥೆಗಳು ಜಾಸ್ತಿ ಆಪ ಶುರುವಾಯ್ತು. ಸಿನಿಮಾ ಕೆಲವರು ಯಂಗ್ ಆಕ್ಟರ್ಸ್ ಅಂತ ಇದ್ರೆ ಸಿನಿಮಾಕ್ಕೆ ಬರ್ಬೇಕಂತ ಹೇಳಿದ್ರು, ಕೆಲವು ರಂಗಭೂಮಿಗೆ ಆಕ್ಟ್ ಮಾಡೋಕೆ ಇಷ್ಟ ಇರೋದಿಲ್ಲ. ಅಂದ್ರೆ ರಂಗಭೂಮಿಗೆ ಬಂದು ಸಿನಿಮಾಗೆ ಬರೋದು ಒಳ್ಳೇದಲ್ಲ ಅಂದ. ರಂಗಭೂಮಿ ಬಂದವರು ಪಕ್ಕ ಇರ್ತಾರೆ, ಕಷ್ಟವೇ ಇಲ್ಲ ಅವ್ರಿಗೆ, ತುಂಬಾ ಈಸಿ. ರಂಗಭೂಮಿ ನಾಟಕ ನೀವು ಸ್ಟೇಜ್ ಹತ್ರಿ ಅಂದ್ರೆ ಎಲ್ಲಿ ಇವತ್ತು ನಾವು ರಂಗಭೂಮಿಯಿಂದ ಹೋದವರನ್ನು ಗೊತ್ತಾದ್ರೂ ಕೂಡಲೇ ಗೊತ್ತಿರುತ್ತೆ, ಈಗ ಆಲ್ರೆಡಿ ಗೊತ್ತಿರೋ ಕೂಡಲೇ ಸಿಗುವ ರೆಸ್ಪೆಕ್ಟೇ ಬೇರೆ. ಹಿಂದಿನ ನೀವು ಹಳೆ ಆಕ್ಟರ್ಗಳೆಲ್ಲರೂ ರಂಗಭೂಮಿಯಲ್ಲಿ ದುಡಿದವ್ರೆ. ರಂಗಭೂಮಿಯಲ್ಲಿ ತುಂಬಾ ವಿಷಯಗಳಿರುತ್ತೆ, ಯಾವ ಪಾತ್ರ ಹೆಂಗ್ ಮಾಡ್ತಾರೆ, ಹೆಂಗ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಪ್ರತಿ ಒಂದನ್ನು ನಾವು ರಂಗಭೂಮಿ ಅದು ಬೇಸಿಕ್. ಆಕ್ಚುಲಿ ರಂಗಭೂಮಿ ಎಲ್ಲದೆ ಯಾರು ಬಂದಿರೋ ತುಂಬಾ ತಡವರ್ಸ್ತಿರೋ, ತುಂಬಾ ಕಷ್ಟ, ತುಂಬಾ ಇದು ಒದ್ದಾಟ. ನಾವ್ ಇಲ್ಲಿ ಬೆವರು ಸುಡ್ಸಿರುತ್ತೆ, ಅವರಲ್ಲಿ ಕ್ಯಾಮರಾ ಮುಂದೆ ಬೆವರು ಸುರ್ಸಿ ಖರ್ಚು ಚೇಂಜ್ ಮಾಡ್ತಾ ಯಾಕಂದ್ರೆ ಆತಿಲ್ಲ. ಎಲ್ರು ಅಲ್ಲ, ಕೆಲವ್ರು ಮಾತ್ರ ಸೂಪರ್ ಆಗಿರ್ತಾರೆ. ಯಾಕಂದ್ರೆ ಅದೇ ಹೇಳಿದೆ, ಸ್ವಲ್ಪಾರು ಬೇಕು ಕಾಮದು ಕೇಮದು ಅಬ್ಸರ್ವ್ ಮಾಡೋದು. ಅದು ಕಮ್ಮಿ ಇದ್ದಾಗಳಿಗೆ ನಾನು ಮಾತ್ರ ದಾಯಿಕ ಕಷ್ಟ ಅಷ್ಟೇ. ಈ ರಂಗಭೂಮಿ ಅನ್ನೋದು ದೊಡ್ಡ ಬೇಸಿಕ್, ತುಂಬಾ ಈಸಿ. ತುಂಬಾ ಈಸಿ ಅಂದ್ರೆ ಎಲ್ರಿಗೂ ಶಾಲೆ ಇಷ್ಟು ಹೆಂಗ್ ಮಾಡ್ರಪ್ಪ ಕಂಡ್ರೆ ಅವರು ರಂಗಭೂಮಿಗೆ ಎಷ್ಟೋ ನಾಟಕಗಳನ್ನ ಮಾಡಿ ಬಂದಿರಂದೇಳಿ ಅದರಿಂದ ಮೆದುಳು ಫ್ರೆಶ್ ಆಗ್ತು, ಮೆಮೊರಿ ಪವರ್ ಚಂದ ಆಗ್ತು, ಹಂಗೆ ಉಳ್ಕೊಂಡಿರುತ್ತೆ. ಯಾವ್ದನ್ನು ನಿಮ್ಗೆ ಹೇಳಿ ಕೊಡ್ಕೊಂಡಿಲ್ಲ, ಕೂಡಲೇ ಬಂದ್ಬಿಡುತ್ತೆ ಹಂಗೆ. ಕುಂದಾಪುರ ಕನ್ನಡದಲ್ಲಿ ಸಿನಿಮಾಗಳು ಅಂದ್ರೆ ಮಾರ್ಕೆಟ್ ಇಲ್ಲ ಅಥವಾ ಮಾಡಿದ್ರೆ ಪ್ರೊಡ್ಯೂಸರ್ ಹಾಕಿ ಮಾಡಿದ್ರೆ ಅಂದ್ರೆ ಅವ್ರಿಗೆ ಅಷ್ಟು ದುಡ್ಕಂಬ ಕಾತಿಲ್ಲ ಯಾವ ತರ ಅಂತ. ಇಲ್ಲ ಕುಂದಾಪುರ ಕನ್ನಡ, ನಮ್ಮ ಕುಂದಾಪುರ ಕನ್ನಡಕ್ಕೆ ವಿಸ್ತೀರ್ಣ ಕಡಿಮೆ, ಅಂದ್ರೆ ಒಂದು ಲಿಮಿಟೆಡ್ ಏರಿಯಾ, ಜಾಗ ಕಮ್ಮಿ, ವಿಸ್ತಾರ ಕಮ್ಮಿ, ಅದು ಒಂದು. ಮತ್ತೊಂದು ಕುಂದಾಪುರ ಕನ್ನಡವನ್ನ ಸಡನ್ ಅರ್ಥ ಮಾಡ್ಕೊಂಬಕತ್ತಿಲ್ಲ ಯಾರಿಗೂ. ಎಷ್ಟು ಸರಿ ಹೇಳಿದ್ರು ಅರ್ಥ ಮಾಡ್ಕೊಂಬಕತ್ತಿಲ್ಲ ಇಲ್ಲಿನವರೇ ಆಯ್ತು. ಅದು ದೊಡ್ಡ ಸಮಸ್ಯೆ. ಈಗ ನಮ್ದು ಆಚೆ ತುಳು, ಉಡುಪಿ, ಮಂಗಳೂರು ಕನ್ನಡದಂಗೆ ಮಾತಾಡ್ತೀವಿ, ಎಂಥದ್ದು ಮರ ನಾನು ಹೇಳಿದ್ರು ನಿನ್ಗೆ ಗೊತ್ತಾಗೋದಿಲ್ಲ, ಅಷ್ಟು ಭಾಷೆ ಇಲ್ವಾ ನಿನಗೆ, ಇದೆಲ್ಲ ಸುಮಾರು ಈಗ ಅರ್ಥ ಆಗ್ತಾ ಬಂದಿತ್ತು. ಕುಂದಾಪುರ ಕನ್ನಡ ಅರ್ಥ ಆಗ್ತು, ಬಟ್ ನಾವು ಡೈಲಿ ಮಾತಾಡೋರು ವೆರಿ ಸ್ಪೀಡಾಗಿ ಮಾತಾಡೋದು. ಅದು ಯಾವುದೋ ತೆಲುಗು ಅಂತ ಎಂತ ಹೇಳಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಒಂದು ಖುಷಿ ಪಡ್ತು ನಾವು ಕುಂದಾಪುರದಾರ. ನಾನು ಹೇಳೋದು ಎಂತಕ್ಕಂದ್ರೆ ನಾವು ಮಂಡ್ಯ ಭಾಷೆ ಮಾತಾಡುತ್ತೆ, ಹುಬ್ಳಿ ಧಾರವಾಡ ಭಾಷೆ ಮಾತಾಡುತ್ತೆ, ಬೆಂಗಳೂರು ಸ್ಟೈಲ್ ಮಾತಾಡುತ್ತೆ, ನಮ್ಮ ಭಾಷೆನೇ ಆಗಿ ಮಾತಾಡೋಕಾಗ್ತಿಲ್ಲ. ನಾವು ಕುಂದಾಪುರ ಕನ್ನಡ ಮಾತಾಡ್ಕೊಂಡು ಎಲ್ಲ ಭಾಷೆಯನ್ನು ಇಮಿಡಿಯೇಟ್ ಮಾತಾಡುತ್ತೆ, ಬಟ್ ಅವ್ರಿಗೆ ನಮ್ಮ ಭಾಷೆ ಆಗ್ತಿಲ್ಲ. ನಾವು ಸ್ಲೋ ಮಾತಾಡ್ರು ಸಮೇತ ಒರಿಜಿನಲ್ ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಆ ಫ್ಲೋಗ್ ಒಂದು ನೈಜತೆ ಇರುತ್ತಲ್ಲ, ಅದು ಬರ್ತಿಲ್ಲ ಅಷ್ಟೇ. ಅಂದ್ರೆ ಸಿನಿಮಾಗಳು ಇಲ್ಲ ಅಷ್ಟು ಗ್ರೋ ಅಪ್ ಆಗ್ತಿಲ್ಲ, ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಮಾಡಿದ್ರು ಅಲ್ಲ. ಅದೇ ಹೇಳಿದೆ, ಒಂದು ಎಂತ ಅಂತಂದ್ರೆ ನಾವು ಕೆಲವೊಂದು ವಿಷಯ ನಾವು ಗೊತ್ತಿಲ್ಲದೆ ಮಾಡೋಕೆ ಹೊರಟಾಗ ಆ ಬಗ್ಗೆ ಏನೂ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಮ್ಯಾಟರ್ ನಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಇನ್ನು ಗೊತ್ತಿದ್ದು ಅನ್ನೊಬ್ಬನ ಇಟ್ಕೊಂಡ್ಲ ನಾನು ಅನ್ನೋದಾದಾಗ ಎಲ್ಲ ಒಂದು ಕಡೆ ಮೇಕಿಂಗ್ ಅಂತ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಕ್ಲೀನ್ ಅಂತ ಇರುತ್ತೆ, ಕ್ಲೀನ್, ಒಂದು ನೈಜತೆ, ಒಂದು ಅರ್ಧದ್ದೇ ಆದ ಒಂದು ಸ್ಟೈಲ್ ಇರುತ್ತೆ. ಸಿನಿಮಾದಾಗ ಸಿನಿಮಾದ್ದೇ ಸ್ಟೈಲ್ ಇರುತ್ತೆ. ಸೊ ಅದರಲ್ಲಿ ಒಂದಿಷ್ಟು ಕೊರತೆಗಳು, ಮೇಕಿಂಗ್ ವಾಯ್ಸ್ ಅಥವಾ ಕ್ಯಾಮರಾ, ಲೈಟ್, ಜೊತೆಗೆ ಆರ್ಟಿಸ್ಟ್ಗಳು, ಇವನ್ನೆಲ್ಲ ಎಲ್ಲೋ ನಾವು ಕಾಂಪ್ರಮೈಸ್ ಆಗಿ ಹೋತಾ ಮಾಡ್ರೆ ಜನಗಳಿಗೆ ಇವತ್ತೆಂತ ಆಯ್ತು, ಜನಗಳಿಗೆ ಎಂತೆಂಥ ದೊಡ್ಡ ಸಿನಿಮಾಗಳನ್ನು ಕೂಡ ಮೊಬೈಲ್ ಹಂಗೆ ಕಾಣ್ಲಕ್ಕೆ, ಯಾವುದೇ OTT ಇದ್ರಂಗೆ ಕಾಣ್ಲಕ್ಕೆ, ಪ್ಲಾಟ್ಫಾರ್ಮ್ ತುಂಬಾ ಕಾಣ್ಲಕ್ಕೆ ಅಂತ ಕಂಡ ಅನುಭವ ಇರುವಂತ ಮುಂಚಿನ ಆಡಿಯನ್ಸ್ ಅಂತ ಹೇಳಿ ಸಿನಿಮಾ ಕಾಣ್ತಿದ್ರು ಅಷ್ಟೇ. ಇವತ್ತಿನ ಆಡಿಯನ್ಸ್ ಸಿನಿಮಾ ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ, ಸರೌಂಡ್ ಸೌಂಡ್ ಇತ್ತ ಇಲ್ಲ, HD ಕ್ವಾಲಿಟಿ ಇತ್ತ ಇಲ್ಲ, ಫ್ರೇಮ್ ಅಂತ ಇಟ್ಟ, ಕ್ಯಾಮರಾ ಹೆಂಗ್ ವರ್ಕ್ ಮಾಡ್ತಾ ಇತ್ತು, ಲೈಟ್ಸ್ ಹೆಂಗ್ ಇಟ್ಟಿರು, ಇದೆಲ್ಲದ್ದು ಇವತ್ತು ಕಾಮನ್ ಆಡಿಯನ್ಸ್ ಥಿಂಕ್ ಮಾಡ್ತಾ ಇದ್ದ ಅಂದ್ರೆ ಅಷ್ಟು ಫಾರ್ವರ್ಡ್ ಇದ್ದಾರೆ ಜನಗಳು. ಸೊ ಅಂಥವ್ರಿಗೆ ನಾರ್ಮಲಿ ಸಿನಿಮಾ ನೀವು ಕೊಟ್ಟರೆ ಅವ್ರು ಸಿನಿಮಾ ಒಳ್ಳೆ ಹಿಂಗ್ ಮಾಡ್ಲಕ್ಕೆ ಇದ್ದಿತ್ತು, ಅಲ್ಲಿ ಸ್ವಲ್ಪ ಲೈಟ್ ಕಮ್ಮಿ ಆಯ್ತಲ್ಲ, ಈ ಸಿನಿಮಾ ಸ್ವಲ್ಪ ಹಿಂಗ್ ಅಂದ್ರೆ ನಾರ್ಮಲ್ ಆಡಿಯನ್ಸ್ ನಮ್ಮ ಹತ್ರ ಮಾತಾಡ್ತಾರೆ, ಅದು ಸ್ವಲ್ಪ ಬಿಟ್ಟು ಮಾತಾಡ್ತಾರೆ, ಯೋಚನೆ ಮಾಡಿ ಒಂದು ಸ್ವಲ್ಪ ಡೈಲಾಗ್ ಗೊತ್ತಿರ್ಲಿಕ್ಕೆ ಅಂತ ಅಷ್ಟು ಶಾರ್ಪ್ ಇದ್ರೆ ಅಂತ ಜನಗಳಿದ್ರೆ ನಾವು ಸಿನಿಮಾ ಮಾಡ್ತಾರೆ ಯಾವ ತರ ಮಾಡ್ತಾರೆ, ಅವ್ರಕ್ಕಿಂತ ನೀವು ಒಂದ್ ಲೆವೆಲ್ ಮೇಲೆ ಯಾವತ್ತು ಅದನ್ನು ಯೋಚನೆ ಮಾಡ್ಬೇಕು. ಎಷ್ಟು ಜನಗಳು ಅಂದ್ರೆ ತಪ್ಪಲ್ಲ, ಅದು ಖುಷಿ ಪಡ್ಕ ನಾವು ಜನಗಳು ನಮ್ಮನ್ನು ನೋಟ್ ಮಾಡಿ ಹೇಳ್ತಾರೆ ಅಂದ್ರೆ ನಮ್ಗೆ ಅದು ಗೈಡ್ ಮಾಡ್ತಾ ಇದ್ರು. ಅವ್ರು ಗೈಡ್ ಮಾಡೋ ಲೆಕ್ಕಕ್ಕೆ ನಾವು ತಪ್ಪು ಮಾಡಿತ್ತು ಅಂದ್ರೆ ದೊಡ್ಡ ತಪ್ಪು ಮಾಡ್ತಾ ಇತ್ತು. ಹಂಗೆ ನಾವೊಂದಿಷ್ಟು ತಿಳ್ಕೊಂಬಿರತ್ತೆ, ಇನ್ನೂ ತಿಳ್ಕೊಳಕು ಅನ್ನೋದು ಆದಾಗ ಮತ್ತೆಂತ ಇಲ್ಲ. ನಾವೀಗ ಬೇರೆ ಭಾಷೆ ಭಾಷೆ ಬರ್ತಿದ್ರು, ಆ ಸಿನಿಮಾ ನಮ್ಮನ್ನು ಅಷ್ಟು ಅಟ್ರಾಕ್ಟ್ ಮಾಡಿ ಕುಳಿಸುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಫ್ರೇಮ್ ಬೈ ಫ್ರೇಮ್ ಅಷ್ಟು ಇಂಟ್ರೆಸ್ಟ್. ಕಾರಣ ಆ ಸಿನಿಮಾದ ಕತೆ ಹೆಣದಂಥ ರೀತಿ, ಆ ಕ್ಯಾರೆಕ್ಟರ್ ಮಾಡುವ ಆರ್ಟಿಸ್ಟ್ಗಳು, ಅದಕ್ಕೆ ಬೆನ್ನೆಲುಬಾಯಿ ನಿಂತ ಮ್ಯೂಸಿಕ್,
ಪ್ರತಿ ಒಂದು ಕೌಂಟ್ ಆಗ್ತದೆ. ಬರೇ ಸಿನಿಮಾ ಅಂದ್ಕೊಳ್ಳೆ ಕತೆ ಅಲ್ಲ, ಸಿನಿಮಾ ಅಂದ್ಕೊಳ್ಳೆ ಆರ್ಟಿಸ್ಟ್ ಅಲ್ಲ, ಒಂದಕ್ಕೊಂದು ಬೆಸೆದಾಗ ಮಾತ್ರ ಒಳ್ಳೆ ಊಟ ಅಂತ ಇರುತ್ತೆ. ಬಿಟ್ರೆ ಎಲ್ಲ ಒಂದಿಷ್ಟು ಎಲ್ಲ ಇಷ್ಟು ಬಳಸಿರಿ, ಯಾವುದೋ 1, 2, 3 ಸರಿ ಇಲ್ಲ ನಾಳೆ ಲಾಸ್ಟಿಗೆ ಚೂರು ನಕ್ಕರು ಸಾಕತ್ತು, ತಿಂಗಳೇ ಬೇಡ ಐತೆ ಅನ್ಸುತ್ತೆ. ಆ ಥರ ಫೀಲ್ ಹೋಗ್ಬಿಡುತ್ತೆ ಮೈಂಡ್ ಸೆಟ್. ಅದಕ್ಕೋಸ್ಕರ ಎಲ್ಲದೂ ಚಂದ ಇರುತ್ತೆ. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊರಗಡೆ ಫಿಲ್ಮ್ ನಾವು ಕರ್ನಾಟಕದವ್ರು ಜಾಸ್ತಿ ಹೊರಗಡೆ ಫಿಲ್ಮ್ ಕಾಣುತ್ತೆ, ಅಂದರೆ ಕನ್ನಡದ ಫಿಲ್ಮ್ಗಳನ್ನು ಜಾಸ್ತಿ ಕಾಣ್ತಾ ಇಲ್ಲ. ಅಂದರೆ ಯಾಕೆ ಅಂದರೆ ಅಂಥ ಒಳ್ಳೆ ಫಿಲ್ಮ್ಗಳು ಬರ್ತಾ ಇಲ್ಲ. ಅಲ್ಲ, ಅದು ಹೇಳೋಕ್ಕಾಗಲ್ಲ, ಬಂದಿತ್ತು ಡಿಪೆಂಡ್ ಮಾರ್ಕೆಟಿಂಗ್ ಮಾಡೋದು ಅಂತ ಇರುತ್ತೆ. ಅಂದರೆ ನಾನು ಈಗ ಇವತ್ತು ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದ್ದರೆ ಏನೋ ಒಂದು, ನೀವು ಅದನ್ನು ಲಾಯ್ಕಿತ್ತಳಿ ಇಲ್ಲೇ ಬೆಚ್ಕೊಂಡು ಕೂತ್ಕೊಂಡ್ರೆ ಇಲ್ಲೇ ಇರುತ್ತೆ, ನಿಮ್ಮ ಹತ್ರ ಗೊತ್ತಿರುತ್ತೆ. ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇತ್ತು, ನಿಜವಾಗಿ ನಾನು ನಿಮ್ಗೆ ಹೇಳಿದೆ, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇತ್ತು, ನೀವು ಆ್ಯಕ್ಟ್ ಮಾಡೋ ಬಲ್ಲಿರಿ, ಎಲ್ರಿಗೂ ಗೊತ್ತಿತ್ತು. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಒಳ್ಳೆ ಮಾಡ್ತು ಫ್ರೆಂಡ್ಸಿಗೆ ಮಾತ್ರ ಗೊತ್ತಿತ್ತು. ಬೇರೆಯವರಿಗೂ ತೋರಿಸುವ ನಿಟ್ಟಿನಲ್ಲಿ ಸ್ವಲ್ಪ ಒದ್ದಾಟ ಬೇಕು, ಸ್ವಲ್ಪ ಒದ್ದಾಟ. ಇನ್ನೇನೋ ಮಾಡ್ತಾ ಇಲ್ಲ ನೀವು. ನಿಮ್ದು ಯೋಚನೆ ಒಂದೇ ಇರುತ್ತೆ, ಯಾರೋ ಒಂದು ಕರ್ಕೊಂಡು ಹೋಗ್ಲಿ ಅಂತ ಹೇಳಿ. ಕತೆ ಇಲ್ಲ, ಎಲ್ಲೋ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಮೇಕಿಂಗ್ ವೈಸ್ ಕೆಲವರಿಗೆ ಇಷ್ಟ ಆಗದೆ ಇದ್ದಿರ್ಬೋದು ಸಿನಿಮಾ. ಆದ್ರೆ ಈಗ ನಮ್ಮ ಇತ್ತೀಚೆಗೆ ಬಂದ ಒಂದಿಷ್ಟು ಸಿನಿಮಾಗಳಲ್ಲಿ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಖತ್ ಹೆಸರಿತ್ತು, ಪ್ಯಾನ್ ಇಂಡಿಯಾ ಲೆವೆಲ್ ಹೆಸರು ಮಾಡ್ತಾ ಇತ್ತು ಅನ್ನೋದು ದೊಡ್ಡ ಹೆಮ್ಮೆ, ದೊಡ್ಡ ಖುಷಿ. ಯಾಕಂದರೆ ಈಗ ಬರೋ ಸಿನಿಮಾ ಕೂಡ ಎಲ್ಲರೂ ಆ ಥರ ಮಾಡ್ತಾಯಿದ್ರು. ಮತ್ತು ಸಿನಿಮಾ ಅಂತ ಬಂದಾಗ ಈ ಫಸ್ಟ್ ಎಷ್ಟು ಬಜೆಟ್ ಸಿನಿಮಾ, ಎಷ್ಟು ಕೋಟಿ ಎಂಬುದಕ್ಕಿಂತ ಕಂಟೆಂಟ್ ಅಂತ ಕತೆ ಜನರನ್ನು ಕುಳಿಸುವಂಥದ್ದು ಒಂದು. ಆ ಸಿನಿಮಾದ ಕತೆ ಜನರನ್ನು ಕುಳಿಸುತ್ತೆ. ಜೊತೆಗೆ ಪ್ಲಾನಿಂಗ್ ಏನೆಲ್ಲ ಮಾಡಿದ್ರು, ಏನು ಸ್ಕ್ರೀನ್ ಪ್ಲೇ ಇತ್ತು ಸಿನಿಮಾಕ್ಕೆ ಅನ್ನೋದ್ರ ಮೇಲೆ ಜನರನ್ನ ಇದು ಕೂರಿಸುತ್ತೆ. ಹೆಂಗೆ ಅನಿಸುತ್ತೆ ಹರ್ಷವರ್ಧನ್ ಅವ್ರ ಪಾಡ್ಕಾಸ್ಟ್? ಅದು ತುಂಬ ಖುಷಿ ಆಯಿತು. ಫಸ್ಟ್ ಬಂದೆ ನಿಮ್ಮ ಚಾನಲಿಗೆ, ದೇವ್ರು ಒಳ್ಳೇದು ಮಾಡಲಿ. ಹೀಗೆ ನನ್ನ ಥರ ಇರುವಂಥ ಒಂದಿಷ್ಟು ನಿಮಗೆ ಪರಿಚಯ ಇರುವಂಥ ಅಥವಾ ಪರಿಚಯ ಇಲ್ಲದಿರುವಂಥ ಸಾಧನೆ ಮಾಡುವಂಥ ಕಲಾವಿದೆಯರನ್ನು ಕರೆಸಿ ಅವರ ಒಂದು ವಿಚಾರಗಳನ್ನು ಕೂಡ, ಯಾಕಂದರೆ ನಾವೊಂದು ಸಂದರ್ಶನ ಮಾಡೋದ್ರಿಂದ ಬರೀ ನಮ್ಮನ್ನು ಹೈಲೈಟ್ ಮಾಡೋಕೆ ಆಗ, ನಾವು ಹೇಳೋ ಒಂದೆರಡು ಮಾತಾಡೋ ಜನರ ಕಿವಿಗೆ ನಮ್ಮ ಥರ ಇರೋ ಬೆಳೀತೆ ಪೋರೆ ಯಾರು ಅವ್ರಿಗೆ ಒಂದು ಹೆಲ್ಪ್ ಆಪೋ ಥರ, ಅಥವಾ ಏನೋ ಒಂದಿಷ್ಟು ವಿಷಯಗಳನ್ನು ಹೇಳೋದು ನಾವು. ಇವತ್ತಿನ ಜನ್ರೇಷನ್ನವರು ಹೌದು ಅನಿಸೋ ಥರ ಏನಾದರೂ ಆಗಿ ಅವರಲ್ಲೊಂದು ಸಣ್ಣ ಬದಲಾವಣೆ ಅಂತ ಮನಸ್ಸಾದರೆ ಅದೇ ಸಾರ್ಥಕತೆ ನಮಗೆ. ಸೊ ಸುಮಾರು ಹೊತ್ತು ನಾನು ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ರಿ, ನೀವು ನನ್ನ ಮಾತನ್ನು ಕೇಳಿಸ್ಕೊಂಡ್ರಿ. ಸೊ ನಾನು ಕರೆದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್.